ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನಪ್ಪ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ಗೆ ನಿಜವಾಗಿಯೂ ಸ್ಪೆಷಲ್ ಅತಿಥಿ ನಮ್ಮ ಜೊತೆಗಿದ್ದಾರೆ. ರಾಜಕಾರಣದ ಹೊರತಾಗಿ ರಾಜ್ಯದಲ್ಲಿ ನಡೀತಾ ಇರುವ ಚರ್ಚೆಗಳು, ವಿಶೇಷವಾಗಿ ಬೆಂಗಳೂರಿಗೆ ಸೀಮಿತವಾಗಿ ನಡೀತಾ ಇರುವ ಚರ್ಚೆಗಳು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬಂದಿದೆ. ಬೆಂಗಳೂರಿನ ಮೂಲ ಸೌಕರ್ಯಗಳ ಬಗ್ಗೆ ಬೆಂಗಳೂರು, ಕರ್ನಾಟಕ ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಸೇರಿದಂತೆ ಅನೇಕ ವಿಷಯಗಳನ್ನು ಮಾತನಾಡುವುದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಡಿ.ಕೆ. ಶಿವಕುಮಾರ್ ಸರ್. ನಮಸ್ಕಾರ. ಅವರನ್ನು ಪ್ರಶ್ನಿಸುವುದಕ್ಕೆ ನಮ್ಮ ವರದಿಗಾರರ ತಂಡ ಇದೆ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿ.ಕೆ. ಶಿವಕುಮಾರ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಅಂತೂ ಇಂತೂ ಹಠಕ್ಕೆ ಬಿದ್ದು GBA ಮಾಡಿದ್ರಿ. 2007ರಿಂದನೂ ಪ್ರಪೋಸಲ್ ಇತ್ತಂತೆ, ನಿಮ್ಮ ಕಾಲದಲ್ಲಿ ಆಗಬೇಕು ಅಂತಿತ್ತು, ಆಗಿದೆ. ಏನು ಅಂದರೆ ಸುಮ್ಮನೆ ಅಡ್ಮಿನಿಸ್ಟ್ರೇಟಿವ್ ಚೇಂಜ್ ಅಂತನಾ, ಅಥವಾ ಬೆಂಗಳೂರಿಗೆ ನಿಜವಾಗ್ಲೂ ಇದರಿಂದ ಏನೋ ಒಳ್ಳೆಯದಾಗುತ್ತೆ ಅಂತ ಅನ್ಸುತ್ತಾ? ನೋಡಿ, ನಾನು ಹಿಂದೆ 2003-04 ಮಂತ್ರಿ ಇದ್ದೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ಕೃಷ್ಣ ಅವ್ರ ಕಾಲದಲ್ಲಿ. ಆಗ ಹೆಬ್ಬಾಳು ಬಾರ್ಡ್ರು, KR ಪುರಂ ಬಾರ್ಡ್ರು, ಈ ಕಡೆ ರಾಜರಾಜೇಶ್ವರಿ ನಗರದ ನಾಯಂಡಹಳ್ಳಿ ಎಲ್ಲ ಇದೆಯಲ್ಲ, ಅದು ಎಲ್ಲ CMC ಏರಿಯಾ ಇತ್ತು. BHEL ಆದಮೇಲೆ ಸೊ ಯಲಹಂಕ ಎಲ್ಲ ಗ್ರಾಮೀಣ ಪ್ರದೇಶ CMC ಇತ್ತು. 7 CMC ಏನಿತ್ತು ಅದೆಲ್ಲ ನಾನು ಅದಕ್ಕೆ ಮಿನಿಸ್ಟ್ರ್ ಇದ್ದೆ. ಬರೀ ಈ ಏರಿಯಾ ಮಾತ್ರ ಇತ್ತು. ಇದ್ದರೂ ಕೂಡ ಅವತ್ತಿನ ಜನಸಂಖ್ಯೆ 70 ಲಕ್ಷ ಇಡೀ ಬೆಂಗಳೂರು ನಗರದಲ್ಲಿ. ಅದು ಕಾರ್ಪೊರೇಷನ್ ಎರಡೂ ಸೇರಿ 70 ಲಕ್ಷ. ನಾವು ಶಿಫ್ಟ್ ಆಗೋಷ್ಟೊತ್ತಿಗೆ 74-75 ಲಕ್ಷಕ್ಕೆ ಬಂದಿತ್ತು. ಇವತ್ತು 1,40,00,000 ಜನಸಂಖ್ಯೆ ಇದೆ, 42 ಲಕ್ಷ ಇದೆ, ಎಕ್ಸಾಕ್ಟ್ಲಿ ಡಬಲ್ ಆಗಿದೆ. ದಿನಕ್ಕೆ 3,000 ವೆಹಿಕಲ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ನಾನು ಮಾತಾಡ್ತಿದ್ದೆ. ನನ್ನ ಲೆಕ್ಕದಲ್ಲಿ 1,14,00,000 ವೆಹಿಕಲ್ಸ್ ಇತ್ತು. ಈ ಅವರ ಮಾಹಿತಿ ಪ್ರಕಾರ 1,30,00,000 ವೆಹಿಕಲ್ ಇದೆ. ಕೃಷ್ಣ ಅವ್ರ ಕಾಲದಲ್ಲಿ ಸ್ವಲ್ಪ ರೋಡ್ ವೈಡ್ನಿಂಗ್ ಸ್ವಲ್ಪ ನಡೀತು. ಅದಾದಮೇಲೆ ಯಾರು ಕೂಡ ರೋಡ್ ವೈಡ್ನಿಂಗ್ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಲಿಲ್ಲ. ನಾವು ಮೆಟ್ರೋ ಏನು ಅದಾದಮೇಲೆ ಪ್ರಾರಂಭ ಮಾಡಿದೋ, ಸದ್ಯಕ್ಕೆ ಅರ್ಜೆಂಟ್ ಮೆಟ್ರೋ ಮಾಡಿಬಿಟ್ರೆ ಸಾಕು, ನಮ್ಮ ಜನಸಂಖ್ಯೆ ಸಮಸ್ಯೆ ಬಗೆಹರಿತದೆ, ಟ್ರಾನ್ಸ್ಪೋರ್ಟೇಷನ್ ಪಬ್ಲಿಕ್ ಹೋಗ್ತದೆ ಅಂತೇಳಿ ನಾವು ಒಂದಷ್ಟು ಮೆಟ್ರೋ ತೊಗೊಬಿಟ್ಟು ಆ ಇರೋ ರೋಡ್ ಮೇಲೆ ಮೆಟ್ರೋಗೆ ಹೋದು. ಈಗ ಕಂಪ್ಲೀಟ್ ಟ್ರಾಫಿಕ್ಕು ಕಂಜಕ್ಷನ್ ಆಗ್ತಾಯಿದೆ ಈ ವೆಹಿಕಲ್ಸಿಂದ. ಇವತ್ತು ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ಅಡ್ಮಿನಿಸ್ಟ್ರೇಷನ್ 7 CMC ಇತ್ತು, 1 ಕಾರ್ಪೊರೇಷನ್ ಇತ್ತು. ಈಗ ಈ ಒಬ್ಬರೇ ಕಾರ್ಪೊರೇಷನ್ ಕಮಿಷನರು ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಇದು ಭಾಳ ಕಷ್ಟವಾದಂಥ ಪರಿಸ್ಥಿತಿ. ಬೃಹತ್ ಬೆಂಗಳೂರು ಅಂತ ಮಾಡಿ 198 ವಾರ್ಡ್ ಮಾಡಿದ್ರು. ಹ್ಯೂಮನ್ಲಿ ಪ್ರಾಕ್ಟಿಕಲಾಗಿ ನಾನು ಪ್ರತಿಯೊಬ್ಬ ಮಂತ್ರಿ ಆಗಲಿ, ಶಾಸಕರಾಗಲಿ, ಯಾರೇ ಆಗಲಿ, ಒಂದು ಕಾರ್ಪೊರೇಷನ್ ಕಮಿಷನರ್ ಎಷ್ಟು ಜನಕ್ಕೆ ಅಂತ ಆತ ಉತ್ತರ ಕೊಡ್ತಾನೆ? ಇಟ್ ಈಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಸೊ ಅದಕ್ಕೆ ನಾವೆಲ್ಲ ಕೂಡ ಚರ್ಚೆ ಮಾಡಿದೆವು. ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲೂ ನಾವು ಒಂದು ಮಾತು ಕೊಟ್ಟಿದ್ದೆವು. ಒಂದು ಉತ್ತಮವಾದಂಥ ಆಡಳಿತ ಕೊಡ್ತೇವೆ, ಗವರ್ನೆನ್ಸ್ ಕೊಡ್ತೇವೆ, ಜನರ ಬಳಿಗೆ ಈ ಸರ್ಕಾರ ತೆಗೆದುಕೊಂಡು ಹೋಗ್ತೇವೆ. ಅನೇಕ ವಿಚಾರಗಳಿದೆ ಬೆಂಗಳೂರು ನಗರದಲ್ಲಿ, ಅದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದೆವು. ಆ ಪ್ರಕಾರ ಇವತ್ತು ನಾವು ಅನೇಕ ತೀರ್ಮಾನಗಳನ್ನು ಮಾಡಿ ಇವತ್ತು GBA ತೆಗೆದುಕೊಂಡು ಬಂದು, ನಾನು ಇಲ್ಲಿಂದನೇ ತಮ್ಮ ಮುಖಾಂತರನೇ ನಮ್ಮ ಗವರ್ನರ್ ಸಾಹೇಬರು ಕೂಡ ಏಪ್ರಿಲ್ 23ನೇ ತಾರೀಕು ನಾವು ಪಾಸ್ ಮಾಡಿದಂಥ ಬಿಲ್ಗೆ ಅವರು ಅನುಮತಿ ಕೊಟ್ಟರು. ಬಿಲ್ ಸುಮ್ಮನೆ ಪಾಸ್ ಮಾಡಲಿಲ್ಲ, ಅಸೆಂಬ್ಲಿಲಿಟ್ಟು ಚರ್ಚೆ ವಿರೋಧ ಪಾರ್ಟಿಯವರು ಅಶೋಕ್ ಮತ್ತು ಅವರ ತಂಡದವರು ಒಂದು ಹೌಸ್ ಕಮಿಟಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ ಮೇಲೆ ಆ ಹೌಸ್ ಕಮಿಟಿನ JDSನವರು, BJPಯವರು, ಕಾಂಗ್ರೆಸ್ಸವರು 3 ಜನನೂ ಸೇರಿ ಚರ್ಚೆ ಮಾಡಿ ಅವ್ರು ಕೊಟ್ಟಂಥ ಅಭಿಪ್ರಾಯದ ಮೇರೆಗೆ ಇವತ್ತು ನಾವು GBA ಮಾಡಿದ್ವಿ. ಒಂದೇನಪ್ಪ ಅಂದರೆ ಅವರು 3 ಮಾಡಬೇಕು, ನಾವು 5 ಮಾಡಬೇಕು. ಅಷ್ಟು ಬಿಟ್ಟರೆ ನಾವು ಪೊಲಿಟಿಕಲ್ ಡಿಸಿಷನ್ 5 ಮಾಡಬೇಕು ಅಂತ ತೀರ್ಮಾನ ಮಾಡಿದೆವು. ಮೇ 15ನೇ ತಾರೀಕು ಗವರ್ನರ್ ಮಾಡಿದಂಥ ನೋಟಿಫಿಕೇಷನ್ನ ನಾನು ಅದನ್ನು ಕಾರ್ಯರೂಪಕ್ಕೆ ಅವತ್ತು ತೆಗೆದುಕೊಂಡು ಬಂದೆ.
ಅದಾದ ಮೇಲೆ ಸೆಪ್ಟೆಂಬರ್ 2ನೇ ತಾರೀಕು ಇದನ್ನು 5 ಕಾರ್ಪೊರೇಷನ್ ಮಾಡೋದಂತ ನೋಟಿಫಿಕೇಷನ್ ಮಾಡಿದೆ. ಈಗ 168 ವಾರ್ಡು ಈಗಾಗಲೇ ಅದಕ್ಕೊಂದು ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಪವರ್ ಇದೆ. ಅವರು ಅದನ್ನು ಬೇರೆ ನಮ್ಮ ಕಮಿಷನರ್ ಅವರು ಅದಕ್ಕೊಂದು ಡಿಲಿಮಿಟೇಷನ್ ಅವರು ಅಲ್ಲೇ ಮಾಡಿದ್ದಾರೆ. ಪಬ್ಲಿಕ್ ಗ್ರೀವೆನ್ಸಸ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆಲೇ 5 ಜನ ಕಾರ್ಪೊರೇಷನ್ ಕಮಿಷನರ್ಸ್ಗಳು ನೇಮಕ ಆಗಿದೆ. ಪ್ರತ್ಯೇಕವಾದಂಥ ಆಫೀಸ್ ಇದೆ. ಯಾರು ಜನರು ಮಾತಾಡಬೇಕು ಅಂತ ಅಂದರೆ ಅವರೆಲ್ಲ ನೇರವಾಗಿ ಅವ್ರ ಹತ್ರನೇ ಮಾತಾಡ್ಬೋದು. ನಿನ್ನೆ 10/10/25 ಹೊಸ GBA ಕೂಡ ಪ್ರಾರಂಭ ಆಗಿದೆ. ವಿಷಯ ಎಷ್ಟು ಸಿಂಪಲ್ ಇದೆ ಸರ್. BJP ಯಾಕೆ ಇದಕ್ಕೆ ವಿರೋಧ ಮಾಡ್ತಿದ್ದಾರೆ? ಕೋರ್ಟ್ಗೆಲ್ಲ ಕೇಸ್ ಹಾಕಿದ್ದಾರೆ. ಅವರು BJP ಫಸ್ಟ್ ಮೀಟಿಂಗಿಗೆ ಬರಲಿಲ್ಲ ಅವರು ಪಾಪ ಅವ್ರಿಗೆ ರಾಜಕಾರಣ ಮುಖ್ಯ, ಜನರ ಅಭಿವೃದ್ಧಿ ಮುಖ್ಯ ಅಲ್ಲ. ನಮ್ಗೆ ರಾಜಕಾರಣ ಮುಖ್ಯ ಅಲ್ಲ, ಜನರ ಬದುಕು ಇಂಪಾರ್ಟೆಂಟು. ಜನರ ಹತ್ತಿರಕ್ಕೆ ಸರ್ಕಾರ ಹೋಗಬೇಕು. ಜನರ ಭಾವನೆ ಏನು ವಿಚಾರ ಇದೆ, ಅವರ ಗ್ರೀವೆನ್ಸಸ್ ಏನಿದೆ ಅದೆಲ್ಲ ಕೂಡ ನಾವು ಸಾರ್ಟ್ ಔಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡ್ತಾಯಿದ್ವಿ. ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ ಕೇಳಿ. ಒಂದು ಸಣ್ಣ ಉದಾಹರಣೆ, ಒಬ್ಬ ಕಾರ್ಪೊರೇಷನ್ ಕಮಿಷನರ್ಗೆ 1 ಕೋಟಿ ಮೇಲೆ ಅವನಿಗೆ ಖರ್ಚು ಮಾಡೋಕ್ಕೆ ಅವಕಾಶ ಇಲ್ಲ. ಒಂದು ಸ್ಟ್ಯಾಂಡಿಂಗ್ ಕಮಿಟಿಗೆ 3 ಕೋಟಿ ಮೇಲೆ ಅವಕಾಶ ಇರಲಿಲ್ಲ. ಒಂದು ಮೇಯರ್ಗೆ ಅಂದರೆ ಮೇಯರ್ ತೆಗೆದುಕೊಂಡಂಥ ಒಂದು ತೀರ್ಮಾನ ಅಂದರೆ ಬೋರ್ಡಲ್ಲಿ 5 ಕೋಟಿ ಮೇಲೆ ಖರ್ಚು ಮಾಡೋಂಥ ತೀರ್ಮಾನ ಇಲ್ಲ. ನಾವು ನಿನ್ನೆ ಏನು ತೀರ್ಮಾನ ಮಾಡಿದ್ದೀವಿ ಅಂತಂದರೆ ಒಬ್ಬ ಕಾರ್ಪೊರೇಷನ್ ಕಮಿಷನರ್ಗೆ 3 ಕೋಟಿ ಕೊಟ್ಟಿದ್ದೀವಿ. 1 ಕೋಟಿ ಇದ್ದದ್ದು 3 ಕೋಟಿ ಕೊಟ್ಟಿದ್ದೀವಿ. ಕಮಿಟಿಗಳಿಗೆ 3 ಕೋಟಿ ಕೊಟ್ಟಿದ್ದೀವಿ. 5 ಕೋಟಿ ಕೊಟ್ಟಿದ್ದೀವಿ. 3 ಇದ್ದದ್ದು 5 ಮಾಡಿದ್ದೀವಿ. ಕಮಿಟಿ ಇದಕ್ಕೆ ಮೇಯರ್ ಮತ್ತು ಅವನ ಕೌನ್ಸಿಲ್ಗೆ 10 ಕೋಟಿ ಕೊಟ್ಟಿದ್ದೀವಿ. ಅಂದರೆ 5 ಕಾರ್ಪೊರೇಷನ್ ಸೇರಿ 50 ಕೋಟಿ ಆಯಿತು. ಮೊದಲು ಬರೀ ಎಷ್ಟಿತ್ತು? 5 ಕೋಟಿ ಇತ್ತು. ಈಗ ವಿ ಹ್ಯಾವ್ ಮೇಡ್ 10 ಟೈಮ್ಸ್ ಮೋರ್. ಕಾರ್ಪೊರೇಷನ್ ಕಮಿಷನರ್ಗೆ 3 ಕೋಟಿ ಇದ್ದಿದ್ದು 1 ಕೋಟಿ ಇದ್ದಿದ್ದು ಈಗ 15 ಕೋಟಿ ಆಗಿದೆ. 15 ಕೋಟಿ ಆಯಿತು. 15 ಕೋಟಿ ಆಗಿದೆ. ಅಂದರೆ ಇದೇ ಕಾರ್ಪೊರೇಷನ್ ವ್ಯಾಪ್ತಿ, ಗೊತ್ತಾಯ್ತು. ಇದೇ ವ್ಯಾಪ್ತಿ. ಸೊ ಇಷ್ಟು ಫೈನಾನ್ಷಿಯಲ್ ಪವರು ಮೊದಲೆಲ್ಲ ಸರ್ಕಾರಕ್ಕೆ ಬರ್ತಿತ್ತು. ಈಗ ನಮ್ಮ ಸರ್ಕಾರಕ್ಕೆ ಬರೋದು ಬೇಡ ಅಂಥೇಳಿ ಅವ್ರಿಗೆ ಕೊಟ್ಟಿದ್ದೀವಿ. ಏನಾದ್ರು ಒಂದು ಎಮರ್ಜೆನ್ಸಿ ತೀರ್ಮಾನ ಮಾಡಬೇಕಂದ್ರೆ ಇಷ್ಟು ದೊಡ್ಡ ಪವರ್ಸ್ ಕೊಟ್ಟಿದ್ದೀವಿ. 1 ವರ್ಷಕ್ಕೊಬ್ಬ ಮೇಯರ್ ಹಿಡಿತಾ ಇದ್ದ. ಅವ್ನು ತಯಾರಾಗೋದು, ಅವ್ನ ರಿಸರ್ವೇಷನ್ನು, ಮತ್ತೊಂದು ಅವ್ನು ಇಳಿಸೋದು ಪಡಿಸೋದು ಇವೆಲ್ಲ ನಡೀತಿತ್ತು. ಅವ್ನು ಫಾರಿನ್ ಟೂರ್ಗೆ ಹೋಗಿ ಬರೋದು, ಅವನಿಗೆ ತುರಾಯಿ ಆಗೋಷ್ಟೊತ್ತಿಗೆ ಅವನು ಸುಸ್ತಾಗ್ಬಿಡ್ತಿದ್ದ. ಈಗ 2.5 years ಅವನ್ನ ಮೇಯರ್ ಆಗಿರುವಂತ ಅಂದ್ಬಿಟ್ಟು ಹೇಳಿದ್ದೀವಿ. ಇದಕ್ಕೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಅಲ್ಲ, ನೀವು ಅಂದರೆ ಈ ಸಫಿಷಿಯೆಂಟ್ ಫಂಡ್ ಇಲ್ಲದೆ ಹೋದರೆ ನೀವು 5 ಬಿಟ್ಟು 10 ಮಾಡಿದ್ರೆ ಆದರೂ ಏನು ಪ್ರಯೋಜನ ಸರ್? ಯಾರು ಹೇಳಿದ್ದು ಸಫಿಷಿಯೆಂಟ್ ಫಂಡ್ ಇಲ್ಲ ಅಂತ? ಮತ್ತೆ ಯಾಕೆ ಬೆಂಗಳೂರಿನ ರಸ್ತೆಗಳು ಹೆಂಗಿದಾವೆ? ಯಾಕೆ ಇನ್ಫ್ರಾಸ್ಟ್ರಕ್ಚರ್ ಹೆಂಗಾಗಿ? ನೋಡಿ, ಅದನ್ನು ಒಂದು ದೊಡ್ಡ ಬೆಂಗಳೂರು ಬಗ್ಗೆ ನಾನು ಡೆಲ್ಲಿಲೂ ನೋಡಿದ್ದೀನಿ, ಮುಂಬೈ ನೋಡಿದ್ದೀನಿ, ಎಲ್ಲ ಕಡೆ ನೋಡಿದ್ದೀನಿ. ಮುಂಬೈಲಿ ಅತಿ ಹೆಚ್ಚು ದುಡ್ಡಿದೆ ಮೊದಲಿದ್ದ ಕೂಡ, ದೇರ್ ಫೈನಾನ್ಷಿಯಲ್ ಸ್ಟ್ರೆಂತ್ ಇಸ್. ಡೆಲ್ಲಿಲೂ ನೋಡಿದ್ದೀನಿ. ನಮ್ಮ ಆಫೀಸರ್ಸ್ನೆಲ್ಲ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗಿದ್ದೆ. ಅವ್ರ ಕಲೆಕ್ಷನ್ ಎಷ್ಟಿದೆ ಗೊತ್ತಾ? 2,000 ಕೋಟಿ ಟ್ಯಾಕ್ಸ್ ಕಲೆಕ್ಷನ್. ಅವ್ರಿಗೆ ಸರ್ಕಾರ ಸಹಾಯ ಮಾಡ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಸಹಾಯ ಮಾಡ್ತದೆ. ಇವತ್ತು ಕೂಡ ಒಂದು ದಾಖಲೆ ಕರೆಕ್ಟಾಗಿಲ್ಲ ಅಲ್ಲಿ, ದಾಖಲೆ ಕರೆಕ್ಟ್ ಇಲ್ಲ. ಇವತ್ತು ನಾವು ಇಲ್ಲಿ ಸುಮಾರು 6,000 ಕೋಟಿ ರೂಪಾಯಿ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ನ ಇವತ್ತು ನಾವು ಮಾಡ್ತಾಯಿದ್ದೀವಿ. ದೆಹಲಿ 3 ಪಟ್ಟು ಹೆಚ್ಚು ಬೆಂಗಳೂರು ನಗರ ಮಾಡ್ತಾಯಿದೆ. ಟ್ರಾನ್ಸ್ಪರೆನ್ಸಿ ತಂದಿದ್ದೀವಿ. ಅವ್ರ ಡಾಕ್ಯುಮೆಂಟೇಷನ್ ಎಲ್ಲ ಕಂಪ್ಲೀಟ್ ಸ್ಕ್ಯಾನ್ ಮಾಡ್ತಾಯಿದ್ದೀವಿ. ಈಗ ನಿಮ್ಮ ಆಸ್ತಿ, ನಮ್ಮ ಸರ್ಕಾರದ ಗ್ಯಾರಂಟಿ, ಪ್ರತಿಯೊಬ್ಬನ ಆಸ್ತಿ 6ನೇ ಗ್ಯಾರಂಟಿ, ಅವನ ದಾಖಲೆಗಳನ್ನು ಕರೆಕ್ಟಾಗಿ ಕೊಡುವಂಥದ್ದು ನಮ್ಮದು 6th ಗ್ಯಾರಂಟಿ, 6ನೇ ಗ್ಯಾರಂಟಿ. ಹಳ್ಳಿಲಿರ್ಬೋದು, ನಗರದಲ್ಲಿರ್ಬೋದು, ಅವನಿಗೆ ಈ ಖಾತೆ ಕೊಟ್ಬಿಟ್ಟು ಅವನ ಆಸ್ತಿಗಳನ್ನ ಕಂಪ್ಲೀಟ್ ಸ್ಕ್ಯಾನ್ ಮಾಡಿ ನೀವೇ ನಿಮ್ಮ ಖಾತೆನ ನಿಮ್ಮ ಕೋಡಲ್ಲಿ ನೀವು ನೋಡ್ಕೊಳ್ಬೋದು. ನಿಮ್ಮ ಫೋನಲ್ಲೇ ನೀವು ನೋಡ್ಕೊಳ್ಬೋದು ಯಾರು ಮಿಸ್ಯೂಸ್ ಮಾಡಿದಾನ, ಯಾರದಕ್ಕೆ ವಾರಸ್ದಾರು ಏನು ಅಂತೇಳಿ ಟ್ರಾನ್ಸ್ಪರೆಂಟ್ ಮೋಡಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೀವಿ. ಸೊ ಇವತ್ತೇನು ನಾವು ತೆಗೆದುಕೊಂಡಿದ್ದೀವಿ ಮಾಡಿದಂಥ ತೀರ್ಮಾನ, ಮೋದಿಯವ್ರ ಸರ್ಕಾರ ನಮ್ಮ ಅಧಿಕಾರಿಗಳನ್ನ ಕರೆಸಿ ಯು ಹ್ಯಾವ್ ಡನ್ ಎ ರೆವಲ್ಯೂಷನ್ ವರ್ಕ್ ಅಂತೇಳಿ ಅವ್ರಿಗೆ ಅವಾರ್ಡ್ ಕೊಟ್ಟು ಕಳಿಸಿದ್ದಾರೆ. ಇದು ಯಾವಾಗ? 4 ತಿಂಗಳ ಹಿಂದೆ, 4 months. ನಾವು ಇದನ್ನು ಪಬ್ಲಿಸಿಟಿ ಈಗ ಮಾಡೋಕ್ಕೆ ಹೋಗ್ತಾ ಇಲ್ಲ, ನಾವು ಮಾಡ್ಬೇಕಲ್ಲ, ಮಾಡ್ತೀವಿ. 4 months ಹಿಂದೆ ಯು ಹ್ಯಾವ್ ಡನ್ ಎ ಬೆಸ್ಟ್ ಡ್ರೈವ್, ಎ ಮಾಡೆಲ್ ಟು ದಿ ಕಂಟ್ರಿ ಅಂತೇಳಿ ತೀರ್ಮಾನ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಈ ರೀತಿ ನಾವು ತೀರ್ಮಾನ ಮಾಡಿದ್ವಿ. ಇದು ಬೆಂಗಳೂರು ನಗರದ ಕಾರ್ಪೊರೇಷನ್ನಲ್ಲಿ ಈ GBAನಲ್ಲಿ ಆಗ್ತಾ ಇರೋಂಥ ಒಂದು ತೀರ್ಮಾನ. ಈಗ ದುಡ್ಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ.
ಈಗ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕಲ್ಲಿ 2008ರಲ್ಲಿ 8ರಲ್ಲೋ ಏನೋ ಅವ್ರು ನೋಟಿಫಿಕೇಶನ್ ಮಾಡಿದ್ರು ಪೆರಿಫೆರಲ್ ರಿಂಗ್ ರೋಡ್ ಅಂತ. ಇಲ್ಲಿ ಈ ಕಡೆ ಒಂದು 74 ಕಿಲೋಮೀಟ್ರು, ಆ ಕಡೆ ಒಂದು 60, ಒಟ್ಟು 117 ಕಿಲೋಮೀಟ್ರು ನೋಟಿಫೈ ಮಾಡಿದ್ರು. ಯಾಕೆ ತೆಗೆದುಕೊಳ್ಳಿಲ್ಲ ಅವರು? ಟ್ರಾಫಿಕ್ಕು ಇವತ್ತು ನೈಸ್ ರೋಡ್ ಇರೋದಕ್ಕೆ ಅರ್ಧ ಉಳ್ಕೊಂಡಿದೆ ಬೆಂಗಳೂರು. ಆ ನೈಸ್ ರೋಡ್ ಇಲ್ಲದೆ ಆ ಟ್ರಾಫಿಕ್ ಎಲ್ಲ ಬೆಂಗಳೂರು ಒಳಗಡೆ ಬಂದುಬಿಟ್ಟಿದ್ರೆ ಭಾಳ ಸಮಸ್ಯೆ ಆಗಿತ್ತು. ಯಾರು ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ. ಆವತ್ತು ಮಾಡಿದರೆ ಒಂದು 10-15 ಸಾವಿರ ಕೋಟಿ ರೂಪಾಯಿಲಿ ಸುತ್ತಲ 117 ಕಿಲೋಮೀಟ್ರ್ ಮುಗಿದೋಗ್ತಿತ್ತು. ಇವತ್ತು ಆಲ್ಮೋಸ್ಟ್ 45ರಿಂದ 50 ಸಾವಿರ ಕೋಟಿ ರೂಪಾಯಿ ಅದಕ್ಕೆ ಆಗ್ತಾಯಿದೆ. 27 ಸಾವಿರ ಕೋಟಿ ರೂಪಾಯಿ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಮೇಲ್ಗಡೆ ಅಪ್ಪರ್ ಇದಕ್ಕೆ ಈಗಾಗಲೇ ನಾನು ಲೋನ್ ತೊಗೊಂಡಿದ್ದೀನಿ. ಅದಕ್ಕೆ ಏನೇನೋ ಸ್ಕೀಮ್ ತೆಗೆದುಕೊಂಡಿದ್ದೀನಿ. ಅದ್ರ ಬಗ್ಗೆ ಬೇಕಾದ್ರೆ ಡೀಟೇಲ್ ಕೇಳಿ ನಾನು ಹೇಳ್ತೀನಿ. ಆ ರೋಡು ಇನ್ನು 2 ವರ್ಷದೊಳಗೆ ಆ ರೋಡನ್ನು ಕಂಪ್ಲೀಟ್ ಮಾಡಬೇಕು ಅಂತ ಮಾಡಿದ್ವಿ. ಆ ರಿಂಗ್ ರೋಡ್ ಆಯಿತು ಅಂತಂದರೆ ಅರ್ಧ ತಮಿಳ್ನಾಡಿಗೆ ಹೋಗೋರು, ಕೋಲಾರ್ಗೆ ಹೋಗೋರು, ತುಮಕೂರಿಗೆ ಹೋಗೋರು ಎಲ್ಲ ಕೂಡ ಆ ರೋಡಲ್ಲೇ ವೆಹಿಕಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡೋಂಥ ವ್ಯವಸ್ಥೆ ಆಗ್ತಾಯಿದೆ. ಈ ಬೆಂಗಳೂರು ನಗರದಲ್ಲಿ ಈಗ ಅವನು ಯಾರೋ ಒಬ್ಬ MP ದುಡ್ಡು ಬಾಚಕ್ಕೆ ಟನಲ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ರು. ಹೌದು. ಹಿಂದೆ ಜಾರ್ ಸಾಹೇಬ್ರ ಕಾಲದಲ್ಲಿ ಒಂದು ಫ್ಲೈಓವರ್ ಮಾಡೋಕ್ಕೆ ಹೊರಟಿದ್ರು. ಯಾವುದೋ ಬ್ರಿಡ್ಜ್, ಸ್ಟೀಲ್ ಬ್ರಿಡ್ಜ್ ಅಂತ ಬಂದು ಅದಕ್ಕೆ ವಿರೋಧ ಮಾಡಿದ್ರು. ಆಯ್ತು ಬೇಡಪ್ಪ, ವಿರೋಧ ಮಾಡಿದೆ. ನಿಮ್ಗೆ ಅಧಿಕಾರ ಇತ್ತಲ್ಲ, ಯಡಿಯೂರಪ್ಪನವ್ರಿಗೆ, ಬೊಮ್ಮಾಯಿಗೆ ಅಧಿಕಾರ ಇತ್ತು, ಜಗದೀಶ್ ಶೆಟ್ಟರ್ಗೆ ಅಧಿಕಾರ ಇತ್ತು, ಸದಾನಂದ ಗೌಡರು ಇತ್ತು. ಯಾವ್ದಾದ್ರು ಒಂದು ಪಿಲ್ಲರ್ ಹಾಕಿದ್ದೀರಾ? 1 ಕಿಲೋಮೀಟ್ರ್ ನಿಮ್ಮ ಕೈಲಿ ಫ್ಲೈಓವರ್ ಮಾಡೋಕ್ಕಾಗಿಲ್ಲ, ಒಂದು ರೋಡ್ ಆ್ಯಡ್ ಮಾಡೋಕ್ಕಾಗಿಲ್ಲ. ಪ್ಲೀಸ್ ಯಾವ್ದಾದ್ರು ಒಂದು ನಿಮ್ಗೆ ನೆನಪಿದ್ರೆ, ಇಲ್ಲ ಇಲ್ಲಿ ಎಲ್ಲ ರಿಪೋರ್ಟರ್ಸ್ ಇದ್ದಾರೆ, ನೀವು ಒಂದು ಡಜನ್ ರಿಪೋರ್ಟರ್ಸ್ನೆಲ್ಲ ಕುಂಡಿಸ್ಕೊಂಡಿದ್ದೀರಲ್ಲ, ಒಂದು ಫ್ಲೈಓವರ್ ಆಗೋ ಯಾವ್ದಾದ್ರು ಒಂದು ಮೇಜರ್ ಡೆವಲಪ್ಮೆಂಟ್ ಈ ಕಣ್ಣಿಗೆ ಕಾಣೋಂಥದ್ದು, ಕಿವಿ ಕೇಳೋದಲ್ಲ, ಈ ಕಣ್ಣಿಗೆ ಕಾಣೋಂಥದ್ದು ಒಂದು ಯಾವ್ದಾದ್ರು ಇದ್ದರೆ ಯು ಪ್ಲೀಸ್ ಟೆಲ್ ಮಿ, ಐ ಆಮ್ ರೆಡಿ ಟು ಸರೆಂಡರ್. 2019ರಿಂದ 2023 ಮಧ್ಯದಲ್ಲಿ ಹಿಂದೇನೂ ಅಷ್ಟೇ. ಹಿಂದೇನೋ ಯಡಿಯೂರಪ್ಪನವ್ರು ಹಿಂದೇನೂ ಇದ್ರಲ್ಲ, ಅವ್ರದ್ದು ಗೌರ್ಮೆಂಟ್ ಇತ್ತಲ್ಲ, ಹಿಂದೇನೋ BJP ಗೌರ್ಮೆಂಟ್ ಇತ್ತಲ್ಲ, ಹಾಗೆ ಲೆಕ್ಕ ಹಾಕ್ಕೊಳ್ಳಿ, ಅದು ಲೆಕ್ಕ ಹಾಕ್ಕೊಳ್ಳಿ. ದಟ್ ಈಸ್ ದೇರ್ ಗೌರ್ಮೆಂಟ್. ಇಲ್ಲ ಯಾವ್ದಾದ್ರು MPಗಳು, ಡೆಲ್ಲಿ MPಗಳು ಸೆಂಟ್ರಲ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಒಂದು ಅರ್ಜಿ ಎತ್ಕೊಂಡೋಗಿ ಮೋದಿ ಸಾಹೇಬ್ರಿಗೆ 13 ವರ್ಷ ಆಯಿತು, ನೀವು ಇಷ್ಟು ದುಡ್ಡು ಕೊಡಿ ಅಂತ ಯಾರಾದ್ರು ಕೇಳಿದಾರಾ? ಏನೂ ಇಲ್ಲ. ನಾನು ಒಂದೇ ದಿನಕ್ಕೆ ನಾನು ಮಾಟ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಒಂದೇ ದಿನಕ್ಕೆ ಬದಲಾವಣೆ ಮಾಡಿ, ಇಟ್ ಟೇಕ್ಸ್ ಟೈಮ್. ಸೊ ವಿಧಿ ಇಲ್ಲದೆ ನಾನು ಸ್ಟಡಿ ಮಾಡಿದ್ದೀನಿ, ಹೊರಗಡೆ ದೇಶಕ್ಕೆ ತಿರುಗಿದ್ದೀನಿ, ನಮ್ಮ ರಾಜ್ಯದ ಬೇರೆ ರಾಜ್ಯಗಳಿಗೆ ತಿರುಗಿದ್ದೀನಿ, ಎಕ್ಸ್ಪರ್ಟ್ಸ್ ಹತ್ರ ಚರ್ಚೆ ಮಾಡಿದೆ. ದಿ ಒನ್ಲಿ ಸೊಲ್ಯೂಷನ್ ಈಗೆಲ್ಲ ಪ್ರಾಪರ್ಟಿಗಳು ಕೂಡ ರೋಡು, ನೀವು ಜಯನಗರ್ಗೆ ಹೋಗಿ, ಕೆಂಗೇರಿಗೆ ಹೋಗಿ, KR ಪುರಂಗೆ ಹೋಗಿ, ಆಲ್ ಮೇನ್ ರೋಡ್ ದಿ ಪ್ರಾಪರ್ಟೀಸ್ ಆರ್ 20,000 rupees ಪರ್ ಸ್ಕ್ವೇರ್ ಫೀಟ್. ಬೇರೆ ಡೆಲ್ಲಿಲೆಲ್ಲ ಏನಿದೆ ಅಂದರೆ ಅಲ್ಲಿ 5,000 ರೂಪಾಯಿಗೆ ರಿಜಿಸ್ಟ್ರೇಷನ್ ಇತ್ತು ಅಂತಂದರೆ ಮಾರ್ಕೆಟ್ ವ್ಯಾಲ್ಯೂ 20,000 ಇರ್ತದೆ. ಅಲ್ಲಿ ವೈಟ್ ಟು ಬ್ಲ್ಯಾಕ್ ಇದೆ, ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಇರೋದ್ರಲ್ಲಿ 90% ವೈಟೇ ಇದೆ. ಮಾರ್ಕೆಟ್ ವ್ಯಾಲ್ಯೂ ಹತ್ತತ್ರ ಸೇರ್ಬೋದು. ನಾವಿವತ್ತು ಏನಾದ್ರು ಒಂದು ರೋಡ್ನ ಅಗಲ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಪೇ ದಿ ಡಬಲ್ ದಿ ಪ್ರೈಸ್. ಡಬಲ್ ಕೊಟ್ಬಿಟ್ಟು ಇವತ್ತು ಏನು ನಾವು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಇವತ್ತು ನಾವು ತೀರ್ಮಾನ ಮಾಡಿದ್ವಿ, BD ಆ್ಯಕ್ಟಲ್ಲಿ ಡಬಲ್ ಕೊಡೋಕ್ಕೆ ಅವಕಾಶ ಇಲ್ಲ, ಹಳೇ ದುಡ್ಡೇ ಕೊಡಬೇಕು. ಬಟ್ ಸ್ಟಿಲ್ ಐ ಹ್ಯಾವ್ ಟೇಕನ್ ಡಿಸಿಷನ್, ಐ ಆಮ್ ಟೇಕಿಂಗ್ ಬಿಫೋರ್ ದಿ ಕ್ಯಾಬಿನೆಟ್. ಕೋರ್ಟಲ್ಲೂ ಕೂಡ ನಾವು ಬೇರೆ ಅಫಿಡವಿಟ್ ಫೈಲ್ ಮಾಡಿದ್ರು ಕೂಡ ಆ ರೋಡನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ಗೆ ಅರ್ಬನ್ನಲ್ಲಿ ಡಬಲ್ಲು, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ತ್ರಿಬಲ್ಲು, ಜೊತೆಗೆ FIR ಬೇಕಾದವ್ರಿಗೆ FIR, TDR ಬೇಕಾದವ್ರನ್ನ TDR. ಅದ್ರ ಒಳಗಡೆ ರೋಡಲ್ಲೇ ಪಕ್ಕದಲ್ಲೇ ಅವನಿಗೆ ಕಮರ್ಷಿಯಲ್ ಜಾಗ ಬೇಕಾದ್ರೆ 35%, ರೆಸಿಡೆನ್ಷಿಯಲ್ ಬೇಕಾದ್ರೆ 40% ಕೊಡಬೇಕು. ಶುರು ಆಗ್ಬೋದು ಸರ್ ಟನೆಲ್ ವರ್ಕು? ಈಗ ಟೆಂಡರ್ ಕರೆದಿದ್ದೀನಿ. ಆಲ್ಮೋಸ್ಟ್ ಈ ತಿಂಗಳ ಎಂಡ್ ಅಷ್ಟೊತ್ತಿಗೆ ಫೈನಲ್ ಆಗ್ತದೆ. ಅದಾದಮೇಲೆ ಕ್ಯಾಬಿನೆಟ್ ಬರಬೇಕು. ಇದನ್ನು ಬಿಲ್ಡ್ ಆಪ್ರೇಟ್ ಟ್ರಾನ್ಸ್ಫರ್ ಮಾಡಿದ್ದೀವಿ. 40% ನಾವು ಸಹಾಯ ಮಾಡ್ತೀವಿ, ಮಿಕ್ಕಿದ್ದು ಅವರೇ ಇನ್ವೆಸ್ಟ್ ಮಾಡಬೇಕು. ಇಟ್ ಈಸ್ ಎ ವೆರಿ ರಿಸ್ಕಿ ಪ್ರೊಪೋಷನ್ ಈವನ್ ಫಾರ್ ಡೆವಲಪರ್ಸ್ ಆಲ್ಸೋ. ಅಷ್ಟು ಸುಲಭ ಅಲ್ಲ ಇದು, ಟ್ರಾಫಿಕ್ ಏನೇನು ಆಗ್ತದೋ ಅಂತ ಅಂದ್ಬಿಟ್ಟು. ಬಟ್ ಭಾಳ ಜನ ಮುಂದೆ ಬಂದಿದ್ದಾರೆ, ನೋಡೋಣ, ಲೆಟ್ ಅಸ್ ಸಿ. ಎಷ್ಟು ಡ್ಯೂರೇಷನಲ್ಲಿ ಮುಗಿಸ್ಬೋದು? ಈಗ ಅದು 4 ವರ್ಷ ಬೇಕು. ಯಾಕೆ 4 ವರ್ಷ ಬೇಕು ಅಂದರೆ, ಶುರು ಮಾಡಿಬಿಡೋಯ್ತು. ಈ ಟನಲ್ ಬೋರಿಂಗ್ ಮಿಷಿನ್ ಇದೆಯಲ್ಲ, ನಾವು ಚಿಕ್ಕದು ಹೇಳಿಲ್ಲ, ನಾವು 14.25 ಮೀಟ್ರು ಅಂದರೆ 13.25 ಮೀಟ್ರು ರೋಡ್ ಒಳಗಡೆ, ಅದು ಎಕ್ಸ್ಟ್ರಾ 1 ಮೀಟ್ರು ಆಗ್ತದೆ. 14 ಮಿಷಿನು. ಅವನು ಆರ್ಡ್ರ್ ಕೊಟ್ಟರೆ, ಯಾರಿಗೆ ಆರ್ಡ್ರ್ ಸಿಗ್ತದೆ ಅವನಿಗೆ 1.5 ವರ್ಷ ಟೈಮ್ ಬೇಕು ಆ ಮಿಷಿನ್ ತರಬೇಕಾದ್ರೆ. ಇದು ಕಟ್ ಆ್ಯಂಡ್ ಕವರ್ ಅಲ್ಲ,
ಇದು ಒಳಗಡೆ ಟನಲ್ ಬೋರಿಂಗ್ ಮಾಡಿಕೊಂಡು ಹೋಗುವಂಥದ್ದು ಇದು. ಆ ಮಿಷಿನ್ ಮಾಡ್ದಂಗೆ ಸ್ವಲ್ಪ ದೊಡ್ಡ ಪ್ರಮಾಣ. ಮೊದಲು ಚೈನಾಯಿಂದ ಮಿಷಿನ್ಸ್ ಎಲ್ಲ ಇತ್ತು. ಈಗ ಚೈನಾಗೂ ನಮಗೂ ಸರಿಯಾದ ರಿಲೇಷನ್ಶಿಪ್ ಇಲ್ಲ. ಇಲ್ಲಾಂದರೆ 30-40% ಪ್ರೈಸು ನಮಗೆ ಕಡಿಮೆ ಆಗ್ತಿತ್ತು. ಈಗ ಏನಿದ್ರು ಬರೀ ಜರ್ಮನಿಯಿಂದ ತರಬೇಕು, ಬೇರೆ ಕಡೆಯಿಂದ ತರಬೇಕು. ಸೊ ದೇರ್ ಆರ್ ಲಾಟ್ ಆಫ್ ಟೆಕ್ನಿಕಲ್ ಪ್ರಾಬ್ಲಮ್ಸ್. ಸೊ ಈ ಸದ್ಯದಲ್ಲಿ ಒಂದು ಎಮರ್ಜೆನ್ಸಿಗೆ ಒಂದು ಕಟ್ಟಡ ಕವರು 1.5 ಕಿಲೋಮೀಟ್ರ್ ಮಾಡ್ತಾಯಿದ್ದೀವಿ. ಅದಕ್ಕೂ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಬರ್ತಾ ಇದೆ. ಸೊ ಅದಕ್ಕೆ ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಸ್ಟೆಪ್. ಈ ಕಡೆನೂ ಮಾಡ್ತಾಯಿದ್ವಿ, ಆ ಕಡೆನೂ ಮಾಡಿದ್ವಿ. ಮಧ್ಯ ನನ್ನ ಹತ್ರ 60 ಕಿಲೋಮೀಟ್ರು ಕೆಲವು ರಷ್ಯನ್ ಕಂಪ್ನೀಸ್ ಬಂದಿದ್ರು ನನ್ನ ಹತ್ರ. ನಾವೇ 60 ಕಿಲೋಮೀಟ್ರ್ ನಾವೇ ಮಾಡಿಬಿಡ್ತೀವಿ ಅಂತ ಬಂದಿದ್ದರು. ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರಿಗೆ ಪರ್ಮಿಷನ್ ಕೊಡ್ತಾಯಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ದುಡ್ಡು 6 ಲಕ್ಷ ಕೋಟಿ ರೂಪಾಯಿ ನಮ್ಮ ಬ್ಯಾಂಕ್ಗಳಲ್ಲಿದೆ, ಆಯಿಲ್ ದುಡ್ಡು. ಓಕೆ, ಅವರು ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಮಾಡಬೇಕು ಅಂತಿದೆ. ಬಟ್ ಅದು ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ತೊಗೋಬೇಕು. ಅದು ಬಿಟ್ಬಿಡೆ ಈಗ ಅದನ್ನು. ಸೊ ಅದಕ್ಕೀಗ ಹೊರಟಿದ್ದೀವಿ. ಇದಲ್ಲದೆ ಬೆಂಗಳೂರಿನ MP ಗಳನ್ನು ನೀವು ಕೇಂದ್ರ ಸರ್ಕಾರದಿಂದ ಏನು ತಂದಿದ್ದೀರಪ್ಪ ಮೊಬಿಲಿಟಿಗೆ ಅಂತ ಕೇಳಿದರೆ ಅವರು ಆ ಕೆ ರೈಡ್ ಹೇಳ್ತಾರೆ. ಸಬರ್ಬನ್ ಟ್ರೇನು, ಮೆಟ್ರೋ ಬಸ್ಗಳು ಬರ್ತಾ ಇರೋದು ಯಾರು ಮೆಟ್ರೋ 13% 12% ದುಡ್ಡು ಅವ್ರದ್ದು. ಮಿಕ್ಕಿದೆಲ್ಲ ಸ್ಟೇಟ್ ಗೌರ್ಮೆಂಟು. ಯಾವುದು ಏನಿಲ್ಲ, ಸುಮ್ಮನೆ ಅವರಲ್ಲಿಂದ ನಾವು ಚೇರ್ಮನ್ ಅಂತ ಮಾಡಿದ್ವಿ, ನಮ್ಮ ಕಮಿಷನರ್ ನಾವು MD ಇಟ್ಟಿರ್ತೀವಿ. ಈ ಮೂರು ಕಾಸು ಏನು ಪ್ರಯೋಜನ ಇಲ್ಲ. ಒಂದು ದಿನ ಒಬ್ಬ MP ಹೋಗಿ ಒಂದು ಅರ್ಜಿ ಕೊಡಲಿಲ್ಲ. ಒಂದು ದಿನ ಬರೀ ಖಾಲಿ ಡಬ್ಬ. ಇಟ್ ಮೇಕ್ಸ್ ಮೋರ್ ನಾಯ್ಸ್. ಬರೀ TV ಇದನ್ನು ಟ್ವೀಟ್ ಮಾಡೋದು ಇಷ್ಟು ಬಿಟ್ಟರೆ, ಯಾವುದಾದ್ರು ಪ್ರೋಗ್ರಾಮ್ ತಿಳ್ಕೊಳ್ಳೋದು ಬಿಟ್ಟರೆ, ಒಂದು ದಿನ ಹೋಗಿ ಇವ್ರಿಗೆ ಪ್ರೈಮ್ ಮಿನಿಸ್ಟ್ರಿಗೆ ಹೋಗಿ ಅರ್ಜಿ ಕೊಟ್ಬಿಟ್ಟು ದುಡ್ಡು ತೊಗೊಂಡು ಬರಲಿಲ್ಲ. ದುಡ್ಡು ತೊಗೊಂಬಂದಿದ್ರೆ ಏನಾರು ಹೇಳ್ತಿದ್ದೆ. ಇಲ್ಲ ನಿರ್ಮಲಾ ಸೀತಾರಾಮನ್ ಹತ್ರಕ್ಕೂ ಹೋಗಲಿಲ್ಲ. ನಾನು ಹೇಳಿದ್ದೀನಿ, ಪ್ರೈಮ್ ಮಿನಿಸ್ಟ್ರು ನಾನು ಪರ್ಸ್ನಲಾಗಿ ಭೇಟಿ ಮಾಡಿ 2 ಸತಿ ನಾನು ಭೇಟಿ ಮಾಡಿದ್ದೀನಿ. ಅವ್ರಿಗೇನೋ ನಾನು ಹೇಳಿದೆ, ಇಷ್ಟು ದುಡ್ಡು 42% ನಮ್ಮಿಂದ ದುಡ್ಡು ಹೋಗ್ತಾಯಿದೆ ನಮ್ಮ ರಾಜ್ಯದಿಂದ ಅವ್ರಿಗೆ. ಬಾಂಬೆ ಆದಮೇಲೆ ನಾವೇ ಸೆಕೆಂಡಾಗಿ ಅಷ್ಟು. ಬಟ್ ಇಲ್ಲಿಗೆ ಬರಬೇಕಾದ್ರೆ ಬರೀ 13% ವಾಪಸ್ ಬರ್ತದೆ. ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ನೀವೆಲ್ಲ ಇಲ್ಲಿ ಇದ್ದೀರಿ, ನೀವು ಭಾಳ ಇಂಪಾರ್ಟೆಂಟ್ ಜರ್ನಲಿಸ್ಟ್ ಎಲ್ಲ ಇದ್ದಾರೆ. ಈಗ ಏರ್ಪೋರ್ಟ್ ಫ್ಲೈಓವರ್ ಇದೆಯಲ್ಲ, ನೆಲಮಂಗ ಫ್ಲೈಓವರ್ ಇದೆಯಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಇದೆಯಲ್ಲ, ಈ ಕಡೆ ಕೋಲಾರ ಫ್ಲೈಓವರ್ ಇದೆಯಲ್ಲ, ರೋಡ್ ಇದೆಯಲ್ಲ, ಯಾರು ಮಾಡಿದ್ರು? ಇಟ್ ಈಸ್ ದಿ UPA ಗೌರ್ಮೆಂಟ್. ಇಂಥದ್ದು ಒಂದು ಕೆಲಸ ಹೇಳಿ. ನರಮ್ ಯೋಜನೆ ಅಂತ ಇತ್ತು, ಜೇನರಂ, ಅದಕ್ಕೊಂದಷ್ಟು ದುಡ್ಡು ಬರ್ತಾಯಿತ್ತು. ಈಗ ಅದೆಲ್ಲ ನಿಂತೋಯ್ತು. ಎಲ್ಲಿ ಎನಿ ಸ್ಮಾಲ್ ಅಮೌಂಟ್ ವಿಚ್ ದೇ ಹ್ಯಾವ್ ಗಿವನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಬ್ಯಾಂಗ್ಳೂರ್. ಈಗ ವಾಜಪೇಯಿ ಏನು ಹೇಳಿದ್ರು? ದಿ ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಇಂಡಿಯಾ ಥ್ರೂ ಬ್ಯಾಂಗ್ಳೂರ್ ಅಂತ. ಮೊನ್ನೆ ಮೋದಿ ಸಾಹೇಬರು ಬಂದು ಏನು ಹೇಳಿದ್ರು? ಮೋದಿಲಿ ಇಟ್ ಈಸ್ ಎ ಗ್ಲೋಬಲ್ ಸಿಟಿ ಅಂದರು. ಹಂಗನ್ಬೇಕಾದ್ರೆ ಶಕ್ತಿ ಕೊಡಬೇಕಲ್ಲ. ವಾಟ್ ಈಸ್ ದಿ ಸ್ಟ್ರೆಂತ್ ಯು ಹ್ಯಾವ್ ಗಿವನ್, ದಟ್ ಈಸ್ ಇಂಪಾರ್ಟೆಂಟ್. ನೀವು ಮೋದಿಯವ್ರಿಗೆ ಭೇಟಿಯಾದಾಗ ಕೇಳಿದ್ದೀರಾ ಇದನ್ನ? ಕೇಳಿದ್ದೀನಿ, ಹೇಳಿದ್ದೀನಿ, ತೋರಿಸಿದ್ದೀನಿ. ಈಗ ಡಬಲ್ ಡೆಕ್ಕರ್ ತೋರಿಸ್ತೆ ಅವ್ರಿಗೆ ನಾನು. ನೀವು ಯಾವುದೋ ಒಂದು ವಿಡಿಯೋ ತೆಗೆದು ನೋಡಿ, ನೀವು ಡಬಲ್ ಡೆಕ್ಕರ್ ಇರೋದನ್ನ ನಮ್ಮ ಜಯನಗರದಲ್ಲಿ ಮಾಡೋದನ್ನ ನಾನು ತೋರಿಸಿದ್ದೆ. ನೋಡಿ, ರೋಡ್ ವೈಡ್ನಿಂಗ್ ಮಾಡೋಕ್ಕಾಗಲ್ಲ, ಫಸ್ಟು ಮೇಲ್ಗಡೆ ಫ್ಲೈಓವರು, ಅದ್ರ ಮೇಲೆ ರೋಡ್ ಮಾಡ್ತೇವೆ. ಗುಡ್ ಡಿಕೆ ಇದನ್ನು ಫಾಲೋ ಮಾಡೋಂತ. ಪಾಪ ಅವರು ನಾಗ್ಪುರದಲ್ಲಿ ಮಾಡಿದ್ದಾರೆ, ಅಲ್ಲೂ ಹೋಗಿ ನೋಡ್ಕೊಂಡು ಬಂದೆ ನಾನು. ಸೊ 44 ಕಿಲೋಮೀಟರ್ಸ್ನ ಆ ರೀತಿ ಡಬಲ್ ಡೆಕ್ಕರ್ ತೆಗೆದುಕೊಂಡಿದೆ. 44 ಕಿಲೋಮೀಟರ್ಸ್ ಡಬಲ್ ಡೆಕ್ಕರು, 117 ಕಿಲೋಮೀಟ್ರು ಈ ರಿಂಗ್ ರೋಡು, ಹೊಸದಾಗೆ 120 ಕಿಲೋಮೀಟ್ರು ಫ್ಲೈಓವರು. ಇದು ಒಂದು ಹಿಸ್ಟಾರಿಕ್ ಡಿಸಿಷನ್ನ ಇಲ್ಲ ಅಂತೇಳಿ. ಟನಲ್ ಅಲ್ಲದೆ ನಾನು ಹೇಳ್ತಾ ಇರೋದು. ಇದಲ್ಲದೆ ಈ ನಮ್ಮ ಇದೆಯಲ್ಲ, ಈ ಕಾಲುವೆ ಪಕ್ಕ 50 ಮೀಟ್ರ್ ನೀವೇನು ಮಾಡೋಕ್ಕಾಗ್ತಿರಲಿಲ್ಲ. 50 ರೋಡ್ ಮಾಡೋಕ್ಕೂ ಅವಕಾಶ ಇಲ್ಲ. ಅದಕ್ಕೆ ನಾನು ಸಂಚಾರಯುಕ್ತ ಅಂತೇಳಿ ದೊಡ್ಡ ಬಸ್ ಗಿಸ್ ಬಿಡೋದು ಬೇಡ ಅಂತೇಳಿ ಅವ್ರಿಗೆ ಕಟ್ಟಕ್ಕೆ ಬಿಡೋಲ್ಲ. ಅವ್ರಿಗೆ TDR ಕೊಟ್ಬಿಟ್ಟು ಕಾಸು ಕೊಟ್ಟು ನಾವು ಖರೀದಿ ಮಾಡೋಕ್ಕಾಗಲ್ಲ. TDR ಕೊಟ್ಬಿಟ್ಟು ಈಗ 2 ರೋಡ್ನ ನೋಟಿಫೈ ಮಾಡಿದ್ದೀನಿ. ಸೊ ಅಲ್ಲಿ ಒಂದು 300 ಕಿಲೋಮೀಟ್ರನ್ನ ಹೊಸ ರೋಡ್ನ ಬೆಂಗಳೂರಲ್ಲಿ ಆ್ಯಡ್ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಿದ್ದೆ. ಸೊ ಲೈಕ್ ದಿಸ್, ವಾಟ್ ಎವರ್ ಡಿಸಿಷನ್ಸ್ ವಿ ಆರ್ ಲುಕಿಂಗ್ ಅಟ್ ಎ ವೆರಿ ದೂರದೃಷ್ಟಿ ಇಟ್ಕೊಂಡು. ನಾನು ನಾಳೆ ಬೆಳಗ್ಗೆ ಓಟ್ಗೋಸ್ಕರ ನಾನು ಮಾಡ್ತಾಯಿಲ್ಲ. ಈ ಬೆಂಗಳೂರು ಬಗ್ಗೆ ಒಂದು ಏನಾದ್ರು ಒಂದು ಮಾಡಬೇಕು. ವಿದ್ಯುತ್ ಶಕ್ತಿ ಮಂತ್ರಿ ಇದೆ, ನಾನು ನೆನಪಿರಬೇಕು. ನೀವು ಯಾರು ಬೇಕಾದ್ರೂ ಕೇಳಿ, ಇಂಡಿಯಾಲಿ ನೀವು ಯಾವ ಮಂತ್ರಿನಾದ್ರು ಕೇಳಿ, ಇಟ್ ಈಸ್ ಕರ್ನಾಟಕ ಹೂ ಸೆಟ್ ಎ ಸ್ಟ್ಯಾಂಡರ್ಡ್ ಆಫ್ ಗ್ರೀನರ್ಜಿ ಅಂತ ಹೇಳ್ತಾರೆ. ನಾವೇನು ಇವತ್ತು ನಾವು ಪಾವಗಡದಲ್ಲಿ ಮಾಡಿದ್ದೀವಲ್ಲ, 1 ಎಕರೆನೂ ಅಕ್ವಿಷನ್ ಮಾಡಿದ್ದೀವಲ್ಲ, ಸೋಲಾರ್ ಇಡೀ ಕಂಟ್ರಿಲಿ ನಮ್ಮ ಮಾಡೆಲ್ ನಾವು ಫಾಲೋ ಮಾಡಿದ್ದಾರೆ. ಇವತ್ತೇನು ಕುಸುಮ ಅಂತ ಹೊಸರ ಹೆಸರು ಕೊಟ್ಟವ್ರೆ, ಅದೆಲ್ಲ ನಂದೇ ಸ್ಕೀಮ್ ಅದನ್ನು. ಸೊ ಹಂಗೆ ನಾವು ಇರ್ತೀವೋ ಇಲ್ಲೋ, ನಾನು ಇಲ್ಲಿರಲ್ಲ. ನೀವು ಈ ಪರ್ಮನೆಂಟಲ್ಲಿ TV ವಿಲಿ ಇರ್ಬೋದು ಅಷ್ಟೇ. ಬಟ್ ಈ ಉದ್ಯೋಗದಲ್ಲಿ ಇರ್ತೀನೋ ಇಲ್ಲೋ ಗೊತ್ತಿಲ್ಲ.
ಬಟ್ ನಾವು ಕೂಡ ಸಮಥಿಂಗ್ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ದಿ ಬ್ಯಾಂಗ್ಳೂರ್. ನಾನು ಬೆಂಗಳೂರಲ್ಲಿ 6ನೇ ವಯಸ್ಸಿಗೆ ಬೆಂಗಳೂರಿಗೆ ಬಂದವು. ನಾನು ಇಲ್ಲಿವರೆಗೂ ಇದ್ದೀನಿ, ಓಟ್ಗೆ ಮಾತ್ರ ಅಲ್ಲಿ ಹೋಗ್ತಾ ಇದ್ದೀನಿ. ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ದಿ ಬ್ಯಾಂಗ್ಳೂರ್. ನಂಗೆ ಕುತೂಹಲ ಇದ್ದಿದ್ದು, ಮೋದಿ ಬರೀ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ಗಿಲ್ಟಿಕ್ಸ್ ಮಾತಾಡ್ತಾರೆ ನಿಮ್ಮ ಹತ್ರ? ನನ್ನ ಹತ್ರ ಯಾವ್ದು ಪಾಲಿಟಿಕ್ಸು ಆಸೆ ಇದೆ ಅವ್ರಿಗೆ, ಏನೋ ಒಂದು 2-3 ಕ್ರಾಸ್ ಕ್ವಶನ್ ಕೇಳ್ತಾರೆ. ಏನಂತ ಅಂದರೆ ಇಂಡೈರೆಕ್ಟಾಗಿ ಅವೆಲ್ಲ ಚರ್ಚೆ ಬೇಡ ಈಗ. ಎಸ್, GBAಗೆ ಸಂಬಂಧಪಟ್ಟಂತೆ, ಬೆಂಗಳೂರು ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ ತಗೊಳ್ಳೋಣ. ರಮೇಶ್, ಒಂದು ಪಾಲಿಕೆಯನ್ನು ನೀವು ಡಿವೈಡ್ ಮಾಡಿ 5 ಮಾಡಿಬಿಟ್ಟು GBA ಅಂತ ಮಾಡಿದಿರಿ. ಈಗ ದೆಹಲಿ ಸೇರಿದಂತೆ ಕೆಲ ಮಹಾನಗರಗಳಲ್ಲಿ ಇದನ್ನೆಲ್ಲ ವಿಭಜನೆ ಮಾಡಿ ಸಕ್ಸಸ್ ಆಗಿಲ್ಲ. ಆದರೆ ನೀವು ಬೆಂಗಳೂರಲ್ಲಿ ಇದನ್ನು ಸಕ್ಸಸ್ ಮಾಡಲಿಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಸೊ ಅಲ್ಲಿರುವಂಥ ಅಧ್ಯಯನಗಳನ್ನು ಮಾಡಿ ಓವರ್ಕಮ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬೆಂಗಳೂರಲ್ಲಿ? ಇಟ್ ಈಸ್ ಎ ಪೊಲಿಟಿಕಲ್ ಆನ್ಸರ್. ಅದು ಪ್ರಾಬ್ಲಮ್, ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್. ಅದು ಡೆಲ್ಲಿಲೂ ಸಕ್ಸಸ್ ಆಗ್ತಿರಲಿಲ್ಲ ಅಂತ ಹೇಳೋದು ಸರ್. ಡೆಲ್ಲಿಲೂ ಸಕ್ತಿಲ್ಲ. ಅವ್ರು ಇಂಟರ್ನಲ್ ಒಬ್ಬೊಬ್ಬರು ಜಗಳ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಇಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು GBA ಅಂತ ಇಟ್ಟಿದ್ದೀವಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಈಗ ನನ್ನ ರೋಡ್ ಅಂತ ಹೇಳ್ತಾ ಇದ್ದೀನಿ, ಟನಲ್ ಅಂತ ಹೇಳ್ತಾ ಇದ್ದೀನಿ, ಫ್ಲೈಓವರ್ ಅಂತ. ಅದು 5 ಕಾರ್ಪೊರೇಷನ್ಗೂ ಬರ್ಬೋದು, 3 ಕಾರ್ಪೊರೇಷನ್ ಬರ್ಬೋದು, 2 ಕಾರ್ಪೊರೇಷನ್. ಅವೆಲ್ಲ ಸರ್ಕಾರ ಫಂಡ್ ಮಾಡ್ತದೆ. ಅದಕ್ಕೆ ಗೌರ್ಮೆಂಟ್ ವಿಲ್ ಫಂಡ್. ಈಗ ಮಾದೇವಪುರ ಏರಿಯಾ ಇದೆ, ಹೈಯೆಸ್ಟ್ ರೆವಿನ್ಯೂ ಏರಿಯಾ. ಈಗ ಅದು ಹೈಯೆಸ್ಟ್ ರೆವಿನ್ಯೂ ಅಂದರೆ ಟ್ಯಾಕ್ಸ್ ಜಾಸ್ತಿ ಅಲ್ಲಿ ಬರ್ತದೆ. ಬೇರೆ ಇನ್ನೊಂದು ಏರಿಯಾ ಈ ಕಡೆ ಇರೋದೆಲ್ಲ ಕಡಿಮೆ ಏರಿಯಾ. 74th ಅಮೆಂಡ್ಮೆಂಟ್ ಪ್ರಕಾರ ನಾವು ಆ ದುಡ್ಡನ್ನ ಈ ಕಡೆ ಉಪಯೋಗಿಸೋಕ್ಕಾಗಲ್ಲ. ಈಗ ಕಾರ್ಪೊರೇಷನ್ ಈಗಿದ್ದಾಗ ಆ ದುಡ್ಡು ತೆಗೆದ್ಬಿಟ್ಟು ಈ ಕಡೆಗೆ ಹಾಕ್ಬಿಡ್ತಿದ್ದೋ ನಾವು. ಕರೆಕ್ಟ್. ಯಲಹಂಕಕ್ಕೆ ಹಾಕ್ಬಿಡ್ತಿದ್ದೋ, ಕೆಂಗೇರಿಗೆ ಹಾಕ್ಬಿಡ್ತಿದ್ದೋ, ಇನ್ನೊಂದು ಕಡೆಗೆ ಹಾಕ್ಬಿಡ್ತಿದ್ದೋ. ಈಗ ಹಂಗೆ ಒಂದೇ ಇದ್ದಾಗ ಮಾಡ್ಬೋದು. ಈಗ ಹಂಗೆ ಮಾಡೋಕ್ಕಾಗಲ್ಲ. ಅಂಥ ಬಡ ಕಾರ್ಪೊರೇಷನ್ಗೆ, ಆದಾಯ ಕಡಿಮೆ ಇರೋ ಕಾರ್ಪೊರೇಷನ್ಗೆ ಗೌರ್ಮೆಂಟ್ ವಿಲ್ ಹೆಲ್ಪ್ ದೆಮ್. ಸೊ ಇಂಥ ಪ್ರಾಜೆಕ್ಟ್ಗಳಿಗೆ 2 ಕಾರ್ಪೊರೇಷನ್ನು ಸೇರಿಸಿ 3 ಕಾರ್ಪೊರೇಷನ್ ಸೇರಿದಾಗ ಸರ್ಕಾರ ಅವ್ರಿಗೆ ಸಹಾಯ ಮಾಡ್ತದೆ. ಸರ್ಕಾರ ಅನುದಾನ, ಅದಕ್ಕೊಂದು ಕಮಿಷನ್ ಅಂತ ಇದೆ, ಫೈನಾನ್ಷಿಯಲ್ ಕಮಿಷನ್ ಸಪ್ರೇಟಾಗಿ ವ್ಯವಸ್ಥೆ ಮಾಡಿದ್ದೀವಿ. ದಟ್ ವಿಲ್ ಟೇಕ್ ಕೇರ್ ಆಫ್ ದಟ್ ವಿಲ್ ಹೆಲ್ಪ್ ದೆಮ್, ಗೈಡ್ ದೆಮ್. ಒಂದು ಉದ್ಯೋಗಕ್ಕಿರ್ಬೋದು, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇರ್ಬೋದು, ಆಫೀಸರ್ಸ್ ಅಪಾಯಿಂಟ್ಮೆಂಟ್ ಇರ್ಬೋದು, ಅದಕ್ಕೆಲ್ಲ ಮೇಲ್ಗಡೆ ಒಂದು ಮಾನಿಟರ್ ಮಾಡಿ ಒಂದು ಯೂನಿಫಾರ್ಮಿಟಿ ತರ್ತದೆ. ಇದರದ್ದು ಪಾರ್ಟಾ ಸರ್ ಅದು? ಬಿಡದಿಯಲ್ಲಿ ಟೌನ್ಶಿಪ್ಪು 9,000 ಎಕರೆ. ಅದು ನೋಡಿ, ಅದು ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ್ದು. ಒಳ್ಳೆ ಉದ್ದೇಶದಿಂದನೇ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದೊಂದು 5-6 ಕಡೆ ಅವರು ಮಾಡಿದ್ದಾರೆ. ಅದನ್ನು ಮಾಡಿದ್ರು. ಉಗ್ರ ಹೋರಾಟ ಮಾಡ್ತಿದ್ದಾರೆ. ನೋಡಿ, ಅವರು ಪಾಪ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದು ಪಾಲಿಟಿಕ್ಸ್. ಅದು ನೋಡಿ, ಇಲ್ಲೆಲ್ಲ ನನ್ನ ಹತ್ರ ಇದೆ ಆ ಪೇಪರು. ನಂದಗುಡಿಗೆ 18,000 ಎಕರೆ ಮಾಡಿದ್ರು, ಬಿಡದಿಗೆ 9,600 ಎಕರೆ ಮಾಡಿದ್ರು, ಸೋಲೂರ್ಗೆ 12,000 ಎಕರೆ, ಸಾತ್ತೂರ್ಗೆ 16,000 ಎಕರೆ, ಇವೆಲ್ಲ ಮಾಡಿದ್ರು ಅವರು. ಕಸ್ಬಾಗೆ ರಾಮನಗರದಲ್ಲಿ 4,000 ಮಾಡಿದ್ರು. ಮಾಡಿ ಅವರು ನೋಟಿಫಿಕೇಶನ್ ಮಾಡಿದ್ರು. ಮಾಡಿಬಿಟ್ಟು DLFಗೆ ಕೊಟ್ಟರು. ಓಕೆ DLF ಕೊಟ್ಟರು. ಅವರೇ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದೆ, ನಾನು 40% ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಇಲ್ಲಾಂದ್ರೆ ಜೀವೋ ಇದೆ, 8,000 ಅಡಿ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ಅಂತ ಹೇಳಿದೆ. ಆವತ್ತು 22 ಲಕ್ಷ ರೂಪಾಯಿ ಕೊಡೋದು ಅಂತ ತೀರ್ಮಾನ ಮಾಡಿದ್ರು. DLFಗೂ ಕೊಟ್ಬಿಟ್ರು ಜಾಗನ. DLF ಅವರು ಡೆಪಾಸಿಟು ಕಟ್ಬಿಟ್ರು ದುಡ್ಡನ್ನ. 400-500 ಕೋಟಿ ರೂಪಾಯಿ ಡೆಪಾಸಿಟ್ ಕಟ್ಟರು. ಇದ್ದಕ್ಕಿದ್ದಂಗೆ ಅದು ಅವರು ವಯಬಲ್ ಆಗೋದಿಲ್ಲ ಅಂತ ವಾಪಸ್ ಹೊರಟಿದ್ರು. ಇವತ್ತವರೆಗೂ ಅವರು ನೋಟಿಫೈ ಮಾಡಲಿಲ್ಲ, ವಿಡ್ರಾ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಅರ್ಧಕ್ಕೆ ನಿಂತಿದ್ದ ಪ್ರೊಸೆಸ್ ನೀವು ಮುಂದೆ ತಗೊಂಡು ಹೋಗ್ತಾ ಇವತ್ತವರೆಗೂ ಅವರು ಮಾಡಲಿಲ್ಲ. ಅದಕ್ಕೆ ಈಗ ಬೆಂಗಳೂರಿಗೆ 1,40,00,000 ಜನ ನಿಲ್ಲಿಸ್ಬೇಕು. ಯಾಕೆ ಬೆಂಗಳೂರಿಗೆ ಜನ ಬರ್ತಾ ಇದ್ದಾರೆ? ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ, ಉದ್ಯೋಗಕ್ಕೆ ಬರ್ತಾ ಇದ್ದಾರೆ. ಇದು ಬಿಟ್ಟರೆ ಏನಕ್ಕೆ ಬರ್ತಾ ಇಲ್ಲ ಜನ? ಉದ್ಯೋಗಕ್ಕೆ ಮೇಜರ್, ವಿದ್ಯಾಭ್ಯಾಸಕ್ಕೂ ಬರ್ತಾ ಇದ್ದಾರೆ, ಎರಡಕ್ಕೂ ಬರ್ತಾಯಿದೆ. ನಾನು ಬಂದವ ವಿದ್ಯಾಭ್ಯಾಸಕ್ಕೆ ಬಂದವ, ನಾನು ವಾಪಸ್ ಹೋಗಲೇ ಇಲ್ಲ ನಮ್ಮೂರಿಗೆ. ಸೊ ಇವೆರಡಕ್ಕೆ ಬರ್ತಾ ಇದ್ದಾರೆ. ಸೊ ಬೆಂಗಳೂರಿಗೆ ಈ ಮೊದಲೆಲ್ಲ ಈ ನಮ್ಮ ಯಲಹಂಕ, ಕೆಂಗೇರಿ ಇವೆಲ್ಲ ಸ್ಯಾಟಲೈಟ್ ಟೌನ್ಸ್ ಅಂತ ಮಾಡಿದ್ರು. ಸೊ ಆ ದೃಷ್ಟಿಯಿಂದ ಅವ್ರು ಮಾಡಿದ್ರು. ಮಾಡಿಬಿಟ್ಟು ಅವ್ರ ಕಾಲದಲ್ಲಿ ಅದನ್ನು ವಜಾ ಮಾಡ್ಬೋದಾಯ್ತಲ್ಲ, ಅವರು ವಜಾ ಮಾಡಲಿಲ್ಲ. ಈಗ ನೀವು ಅಷ್ಟೆಲ್ಲ ಮಾತಾಡ್ತಾರಲ್ಲ, ಬಿಡದಿ ಟೌನ್ಶಿಪ್ಪು ಪಕ್ಕದಲ್ಲಿ ಇಂಡಸ್ಟ್ರೀಸ್ಗೆ ಸುಮಾರು 5,000 ಎಕರೆ ಅಕ್ವಿಷನ್ ಮಾಡಿದ್ರು. ಆರವಳ್ಳಿಲಿ ಮಾಡಿದ್ರು. ಅದೆಲ್ಲ ರಾಮನಗರ ಕ್ಷೇತ್ರಕ್ಕೆ ಬರ್ತದೆ, ವಿಧಾನಸಭಾ ಕ್ಷೇತ್ರಕ್ಕೆ. ಯಾಕೆ ಮಾಡಿದ್ರು ಅವರು? ಬರೀ 6 ಲಕ್ಷ ಕೊಟ್ಟರು. ಕುಮಾರಸ್ವಾಮಿ, ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಯಾರ್ಯಾರು ಇದ್ದು ಅಂತ ನನ್ನ ಇಲ್ಲಿ ಪಟ್ಟಿ ಇದೆ ಇಲ್ಲಿ ನಂತರ. ಬರೀ 6 ಲಕ್ಷ ಕೊಟ್ಟರು.
ಈಗ ಲಾಸ್ಟಲ್ಲಿ ಈಗ 9,000 ಎಕರೆ ಏನು ನೋಟಿಫಿಕೇಶನ್ ಮಾಡಿದ್ರು, ಈಗ ಗಲಾಟೆ ನಡೀತಾ ಇದೆಯಲ್ಲ, ಅದರಲ್ಲಿ 9,000 ಎಕರೆಯಲ್ಲಿ 900 ಎಕರೆ BJP ಗೌರ್ಮೆಂಟಲ್ಲಿ ನೋಟಿಫೈ ಮಾಡಿದ್ರು. ಇಂಡಸ್ಟ್ರೀಸ್ಗೆ. ಈಗ Okay, okay. ಜಸ್ಟ್ 1 ವರ್ಷದಿಂದ ಈಚೆಗೆ ನಮ್ಮ ಸರ್ಕಾರ ಬರೋದು ಒಂದು ವರ್ಷದಿಂದ 85 ಲಕ್ಷದಿಂದ 1 ಕೋಟಿ ರೂಪಾಯಿಗೆ ದುಡ್ಡು ಕೊಟ್ಟರು. ಆಗ ಯಾರು ಮಾತಾಡಲಿಲ್ಲ. ಇದೇ ಬೊಮ್ಮಾಯಿ ಗೌರ್ಮೆಂಟ್ ಇತ್ತು, ಅಲ್ಲ ಅವಾಗ ರೈತರು ವಿರೋಧನೂ ಮಾಡಲಿಲ್ವಾ? ಯಾರು ಮಾಡಿಲ್ಲ. ಮತ್ತೆ ಈಗ ಯಾಕಿದೆ ರೈತರ ವಿರೋಧ? ಈಗ DK ಶಿವಕುಮಾರ್ಗೆ ಹೆಸರು ಬಂದ್ಬಿಡ್ತದಲ್ಲ, ಕಾಂಗ್ರೆಸ್ಗೆ ಹೆಸರು ಬಂದ್ಬಿಡ್ತದಲ್ಲ. ಅಲ್ಲ ಸರ್, ರೈತರಿಗೆ ಆತಂಕ ಇದೆ, ನಮ್ಗೆ ಎಷ್ಟು ಪರಿಹಾರ ಬರುತ್ತೆ ಅಂತ ಅವ್ರಿಗೆ ನೋಡಿ, ನಾನು ಲ್ಯಾಂಡ್ ಶೇರಿಂಗ್ ಮಾಡಿದ್ರೆ ಎಷ್ಟು ಪರ್ಸೆಂಟ್? ನಾನು ಈಗ ತೀರ್ಮಾನ ಏನು ಮಾಡಿದ್ದೀನಿ ಅಂದರೆ, ಅವ್ರಿಗೆ ಬಹುಶಃ ಅವ್ರಿಗೆ ಪಾಪ ಬಿಸ್ಕೆಟ್ ಮಾಡ್ತಾ ಇದ್ದಾರೆ. ನಾವು ಈಗ ಅವ್ರು ವಿಡ್ರಾ ಮಾಡೋದಿದ್ರೆ ಅವರೇ ವಿಡ್ರಾ ಮಾಡ್ಬೋದಾಯ್ತು, ಮಾಡ್ಬೋದಾಗಿತ್ತು. ಹೌದು, BJPನೇ ಸ್ಟಾಪ್ ಮಾಡೋಯ್ತು. ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿಬಿಟ್ರು. ರೆಡ್ ಝೋನ್ ಅಂದರೆ ಯಾವನು ಮಾರಂಗಿಲ್ಲ, ಡೆವಲಪ್ಮೆಂಟ್ ಇಲ್ಲ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಇಲ್ಲ, ಏನಿಲ್ಲ ಅಂತ ಮಾಡಿಬಿಟ್ರು. ರೆಡ್ ಝೋನ್ ಅಂತ ಮಾಡಿಬಿಟ್ರು. ಇವತ್ತು ಯಾರಿಗೂ ಅದನ್ನು ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಸೊ ಆಮೇಲೆ ಮಧ್ಯ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಹೊರಟರು. ಈ ಬೊಮ್ಮಾಯಿ ಕಾಲ ಮತ್ತು ಯಡಿಯೂರಪ್ಪನವ್ರ ಕಾಲದಲ್ಲಿ 900 ಎಕರೆ ನೋಟಿಫಿಕೇಶನ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಬಿಟ್ರು. ಅಲಾಟ್ಮೆಂಟು ಶುರು ಆಯಿತು. ಯಾರೂ ಆಗೇನು ಮಾತಾಡಲಿಲ್ಲ. ಇವತ್ತು ನಾನು ತೀರ್ಮಾನ ಮಾಡಿದ್ದೀನಿ, ಡೆಪ್ಟಿ ಕಮಿಷನರ್ಗೆ ಹೇಳಿದ್ದೀನಿ, 1.5 ಲಕ್ಷದಿಂದ 1.5 ಕೋಟಿಯಿಂದ 2.8 ಕ್ರೋರ್ಸ್ವರೆಗೂ ಪರ್ ಏಕರ್ ಕೊಡೋಕ್ಕೆ ಅವಕಾಶ ಇದೆ. ಕುಮಾರಸ್ವಾಮಿ ಬರೀ 8,000 ಅಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಎಕರೆಗೆ. ನಂತರ ಇಲ್ಲಿ ಜಿಯೋ ಇದೆ, ಜಿಯೋ 8,000 ಎಕರೆ ಡೆವಲಪ್ ಲ್ಯಾಂಡ್ ಕೊಡಬೇಕು ಅಂತ. ನಾನು 50% ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. 50% ಅಂದರೆ ಎಷ್ಟು ಸ್ಕ್ವೇರ್ ಫೀಟ್ ಬರಬಹುದು? ಎಷ್ಟಾಗ 50 ವಾಟ್ ಎವರ್ ದ ಡೆವಲಪ್ಮೆಂಟ್ ಲ್ಯಾಂಡ್ 50%. ಕೆಲವ್ರಿಗೆ ಪಾರ್ಕಿಂಗ್ ಬಿಡಬೇಕಾಗ್ತದೆ, ಇಷ್ಟು ಅಂತ ಬಿಡಬೇಕಾಗ್ತದೆ. ಈಗ ನಾವು ದೊಡ್ಡ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಕಂಪಲ್ಸರಿ 15% CA ಕೊಡಬೇಕು. ಹೌದು, ದೊಡ್ಡ ರೋಡ್ ಮಾಡಬೇಕು. ನಾನು ಹೇಳ್ತೀನಲ್ಲ, ಪಾಪ ಅವ್ರಿಗೆಲ್ಲ ಮಿಸ್ಗೈಡ್ ಆಗ್ತಾಯಿದೆ ಅಷ್ಟೇ. ಅವ್ರ ಆಸ್ತಿ ಏನಾದ್ರು ಬುದ್ಧಿವಂತಿಕೆಯಿಂದ 50% ರೈತ ಉಳಿಸ್ಕೊಂಡ್ರೆ ಅವ್ರು ಏನು ಯೋಚನೆ ಮಾಡ್ತಿರೋ ಅದಕ್ಕಿಂತ ಡಬಲ್ ಹಣ ಅವ್ರಿಗೆ ಸಿಗ್ತದೆ. ಇಟ್ ವಿಲ್ ಬಿ ಎ ಮೋಸ್ಟ್ ವೆಲ್ ಪ್ಲ್ಯಾನ್ಡ್ ಸಿಟಿ. ನನ್ನ ಪ್ರಕಾರ 1.5 ಆಮೇಲೆ ಕುಮಾರಸ್ವಾಮಿ ಸಲಹೆ ಕೊಟ್ಟಿದ್ರು, ಮಾರಬೇಡಿ ಜಮೀನು, ಎಕರೆಗಟ್ಟಲೆ ಎಲ್ಲ ಸ್ಕ್ವೇರ್ ಫೀಟಲ್ಲಿ ಮಾರಲ್ಲ ಕಾಲ ಬರುತ್ತೆ ನಿಮಗೆ. ಆಮೇಲೆ ಅವರು ಕುಮಾರಸ್ವಾಮಿ ಊರನ್ನ ಶಿಫ್ಟ್ ಮಾಡಕ್ಕೆ ಮಾಡಿದ್ರು. ನಾನು ಊರು ಶಿಫ್ಟ್ ಮಾಡ್ತಾ ಇಲ್ಲ. ಐ ಹ್ಯಾವ್ ಟೇಕನ್ ಎ ಡಿಸಿಷನ್, ಯಾವ ಊರು ಶಿಫ್ಟ್ ಮಾಡೋದು ಬೇಡ, ಆ ಊರನ್ನ ಡೆವಲಪ್ ಮಾಡೋಣ, ಆ ಪ್ರತಿ ಊರಿಗೂ ರಿಂಗ್ ರೋಡ್ ಕ್ರಿಯೇಟ್ ಮಾಡೋಣ. ಆ ಊರು ಹಂಗೆ ಇರ್ತದೆ ಹೈನುಗಾರಿಕೆ. ಪಾಪ ಊರಿಗೆ ಎಲ್ಲ ಆಸ್ತಿ ಎಲ್ಲ ಡಿಸ್ಪ್ಲೇಸ್ ಮಾಡೋದು ಬೇಡ ಅಂತ ಡಿಸಿಷನ್ ತೊಗೊಂಡಿದ್ದೀನಿ. ಮಾಡಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿಗೆ ವೆಲ್ಫೇರ್ ಮಾಡಿದ್ದೀನಿ. ಟೊಯೋಟೋರು ಒಂದು ಮಾಡ್ತಾರೆ, ಹೈ ರೈಸ್ಗೆ ಮಾಡ್ತಾರೆ. ಬೆಂಗಳೂರಿಗೆ ನೀರು ಹತ್ರ ಇದೆ, ಅಲ್ಲಿ ಪಕ್ಕದಲ್ಲಿ ಬೈರ್ಮಂಗ್ಲದ ಕೆರೆ ಇದೆ. ಅದೊಂದು ಕೆರೆ, ಆ ವಾಸ್ಟೆ ನೋಡೋದ್ರೆ ಅದು ದೇವರೇ ಕಾಪಾಡೋದು. ಅದನ್ನ ಕೇಳೋನಿದ್ದೆ ನಾನು. 1,500 ಕೋಟಿ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಬರೀ ಟು ಡೆವಲಪ್ ದಟ್ ಲೇಕ್. ಅದಕ್ಕೆ ಮಾಡಿ, ಯಾಕೆಂದರೆ ಒಂದು ಪಕ್ಕದಲ್ಲಿ ಯಾರು ಬಂಡವಾಳ ಹಾಕ್ಬೇಕಾದ್ರೆ ಪರಿಸರ. ಹೌದು, ಈಗ 2,70,00,000 ಕೊಡಬೇಕಾದ್ರೆ ಅಲ್ಲಿ ಡೆವಲಪ್ಮೆಂಟ್ಗೆ ಆಲ್ಮೋಸ್ಟ್ 2.5 ಕೋಟಿ. ನಾಳೆ ಬೆಳಗ್ಗೆ ಯಾವನಾದ್ರು ಇನ್ವೆಸ್ಟ್ ಮಾಡೋನು 5 ಕೋಟಿ ರೂಪಾಯಿ ಹಾಕ್ಬೇಕಲ್ಲ. ನಾವು ಈ ರೇಟ್ ಕೊಡಬೇಕಾದ್ರೆ ಒಳ್ಳೆ ಕನೆಕ್ಟಿವಿಟಿ ಕೊಡಬೇಕು. ಕನಕಪುರ ರೋಡು ಕನೆಕ್ಟಿವಿಟಿ ಕೊಡಬೇಕು, ಅದಕ್ಕೆ ತುಮಕೂರು, ಬೆಂಗಳೂರು, ಮೈಸೂರು ರೋಡು ಕನೆಕ್ಟಿವಿಟಿ ಕೊಡಬೇಕು, ನೈಸ್ ರೋಡು ಕನೆಕ್ಟಿವಿಟಿ ಕೊಡಬೇಕು. ಬೆಂಗಳೂರಿಗೆ ಒಂದು 30 ನಿಮಿಷದಲ್ಲಿ ಹೋಗ್ಬೇಕಲ್ಲ ಅವನು. ಹೌದು ಹೌದು. ಆಗ ಅವ್ರಿಗೂ ಖುಷಿ ಇರ್ತದೆ. ಈ ಟ್ರಾಫಿಕಲ್ಲಿ ಹೋಗಕ್ಕೆ ಮೆಟ್ರೋ ಕೂಡ ತೊಗೊಂಡು ಹೋಗ್ಬೇಕಲ್ಲ ಅಲ್ಲಿಗೆ ನಾವು. ಆ ಇಂಡಸ್ಟ್ರಿಯಲ್ ದೇವೇಗೌಡರು ಯಾಕೆ ಆಗ 5,000 ಎಕರೆ ಅಕ್ವಿಷನ್ ಮಾಡಿದ್ರೆ ಯಾಕೆ ಮಾತಾಡಲಿಲ್ಲ? ಬಿಡದಿ ಇಂಡಸ್ಟ್ರಿಯಲ್ ಟೌನ್ನ, ಸ್ಯಾಟಲೈಟ್ ಟೌನ್ ಅಲ್ಲ, ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಎಲ್ಲ ಅಕ್ವಿಷನ್ ಮಾಡಿಸಿದ್ರಲ್ಲ, ಅವ್ರದ್ದೇ ಕ್ಷೇತ್ರ ಅದು. ನಾವು ಈಗ ಗೆದ್ದಿದ್ದೀವಿ ಅಷ್ಟೇ. ರಾಮನಗರ, ಮಾಗಡಿ, ಚನ್ನಪಟ್ಟಣ ಈಗ ಗೆದ್ದಿದ್ದೀವಿ ಅಷ್ಟೇ. ಅವರೇ ಗೆದ್ದಿದ್ರಲ್ಲ. ವೆನ್ ದೇ ಗಾಟ್ ಅಕ್ವಿಷನ್, ಯಾಕೆ ಅವ್ರು ಮಾತಾಡಲಿಲ್ಲ ರೈತರು? ಇವತ್ತು ಗಲಾಟೆ ಮಾಡ್ತಾ ಇರೋರೆಲ್ಲ ಪಾರ್ಟಿ ಕಾರ್ಯಕರ್ತರು, ಕೆಲವು ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ನಾನು ಹೇಳ್ತೀನಲ್ಲ, ಎಷ್ಟಾರು ಗಲಾಟೆ ಮಾಡ್ಕೊಳ್ಳಿ, ನಾನಂತೂ ಡಿನೋಟಿಫೈ ಮಾಡೋದಿಲ್ಲ. ಐ ವಿಲ್ ನಾಟ್ ಡೂ ಇಟ್. ನೀವು ರೈತರಿಗೆ ಹೇಳ್ತಾ ಇದ್ರಿ 1.5 ಕೋಟಿ ಮಿನಿಮಮ್ ನಿಮಗೆ ಕಂಪನ್ಸೇಷನ್ ಬರುತ್ತೆ. 1.5 to 2.85. ನೀವೇನಾದ್ರು ಜಮೀನು ಉಳಿಸ್ಕೊಂಡ್ರೆ ಇನ್ನು ಡಬಲ್ ಆಗ್ತದೆ. ಜಮೀನು ಅಂದರೆ ಅದೇ ನಿಮ್ಮ ಲ್ಯಾಂಡ್ ಶೇರನ್ನು ಉಳಿಸ್ಕೊಂಡ್ರೆ ಅಗೇನ್ ಇಟ್ ವಿಲ್ ಬಿ ಡಬಲ್. 70,000 ಕೋಟಿ ರೂಪಾಯಿ ಹಣನ ರೆಡಿ ಮಾಡಿಟ್ಟಿದ್ದೀನಿ.
ಅವ್ರು ಮನಸ್ಸು ಮಾಡಿದ್ರೆ ಒಂದು ತಿಂಗಳಲ್ಲೇ ದುಡ್ಡು ಅವ್ರಿಗೆ ಸಿಗ್ತದೆ. ಈಗಾಗಲೇ ಒಂದು ಹಳ್ಳಿಯವ್ರು ಫುಲ್ ಬರ್ಕೊಟ್ಬಿಟ್ಟಿದ್ದಾರೆ, ಕನ್ಸೆಂಟ್ ಕೊಟ್ಟಿದ್ದಾರೆ. ಕನ್ಸೆಂಟ್ ಅಕ್ವಿಷನ್ ಕೇಳ್ತಾ ಇದ್ದೀನಿ, ಕನ್ಸೆಂಟ್ ಕೊಡಲಿಲ್ಲ, ಆ ದುಡ್ಡು ಅವ್ರಿಗೆ ಸಿಗೋದಿಲ್ಲ. ನಾವು ಮಾಮೂಲಿ ಕೋರ್ಟ್ಗೆ ನೋಟಿಫೈ ಮಾಡಿ ಅರ್ಜಿ ಹಾಕಬೇಕಾಯ್ತದೆ, ದುಡ್ಡು ಡೆಪಾಸಿಟ್ ಮಾಡಬೇಕಾಯ್ತದೆ. ಹೊಡೆಯೋದು, ನಮ್ಮ ಗಾಡಿ ಕಲ್ಲು ಹೊಡೆಯೋದು, ನನ್ನ ಕಲ್ಲು ಹೊಡೆಯೋದು, ಮೊಟ್ಟೆ ಹೊಡೆಯೋದು ಇವೆಲ್ಲ ಮಾಡ್ತಾರೆ. ಹೊಡ್ಸ್ಕೋತೀನಿ, ಏನು ತೊಂದರೆ ಇಲ್ಲ. ಯು ಆರ್ ಪ್ರಿಪೇರ್ಡ್ ಫಾರ್ ದಟ್. ವಾಟ್ ಟು ಡೂ, ಸಿ ವೆನ್ ಯು ವಾಂಟ್ ಟು ಡೂ ಗುಡ್ ಥಿಂಗ್ಸ್. ಈಗ ಇಂಡಸ್ಟ್ರಿಯಲ್ ಏರಿಯಾ ಹೆಂಗೆ ನಮ್ಮ ಆರೋಳಿಯಲ್ಲಿ ಅಕ್ವೈರ್ ಮಾಡಿದ್ರು, ಬಿಡದಿ ಏರಿಯಲ್ಲಿ ಯಾಕೆ ಅಕ್ವೈರ್ ಮಾಡಿದ್ರು, ಯಾಕೆ ಮಾಡಿದ್ರು ಅವರು? ಈಗ ರಾಮನಗರ ಟೌನಲ್ಲೇ ಈಗ ನಾವು ಇಲ್ಲಿ ಆರೋಳಿ ಇದ್ರತ್ತವು ಏರೋಳಿ ತವು 50 ಎಕರೆ ಮೆಡಿಕಲ್ ಕಾಲೇಜಿಗೆ ಮಾಡಿದ್ದವು. ಇದೇ ಕುಮಾರಸ್ವಾಮಿ ವಾಂಟೆಡ್ ರಾಮನಗರ ಟೌನ್ ಪಕ್ಕದಲ್ಲೇ 100-200 ಎಕರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಕ್ವಿಷನ್ ಮಾಡಿದ್ರು. ಯಾಕೆ ಮಾತಾಡಲಿಲ್ಲ ರೈತರು? ರಾಮನಗರ ಹೆಲ್ತ್ ಯೂನಿವರ್ಸಿಟಿ ಇಸ್ ಗಾನ್ ದೇರ್, ಬಟ್ ಇಟ್ ಡಿ ನಾಟ್ ಸ್ಟಾರ್ಟ್ ದಟ್ ವರ್ಕ್. ನೌ ಹ್ಯಾವ್ ಸ್ಟಾರ್ಟೆಡ್ ದಟ್ ವರ್ಕ್. ಅಲ್ಲೂ ಮೆಡಿಕಲ್ ಕಾಲೇಜ್ ಆಗ್ತಾಯಿದೆ, ಕನಕಪುರದಲ್ಲೂ ಮೆಡಿಕಲ್ ಕಾಲೇಜ್ ಆಗ್ತಾಯಿದೆ. ಬಿಕಾಸ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಡೆವಲಪ್ಮೆಂಟ್ ಆ ಕಡೆ, ಈ ಕಡೆ ಏರ್ಪೋರ್ಟಿಂದ 50 ಕಿಲೋಮೀಟ್ರ್ ದೂರಕ್ಕೆ ಹೋದರೆ ಆಂಧ್ರ ಬಂದ್ಬಿಡ್ತು. ಹೌದು. ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ 20 ಕಿಲೋಮೀಟರ್ ತಮಿಳ್ನಾಡು ಬಂದ್ಬಿಡ್ತು. ಈ ಕಡೆ ಒಂದು ಇದೆ, ಮಿಕ್ಕಿದ್ದು ಇಲ್ಲಿ ನೀರಿದೆ. ನೀರು ರೈಟ್ ಆರ್ ರಾಂಗು, 100 ಕಿಲೋಮೀಟರ್ ನೀರು ತರ್ಬೋದು. ಇವತ್ತೆಲ್ಲ ನಾಳೆ ಕಾವೇರಿ ಮೇಕೆದಾಟು ಯಾರೂ ತಪ್ಸೋಕ್ಕಾಗಲ್ಲ. ಇಲ್ಲದ್ರೆ ITI ಮಾಡಿದವ್ರಿಗೆ 50-60 ಸಾವಿರ ಸಂಬಳ ಕೊಡುವಂಥ ಫ್ಯಾಕ್ಟ್ರಿಗಳು ನಮ್ಮಲ್ಲಿ. ಈಗ ಅವ್ರಿಗೆ ಮೊದಲೇನಾಯಿತು, ನಾನು ಒಂದಷ್ಟು ಸೇರಿಸಿದೆ, ಕುಮಾರಸ್ವಾಮಿ ಅವ್ರನ್ನ ಸೇರಿಸಿದ್ರು, ದೇವೇಗೌಡರೆಲ್ಲ ಸೇರಿಸಿದ್ರು. ಅವರೆಲ್ಲ ಯೂನಿಯನ್ ಕಟ್ಕೊಂಡು ಜಗಳ ಮಾಡೋಕ್ಕೆ ಶುರು ಮಾಡ್ಬಿಟ್ರು ಆ ಹುಡುಗರುಗಳೆಲ್ಲ. ನಾನು ಅವ್ರಿಗೆಲ್ಲ ಬೈದು ವಾಪಸ್ ಕಳಿಸ್ದೆ. ಐ ಡಾಂಟ್ ಎನ್ಕರೇಜ್ ದೆಮ್. ಈಗ ಅವ್ರೇನು ಮಾಡ್ತಾರೆ, ನಮ್ಮ ಹಳ್ಳಿಗಳಲ್ಲೇ ಬಂದು ITI ಅವ್ರನ್ನ ಕರ್ಕೊಂಡೋಗಿ ಅವರೇ ಟ್ರೈನಿಂಗ್ ಕೊಟ್ಬಿಟ್ಟು ಈಗ ಇಡೀ ರಾಜ್ಯದಲ್ಲಿರೋರೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ಯಾವನೇ ITI ಮಾಡಿದ್ರೆ ಟ್ರೈನಿಂಗ್ ತೆಗೆದುಕೊಂಡ್ರೆ ಅವ್ನಿಗೆ ಬೇರೆ ಬೇರೆ ಟೊಯೋಟಾ ಅಲ್ಲದೆ ಬೇರೆ ಬೇರೆ ಎಲ್ಲ ಕೆಲಸ ಸಿಗ್ತಾಯಿದೆ. 50,000, 60,000, 70,000 ಸಿಗ್ತಾಯಿದೆ. ಲೆಟ್ ದೇ ಬಿ ಹ್ಯಾಪಿ. ನೀವು ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಷನ್ ಯಾವಾಗಲೂ ಅಡ್ಮಿನಿಸ್ಟ್ರೇಟರ್ ಅದನ್ನೇ ಯೋಚನೆ ಮಾಡ್ತಿರ್ತೀರಿ, ಉದ್ಯೋಗ ಸೃಷ್ಟಿ, ಟ್ಯಾಕ್ಸ್ ಕಲೆಕ್ಷನ್ನು, ಅಭಿವೃದ್ಧಿ. ಇದು ನೀವು ಮೊನ್ನೆ ಇನೋವೇಟಿವ್ ಫಿಲ್ಮ್ ಸಿಟಿದು ಜಾಲಿವುಡ್ ಸ್ಟುಡಿಯೋ ವಿಷಯದಲ್ಲೂ ನಿಮ್ಮದು ಸ್ಟ್ಯಾಂಡ್ ಅದೇ ಇತ್ತು. ನೋಡಿ, ಏನೋ ಒಂದು ಆಕ್ಟಿವಿಟಿ ಆಗ್ತಿದೆ ರೀ, ಉದ್ಯೋಗ ಸೃಷ್ಟಿ ಆಗ್ತಿದೆ, ಜನ. ಈಗ ನನಗೆ ಅವ್ನು ನೋಟಿಸ್ ಕೊಟ್ಟಿರೋದು ಗೊತ್ತಿಲ್ಲ, ಆ ಡೆಪ್ಟಿ ಕಮಿಷನರು ನಂಗೆ ತಿಳಿಸಿಲ್ಲ, ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನು ತಿಳಿಸಿಲ್ಲ. ನಾನೇ ಅದೇ ನಿಂತೋಗಿತ್ತು. ಹಿಂದೆ ನಾವು ಒಂದು ಫಿಲಮ್ ಸಿಟಿ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಹೊರಟರು. ಬಟ್ ಸ್ಟಿಲ್ ವಿ ಹ್ಯಾವ್ ನಾಟ್ ಸ್ಟಾರ್ಟೆಡ್ ಇಟ್. ಸಿ ನಾವು ಎಂಟರ್ಟೈನ್ ಇಂಡಸ್ಟ್ರಿ ಹ್ಯಾಸ್ ಬಿಕಮ್. ಈಗ ನಮ್ಮ ಮನೇಲಿ ನಾನು ಹೋದ ತಕ್ಷಣ ನನ್ನ ಹೆಂಡ್ತಿ ನ್ಯೂಸ್ ನೋಡಲ್ಲ, ಕಲರು, ಬಿಗ್ ಬಾಸು ಇವೇ ನೋಡ್ತಾ ಇರ್ತಾರೆ. ಆಲ್ ವುಮನ್ ದೇ ಫೀಲ್ ಎಂಟರ್ಟೈನ್ಮೆಂಟ್. ಏನು ಮಾಡ್ತೀರಿ? ಆ್ಯಕ್ಟ್ ಮಾಡೋರು 4 ಜನ ಇದ್ದರೆ ಅದಕ್ಕೆ ಆ್ಯಕ್ಟು ನಿಮ್ಮ ಇದು ಸ್ಕ್ರೀನು TV ಇದು ಮಾಡೋರೆಲ್ಲ ಮಾಡಿದ್ರೆ 300 ಜನ ಇರ್ತಾರೆ. ಹೌದು. ಮಾತಾಡೋದು ನೀವೊಬ್ಬರೇ ಇಲ್ಲ, ಅನ್ಮಾಡೋವರೇ ನಾನು ಬೈತಾ ಇರೋದು. ಅಲ್ಲಿ ನಿಮ್ಮ ಹಿಂದೆ 100 ಜನ ಕೆಲಸ ಮಾಡ್ತಾ ಇರ್ತಾರಲ್ಲ ಇಲ್ಲಿ. ಹಂಗೆ ಇಟ್ ಈಸ್ ಎನ್ ಎಂಪ್ಲಾಯ್ಮೆಂಟ್, ಇಟ್ ಈಸ್ ಎ ಜನ್ರೇಷನ್. ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕಂತೆ ಒಂದು ಕಡೆ. ಹಂಗೆ ಇಟ್ ಹ್ಯಾಸ್ ಟು ಸರ್ಕ್ಯುಲೇಟ್. ಅದಕ್ಕೆ ನಾನು ನಮಗೆ ಅವ್ನಿಗೆ ಫೋನ್ ಮಾಡಿ ಹೇಳಿದೆ, ನಮ್ಮ ಚೇರ್ಮನ್ಗೆ. ಅವ್ನು ಏನೇನೋ ಹೇಳ್ತಿದ್ದ, ಅದೆಲ್ಲ ನಥಿಂಗ್ ಡೂಯಿಂಗ್. DC-ಗೆ ಹೇಳಿದೆ, ಫಸ್ಟು ಓಪನ್ ಮಾಡೋದು ಅಲ್ಲಿ ಚಾಲು ಆಗಲಿ, ಗಿವ್ ದೆಮ್ ಆಪರ್ಚುನಿಟಿ. ಏನು ಈಗ ನೀನು ಹೇಳಿದೆ, ನೀನು ಟೊಯೋಟಾಗೆ ನೋಟಿಸ್ ಕೊಟ್ಬಿಟ್ಟು ನಿಲ್ಸಕ್ಕೆ ಆಯ್ತದ ಅಂದೆ. ಈಗ ಬಯೋಕಾನು ಭಾಳ ಜನ ನಮ್ಮ ಲೋಕಲ್ ಅವರೆಲ್ಲ ಹೇಳ್ತಾರೆ, ಆ ನೀರೆಲ್ಲ ಒಳಗಡೆ ಬಿಟ್ಬಿಟ್ಟವ್ರೆ, ನೀರೆಲ್ಲ ಇದಾಗ್ತಾಯಿದೆ, ಪೊಲ್ಯೂಷನ್ ಆಗ್ತಾಯಿದೆ, ಕೆರೆ ಆಗ್ತಾಯಿದೆ ಅಂತ. ನಿಲ್ಸಕ್ಕಾಯ್ತೈತಾ? ಸುಮ್ಮನೆ ನಡೀರ ನೀವು ಅಂತ ಹೇಳ್ತೀವಿ. ಉದ್ಯೋಗ ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಹೆಸರು ಇದೆ ದೇಶಕ್ಕೆ. ಇವೆಲ್ಲ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಬೈದು ಕಳಿಸ್ತೀನಿ ನಾನು. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸೆಕೆಂಡ್ ಟೈರ್, ಥರ್ಡ್ ಟೈರ್ ಸಿಟೀಸ್ಗೆ ಇವನ್ನೆಲ್ಲ ತೊಗೊಂಡು ಹೋಗ್ಬೇಕು ನಾವು. ಸೊ ಏನಾದ್ರು ಆಗಬೇಕಲ್ಲ ಬೆಂಗಳೂರಲ್ಲಿ. ಎಂಟರ್ಟೈನ್ಮೆಂಟ್ ಇಂಟ್ರೆಸ್ಟ್ ಆಲ್ಸೋ. ಈಗ ನೋಡಿ, ಒಂದು ಚಾನಲ್ ಬರೀ ದೂರದರ್ಶನಲ್ಲೇ ನಡೆಸ್ತಾ ಇದ್ದಾವೆ. ಹೌದು. ಈಗ 11 ಚಾನಲ್ ಇದೆ, ಒಂದೊಂದು ಚಾನಲಲ್ಲಿ ಮಿನಿಮಮ್ 300 ಜನ ಕೆಲಸ ಮಾಡ್ತಾರೆ. ಹೂ ಇಲ್ಲ, ಒಟ್ಟು 1600 ಚಾನಲ್ ಇದೆ ಥ್ರೂಟ್ ಕಂಟ್ರಿ. ಆ ಯೂಟ್ಯೂಬ್ಗಳು ಶುರು ಆಗ್ಬಿಟ್ಟಿದೆ, ಅವ್ರು ಶುರು ಆಗ್ಬಿಟ್ಟಿದೆ. ಅಲ್ಲ, ನೀವು ನ್ಯೂಸ್ ಬಿಟ್ಟು ಇನ್ನೇನಾದ್ರು ನೋಡ್ತೀರಾ ಸರ್? ಟೈಮೇ ಇಲ್ಲ ನನಗೆ. ಎಸ್
ಈಗ ಜಿ ಬಿ ಯಲ್ಲಿ ವಾರ್ಡ್ಗಳ ಮರುವಿಂಗಡಣೆ ಮಾಡಿರುವಂಥ ವಿಚಾರದಲ್ಲಿ ನಿಮ್ಮದೇ ಸರ್ಕಾರದ ಸಚಿವರುಗಳ ವಿರೋಧ ಇದೆ ಅನ್ನುವಂಥದ್ದು, ಅಂದರೆ ಗಡಿ ಗುರುತಿಸುವಂಥ ವಿಚಾರದಾಗಲಿ, ಹೆಸರಿಡುವಂಥ ವಿಚಾರದಲ್ಲಾಗಲಿ. ಸೊ ಇದೇ ರೀತಿ ಗೊಂದಲಗಳು ಮುಂದುವರೆದಿದೆ. ಅದರಲ್ಲಿ ಬೆಂಗಳೂರಿಗೆ ಪಾಲಿಕೆಗಳಿಗೆ ಎಲೆಕ್ಷನ್ ಯಾವಾಗ? ಎಲ್ಲ ಒಂದು ಕಡೆ ಬೆಂಗಳೂರು ಸರ್ಕಾರಕ್ಕಾಗಲಿ ಇಲ್ಲಿ ಜನಪ್ರತಿನಿಧಿಗಳಿಗೆ ಬೆಂಗಳೂರಿನ ಪಾಲಿಕೆಗಳಿಗೆ ಎಲೆಕ್ಷನ್ ಆಗದೇ ಇರೋದೇ ಒಳ್ಳೆಯದು ಅನ್ನುವಂಥ ತೀರ್ಮಾನಗಳಿಗೆ ಬಂದಿದ್ದಾರೆ. ಎಮ್ ಎಲ್ ಎಗಳು ಅವ್ರ ಪವರ್ನ ಬೇರೆಯವ್ರು ಬರ್ತಾರೆ ಅಂತ ಎಲ್ಲರಿಗೂ ಇರ್ತದೆ. ನನ್ನ ಉದ್ದೇಶನೇ ಎ ಲೀಡರ್ ಈಸ್ ಒನ್ ಹು ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋವರ್ಸ್. ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 74th 73rd ಅಮೆಂಡ್ಮೆಂಟಲ್ಲಿ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನ ನಾವು ತಯಾರು ಮಾಡಬೇಕು, ಹೊಸ ನಾಯಕರುಗಳು ಬರಬೇಕು. ಈಗ ಇದಕ್ಕೆ ಒಂದು ಸಪ್ರೇಟ್ ನಾವು ಒಂದು ಅಥಾರಿಟಿ ಕ್ರಿಯೇಟ್ ಮಾಡಿದ್ದೀವಿ, ಒಂದು ಕಮಿಷನರ್ ಮುಂದೆ ಇದೆ, ಅವರು ಅದಕ್ಕೊಂದು ಗೈಡ್ಲೈನ್ ಇದೆ, ಆ ಗೈಡ್ಲೈನ್ ಪ್ರಕಾರ ಮಾಡ್ತಾರೆ. ಪಬ್ಲಿಕ್ ನೋಟಿಫಿಕೇಷನ್ ಎಮ್ ಎಲ್ ಎ ಆಗಲಿ, ಮಂತ್ರಿ ಆಗಲಿ, ವಿರೋಧ ಪಾರ್ಟಿಯವರಾಗಲಿ, ಯಾರಾಗಲಿ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಅಬ್ಜೆಕ್ಷನ್ ಹಾಕಲಿ, ಏನಾದ್ರು ತಪ್ಪು ಸರಿ ಇಲ್ಲ ಅಂತ ಅಂದರೆ ಸೆಟ್ರೇಟ್ ಮಾಡಿಕೊಡ್ತಾರೆ. ನಾವು ಸಂಜೆ ಜನಾರ್ದನ್ ಹೋಟೆಲ್ಗೆ ದೋಸೆ ತಿನ್ನಕ್ಕೆ ಹೋಗ್ತೀವಿ ಸರ್, ಅಲ್ಲಿ ಬಾಗಲಕೋಟೆಯಿಂದ ಒಬ್ಬರು ಬರ್ತಾರೆ, ZP ಎಲೆಕ್ಷನ್ ಮಾಡಿಸಿ ಸರ್, ZP ಎಲೆಕ್ಷನ್ ಮಾಡಿಸಿ ಸರ್, ಹೈಕೋರ್ಟಿಗೆ ಕೇಸ್ ಹಾಕ್ಕೊಂಡಿದ್ದೀವಿ ಅಂತ. ಭಾರಿಯಿಂದ ಮೂಡುತ್ತೆ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆ. ಐ ಆಮ್ ವೆರಿ ಪರ್ಟಿಕ್ಯುಲರ್. ವಿ ವಿಲ್ ಕಂಡಕ್ಟ್ ದಿ ಎಲೆಕ್ಷನ್ಸ್. ಏನೋ ಟೈಮ್ ಪೀರಿಯಡು ಅದೇನೋ ಸಮ್ ರಿಸರ್ವೇಷನ್ ಇಶ್ಯೂ ಏನೋ ಬಂದಿದೆ ಅಷ್ಟೇ ಕೋರ್ಟಲ್ಲಿ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಿದೆ. ಬರೀ ರಾಜಕೀಯ ಹಿಂಜರಿಕೆ ಏನಿಲ್ಲ. ಏನು ರಾಜಕೀಯ ಹಿಂಜರಿಕೆ? ನಮ್ಮ ಅಧಿಕಾರ ಇದ್ದಾಗ ನಮ್ಗೆ ಗೊತ್ತಿದೆ, 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಬಸ್ಸಲ್ಲೆಲ್ಲ ಫ್ರೀಯಾಗಿ ಓಡ್ತಾ ಇದ್ದಾರೆ, 2,000 ಊಟ ತೊಗೋತಾ ಇದ್ದಾರೆ, ಫ್ರೀ ಕರೆಂಟ್ ಬರ್ತಾಯಿದೆ. ಯಾರು ಬಿಡ್ತಾರೆ? ಚನ್ನಪಟ್ಟಣಲ್ಲಿ ಹೆಂಗೆ ಹಾಕಿದ್ರು ಓಟು? ಒತ್ಬಿಟ್ರು. ಚನ್ನಪಟ್ಟಣ, ಶಿಗ್ಗಾವೆಲ್ಲ ತಟ್ಟೆ ಮರ ಏಟಿದೆಯಲ್ಲ, ಅವರೆಲ್ಲ ನನಗೆ ವಿಶ್ವಾಸ ಇದೆ ಜನರ ಬಗ್ಗೆ. ಹೆಣ್ಮಕ್ಳು ಮೋಸ ಮಾಡೋದಿಲ್ಲ. ಸರ್ ನಮಸ್ಕಾರ, ನನ್ನ ಹೆಸರು ರವಿ ಅಂತೇಳಿ, ಕ್ರೈಮ್ ರಿಪೋರ್ಟರ್ ಸರ್. ನೀವು ಬೆಂಗಳೂರು ಅಭಿವೃದ್ಧಿ ಮಾಡುವ ಸಲುವಾಗಿ GBA ಮಾಡಿದ್ರೆ ತುಂಬ ಒಳ್ಳೆಯ ನಿರ್ಧಾರ ಸರ್. 5 ಪಾಲಿಕೆಗಳನ್ನು ಕೂಡ ಮಾಡಿದ್ದಾರೆ. ಆದರೆ ಇದೇ ಪ್ಯಾರಲಲ್ಲಿ ಆ ಪಾಲಿಕೆಗಳ ಉಸ್ತುವಾರಿಯಾಗಿ ತಮ್ಮ ಪಕ್ಷದ ಸದಸ್ಯರನ್ನು ಒಂದಷ್ಟು ಜನ ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ರಲ್ವ, ಇದು ಅಧಿಕಾರಿಗಳ ಮೇಲೆ ಒತ್ತಡ ಇರಲ್ಲ ಸರ್? ಎಲ್ಲಿ ಪಕ್ಷದ ಪರವಾಗಿ ಒಂದಷ್ಟು ಸದಸ್ಯರನ್ನು ಕೂಡ ನೇಮಕ ಮಾಡಿದ್ದಾರೆ, ಪ್ರತಿ ಉಸ್ತುವಾರಿ ಅಂತೇಳಿ GBA ಸಮಿತಿ. ನೋ ಈಗ GBA ಏನು ಮಾಡಿಲ್ಲ ನಾವು. ಪ್ರತಿಯೊಂದು ಕಾರ್ಪೊರೇಷನ್ಗೂ ಒಬ್ಬೊಬ್ಬ ಅಧ್ಯಕ್ಷರು ಮಾಡಿ ಪಾಲಿಕೆ ಇದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್. ಒಂದು ಕಾರ್ಪೊರೇಷನ್ ಇತ್ತು ಅಂದರೆ ಒಂದು ಕಾರ್ಪೊರೇಷನ್ ಹಿಂದೆ ಬ್ಲಾಕ್ ಮಾಡ್ತಿದ್ದೋ, ಜಿಲ್ಲಾ ಮಾಡ್ತಿದ್ದೋ. ಈ ಮೊದಲು 4 ಇತ್ತು. ಬೆಂಗಳೂರು ನಾರ್ತು, ಬೆಂಗಳೂರು ಸೌತು, ಬೆಂಗಳೂರು ಸೆಂಟ್ರ್, ಇಷ್ಟು ಪಾರ್ಲಿಮೆಂಟ್ ಕ್ಷೇತ್ರ ಲೆಕ್ಕದಲ್ಲಿ ಮಾಡ್ತಿದ್ದೋ. ಈಗ 5 ಕಾರ್ಪೊರೇಷನ್ ಅಂತಂದರೆ ಸೆಂಟ್ರಲೈಸೇಷನ್ಗೆ 5 ಅಧ್ಯಕ್ಷರು ಮಾಡಿದ್ವಿ. 4 ಇದ್ದಿದ್ದ 5 ಮಾಡಿದ್ವಿ. ಅಲ್ಲ ಸರ್, ದೊಡ್ಡ ಪ್ರಾಜೆಕ್ಟ್ಗಳು ತಾವೆಲ್ಲ ಹೇಳಿದ್ರಲ್ಲ, ಈ ಥರದ ಅಪ್ರೂವಲ್ ಯಾವ ಕಾರ್ಯಕರ್ತನೂ ನಮ್ಮ ಅಡ್ಮಿನಿಸ್ಟ್ರೇಷನಲ್ಲಿ ನನ್ನ ಹತ್ರ ಅಲ್ಲಿ ನಮ್ಮ ಅಧಿಕಾರಿಗಳ ಹತ್ರ ಹೋಗಿ ಚರ್ಚೆ ಮಾಡೋಕ್ಕೆ ಹೋಗ್ಬೇಕು. MLAs ದೇ ಆರ್ ರೈಟ್, ಅವ್ರು ಮಾಡ್ತಾರೆ. ಬೆಂಗಳೂರಿನ ಒಟ್ಟಾರೆ ಅಭಿವೃದ್ಧಿ ಬಗ್ಗೆ ನಿಮ್ಮ ದೃಷ್ಟಿಕೋನ, ನಿಮ್ಮ ಕನಸು ನೋಡಿದ್ರೆ ಖುಷಿ ಆಗುತ್ತದು. ಅಂದರೆ ಟೌನ್ಶಿಪ್ ಆಗಬೇಕು, ಟನಲ್ ಆಗಬೇಕು, ಫ್ಲೈಓವರ್ಗಳು, ಪೆರಿಫೆರಲ್ ರಿಂಗ್ ರೋಡ್ಗಳು, ಇದೆಲ್ಲ ಅನುಷ್ಠಾನಕ್ಕೆ ಬಂದಾಗ ಬೆಂಗಳೂರು ಚೆನ್ನಾಗಾಗುತ್ತೆ ಸರ್. ಆದರೆ ಸದ್ಯಕ್ಕೆ ಬೆಂಗಳೂರಿನಂಥ ಊರು, ನೀವೇ ಹೇಳ್ತಾ ಇದ್ರಿ, ವಾಜಪೇಯಿ ಅವರು ಹೇಳ್ತಾರೆ ಭಾರತವನ್ನು ಬೆಂಗಳೂರಿನ ಮೂಲಕ ಜನ ನೋಡ್ತಾರೆ ಅಂತ. ಇಂಥ ಬೆಂಗಳೂರು ಪಾಟ್ ಹೋಲ್ ಸಲುವಾಗಿ ಸುದ್ದಿ ಆದಾಗ, ಫುಟ್ಪಾತ್ ಸಲುವಾಗಿ ಸುದ್ದಿ ಆದಾಗ ಈ ಊರಿಗೆ ಬಂದವರಾಗಿ ನಮಗೆ ಭಾಳ ಬೇಜಾರಾಗುತ್ತೆ. ಬೆಂಗಳೂರು ಸುದ್ದಿ ಆಗಬೇಕಾಗಿರೋದು ಬೇರೆ ಕಾರಣ. ನೋಡಿ, ಪಾಟೋಲು, ಫುಟ್ಪಾತ್ ಇವೆಲ್ಲ ಹೇಳ್ತಾ ಇದ್ದೀರಲ್ಲ, ಇದು ದೇಶದಲ್ಲಿ ಎಲ್ಲ ನಗರದಲ್ಲೂ ಇರೋದೆ. ನಾನು ಹೋಗಿ ಸ್ಟಡಿ ಮಾಡಿದ್ದೀನಿ. ಬೇಕಾದ್ರೆ ನಾನು ಡೆಲ್ಲಿಲಿ ನನ್ನ ಮನೆ ಮುಂದೆನೇ ನೋಡ್ತೀನಿ, 100 ಮೀಟ್ರಿಗೇ 100 ಪಾಟೋಲ್ ಇತ್ತು ನನ್ನ ಡೆಲ್ಲೀಲಿ. ಸಫ್ದರ್ ಎನ್ಕ್ಲೇವಲ್ಲಿ ನನ್ನ ಮನೆ ಇದೆ, ಎಲ್ಲ ಕಡೆಯಲ್ಲೂ ಇರೋದೆ. ಇಲ್ಲಿ ಯಾಕಪ್ಪ ಅಂದರೆ ಇಲ್ಲಿ ಮೀಡಿಯಾ ಜಾಸ್ತಿ ಪಿಕಪ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಪಿಕಪ್ ಮಾಡ್ತಾರೆ. ನಿಮ್ಮ ಮತ್ತು ನಮ್ಮ ಮೇಲೆ ಹಾಕುತ್ತೆ. ಹೌದು, ಇರೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಇಫ್ ಯು ವಾಂಟ್ ಬೇಕಾದ್ರೆ ನಾನು ಎಲ್ಲ ಒಂದು ಸರ್ವೆ ಮಾಡಿಬಿಟ್ಟು ನಿಮ್ಗೆ ಕಳಿಸ್ಕೊಡ್ತೀನಿ, ನೀವು ಹಾಕೋದಿದ್ದರೆ. ಯಾರೂ ಹಾಕಲ್ಲ. ನಮ್ಮ BDA ಚೇರ್ಮನ್ ಏರ್ಪೋರ್ಟ್ ಬರ್ಬೇಕಾದ್ರೆ ಎಲ್ಲ ತುಂಬಿಕೊಂಡಿದ್ದು ಒಂದು ವಿಡಿಯೋ ಮಾಡಿ ಹಾಕಿದೆ ಸೋಷಿಯಲ್ ಮೀಡಿಯಲ್ಲಿ. ಇಟ್ ಈಸ್ ಎ ಫ್ಯಾಕ್ಟ್. ಇಲ್ಲಿ ಏನಪ್ಪ ಅಂದರೆ ನಿಜ, ಪಾಟೋಲ್ ನಾನು ಇಲ್ಲ. ಏನಂತಂದರೆ ದಿ ವೆಹಿಕಲ್ ಮೂಮೆಂಟ್, ಎಷ್ಟು ಜನಸಂಖ್ಯೆ ಇದೆ ಅಷ್ಟು ವೆಹಿಕಲ್ ಇದೆ, ಎಷ್ಟು ಜನಸಂಖ್ಯೆ ಇದೆ ಅಷ್ಟು ವೆಹಿಕಲ್ ಇದೆ. ಪಾಟೋಲ್ ನಿಜ, ಪಾಟೋಲ್ ಇದೆ. ಪಾಟೋಲ್ನ ಮುಚ್ಚಾ ಇದ್ದೀವಿ, ರೋಡ್ ಮಾಡ್ತಾಯಿದ್ದೀವಿ ನಾವು. ಅದಕ್ಕೋಸ್ಕರ ನಾನೇ UD ಮಿನಿಸ್ಟರ್ ಆಗಿದ್ದಾಗ ಫಸ್ಟ್ ಟೈಮ್ ಮಂಗಳೂರಲ್ಲಿ, ಈಗ ಲೋಬೋ ಅಂತ MLA ಇದ್ದಾರಲ್ಲ, ಅವ್ರು ಕಮಿಷನರ್ ಇದ್ದರು, ಫಸ್ಟ್ ಟೈಮ್ ಕಾಂಕ್ರೀಟ್ ರೋಡ್ ಶುರು ಮಾಡಿದ್ದು ನಾನೇ ಇಡೀ ರಾಜ್ಯದಲ್ಲಿ. ನಾನು ಮುಂಬೈಲಿ ನೋಡ್ಕೊಂಬಂದು ಮಾಡ್ದು. ಅಲ್ಲಿ ಮಳೆಗಳು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು, ಮಳೆನ 5-6 ತಿಂಗಳು ಬರ್ತಾ ಇರ್ತದಲ್ಲ, ಆ ದೃಷ್ಟಿಯಿಂದ ಅಲ್ಲಿ ಶುರು ಮಾಡ್ದು. ಆಮೇಲೆ ಬೆಂಗಳೂರು ಶುರು ಮಾಡ್ದು. ಈಗ ಹೆಚ್ಚು ಕಮ್ಮಿ ಒಂದು 30% ಮಾಡಿದ್ದೀವಿ.
ದೆನ್ ವಿಲ್ ಕಂಪ್ಲೀಟ್ ಆನ್ ಆಲ್ ದಿ ಮೇಜರ್ ರೋಡ್ಸ್. ಸೊ ಒಂದ್ಸಲ ಕಾಂಕ್ರೀಟ್ ರೋಡ್ ಆದರೆ ಪಾಟ್ ಹೋಲ್ ಸಮಸ್ಯೆ ಇಲ್ಲ. 35 ವರ್ಷ ಏನು ತೊಂದರೆ ಇಲ್ಲ. 30 ವರ್ಷ 25 ಯಾವುದೋ ಇಂಟರ್ವ್ಯೂನಲ್ಲಿ ಹೇಳಿದ್ರೆ ನಿಮ್ಮ ಮಗಳೇ ಬೈದ್ರಂತೆ ನಿಮ್ಮನ್ನು. ಹೇಳ್ತಾ ಇರ್ತಾರೆ, ಅಪ್ಪ ಇಷ್ಟೊತ್ತು ಆಗ್ತಾ ಇದೆ, ರೋಡ್ ಹಿಂಗೆ ಆಗ್ತಾ ಇದೆ, ಟ್ರಾಫಿಕ್. ಸಿ ಹ್ಯಾವ್ ಟು ಅಕ್ಸೆಪ್ಟ್ ನೋ. ಏನಿದೆ ಅದನ್ನು ಮುಚ್ಚುವಂಥದ್ದು ಏನಿದೆ, ಅವ್ರಿಗೆ ಹಕ್ಕಿಲ್ವಾ? ಎಸ್ ಅಫ್ಕೋರ್ಸ್ ದೇ ಹ್ಯಾವ್ ಟು ಟೆಲ್. ನಾನು ಯಾಕೆ ಇಷ್ಟೊತ್ತಾಯ್ತು ಅಂದರೆ ನಿನ್ನ ರಸ್ತೆಯಿಂದ ಹಿಂಗಾಯ್ತು ಅಂತ ಹೇಳ್ತಾರೆ. ಅಕ್ಕಪಕ್ಕದ ರಾಜ್ಯಗಳ ರಾಜಕಾರಣಿಗಳು ಈ ಬೆಂಗಳೂರಿನ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಕರೀತಾರಲ್ಲ, ನೋಡಿದಾಗ ಬೇಜಾರು ಅನ್ಸುತ್ತಾ? ಚಂದ್ರಬಾಬು ನಾಯ್ಡು ಮಗ ಏನೋ ಟ್ವೀಟ್ ಮಾಡ್ತಾರೆ, ನಮ್ಮಲ್ಲಿ ಬನ್ನಿ ಭಾಳ ಅದ್ಭುತವಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೀವಿ ಅಂತ. ಅಯ್ಯೋ, ನಾನು ಹೋಗಿ ನೋಡ್ಕೊಂಡು ಬಂದೆ ವಿಜಯವಾಡಗೆ. ಬೆಂಗಳೂರಲ್ಲಿ ವಿಜಯವಾಡೆಯಲ್ಲಿ ಒಂದು ಸಣ್ಣ ಕಾರ್ಪೊರೇಷನ್ಗೂ ಆಗಲ್ಲ ವಿಜಯವಾಡ. ಯು ಕಾಂಟ್ ಮ್ಯಾಚ್. ವಾಜಪೇಯಿ ಅವರು ಹೇಳ್ದಂಗೆ ಇಂಡಿಯಾ ಈಸ್ ಸೀನ್ ಥ್ರೂ ಬ್ಯಾಂಗ್ಳೂರು. ಎಸ್ ಅಲ್ಲ, ಈಗ ಅವ್ರು ಯಾರೋ ಒಬ್ಬ ಹೇಳ್ತಿದ್ದ ನಾನು ಹೊರ್ಟೋಯ್ತೀನಿ ಅಂತ. ಹೋಗ್ರಿ ಹೇಳಿ, ಹೋಗೋದಿಲ್ಲ ಅಂತ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ದಿನ ಯು ಡೋಂಟ್ ನೋ. ಲಾಸ್ಟ್ 15 ಡೇಸಿಂದ ಆಫ್ಟರ್ ದಿಸ್ ಅಮೇರಿಕನ್ ಇಶ್ಯೂ ಆದಮೇಲೆ, ವೀಸಾ ಇಶ್ಯೂ ಆದಮೇಲೆ, ಆಲ್ ಇಂಟರ್ನ್ಯಾಷನಲ್ ಕಂಪ್ನೀಸ್ ಇಷ್ಟು ದಿನ ಬಾಡಿಗೆಗೆ ತಗೋತಾ ಇದ್ರು. ನೌ ದೇ ವಾಂಟ್ ಟು ಬೈ ಪ್ರಾಪರ್ಟೀಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಸ್ಟಾರ್ಟ್ ದೇರ್ ಓನ್ ಕ್ಯಾಂಪಸಸ್. ದೇ ಆರ್ ಲುಕಿಂಗ್ ಅಟ್. ನಾನು ಮಂತ್ರಿ ಆದಮೇಲೆ ದಿ ಲ್ಯಾಂಡ್ ಪ್ರೈಸ್ ಇನ್ ಬ್ಯಾಂಗ್ಳೂರ್ ಹ್ಯಾಸ್ ಬಿಕಮ್ 30% ಮೋರ್. ಎಸ್. ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿಯಾಗಿ ಬೆಂಗಳೂರಿನ ಬಗ್ಗೆ ಮಾತಾಡಿದ್ರಿ. ತಾವು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥವ್ರು ಒಟ್ಟಾರೆ ಕರ್ನಾಟಕದ ದೃಷ್ಟಿಕೋನ ಏನು? ಐ ಡೋಂಟ್ ವಾಂಟ್ ಟು ಗೋ ಟು ದಟ್ ಪಾಲಿಟಿಕ್ಸ್. ಈಗ ಒಳ್ಳೆ ಗಿಫ್ಟ್ ಸಿಗುತ್ತೆ ನಿಮಿಷ ಅಲ್ಲಲ್ಲ, ಪಾಲಿಟಿಕ್ಸ್ ಕೇಳ್ತಿಲ್ಲ ನಾನು, ಅಭಿವೃದ್ಧಿಯ ದೃಷ್ಟಿಕೋನನೇ ಕೇಳ್ತಾ ಇದ್ದೀನಿ. ನೀವು ಉಪಮುಖ್ಯಮಂತ್ರಿಗಳಾಗಿ, ನೀವು ಬೆಂಗಳೂರಿನ ಉಸ್ತುವಾರಿಗಳಾಗಿ ಬೆಂಗಳೂರಿನ ವಿಷಯದಲ್ಲಿ ಕನಸುಗಳನ್ನು ಹೇಳಿದ್ರಿ. ಕರ್ನಾಟಕದ ವಿಷಯದಲ್ಲಿ ಒಂದು ಕನಸು ಇರಬೇಕಲ್ಲ ಸರ್? ಇದು ಆಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್, ಪಾರ್ಟಿ ಪ್ರೆಸಿಡೆಂಟ್. ಹೌದು. ಖಂಡಿತ ಈ ರಾಜ್ಯಕ್ಕೆ ಏನು ಈಗ ನಾವು ಯಾಕೆ 5 ಗ್ಯಾರಂಟಿ ಮಾಡೋದು ಅಂತಂದರೆ, ಫಸ್ಟು ಹೊಟ್ಟೆ ತುಂಬಲಿ ಜನರಿಗೆ ಅಂತ. ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾಯಿತ್ತು, ಆದಾಯ ಪಾತಾಳಕ್ಕೆ ಹೋಗ್ತಾಯಿತ್ತು. ಫಸ್ಟು ನೀವು ಊಟ ಇದ್ದರೆ ಮಾತ್ರ ನೀವು ಹಿಂಗೆ ನಿಂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ. ನೀವು ಹೊಟ್ಟೆ ಹಸ್ದಾಗಿ ಇಷ್ಟಂತ ನಿಮ್ಗೆ ಬರೋದಿಲ್ಲ. ಅದಕ್ಕೆ ಫಸ್ಟ್ ಜನರಿಗೆ ನಾವು ಆರ್ಥಿಕವಾದಂಥ ಶಕ್ತಿ ಕೊಡಬೇಕು ಅಂತೇಳಿ ಅವ್ರಿಗೆ ನಾವು ಇಂಥ ದೊಡ್ಡ ಐತಿಹಾಸಿಕವಾದ ತೀರ್ಮಾನ ತೆಗೆದುಕೊಂಡು. ಬಟ್ ಸ್ಟಿಲ್ ಈಗ 4.1 ಕೋಟಿ ಹಣ ನಮ್ಮ ಬಜೆಟು. ಎಸ್. ಅದರಲ್ಲೇ ಆಲ್ಮೋಸ್ಟ್ 42% ಹಣನ ಇವತ್ತು ನಾವು ವೆಲ್ಫೇರ್ ಸ್ಕೀಮ್ಸು, ಡೆವಲಪ್ಮೆಂಟು, ಇದಕ್ಕೆಲ್ಲ ನಾವು ಕೊಡ್ತಾಯಿದ್ದೀವಿ. ಸಂಬಳಕ್ಕೆ ಒಂದಷ್ಟು ಹೋಗ್ತದೆ, ಎಜುಕೇಷನ್ಗೆ ಒಂದಷ್ಟು ಹೋಗ್ತದೆ, ಈ ಬೇರೆ ಪೆನ್ಷನ್ಗೆ ಒಂದಷ್ಟು ಜನ ಹೋಗ್ತದೆ, ಇವೆಲ್ಲ ಕೂಡ ಆಗ್ತದೆ. ಕರಾವಳಿ ವಿಷಯದಲ್ಲಿ ತಾವು ಒಂದ್ಸಲ ಮಾತಾಡಿದ್ದು ಭಾಳ ಇಷ್ಟ ಆಯ್ತು ನನಗೆ. ಕರಾವಳಿ ಇಷ್ಟೆಲ್ಲ ಪೊಟೆನ್ಷಿಯಲ್ ಇರುವ ಭಾಗ, 8 ಗಂಟೆಗೆ ಮಲ್ಕೊಂಡ್ಬಿಡುತ್ತಿ ಊರುಗಳು ಅಂತ. ನೋಡಿ, ಕರಾವಳಿ ಈಗ ಜಾಲಿವುಡ್ ಸ್ಟುಡಿಯೋದ ಬಗ್ಗೆ ಹೇಳ್ತಾ ಇದ್ರಿ, ಅವೆಲ್ಲ ಬೇರೆ ಬೇರೆ ನಗರಗಳಿಗೆ ಹೋಗಬೇಕು, ಸಿಟಿ ಸೆಂಟ್ರಿಕ್ ಆಗಬಾರ್ದು ಅಂತಂದ್ರಿ. ಕರಾವಳಿ ಇಟ್ ಈಸ್ ನೋಡಿ, ಇಟ್ ಈಸ್ ಎ ನೇಷನ್ಸ್ ಪ್ರೈಡ್. ಕರಾವಳಿ 360 ಕಿಲೋಮೀಟ್ರ್ ಇದೆ. ಹೌದು, 300 ಕಿಲೋಮೀಟರ್ ಸಮುದ್ರ ಇದೆ. ಅಲ್ಲಿ ಜನ ಭಾಳ ಬುದ್ಧಿವಂತರು. ಇವತ್ತಲ್ಲ, 100 ವರ್ಷದಿಂದ ಬ್ಯಾಂಕ್ಗಳು ತಯಾರು ಮಾಡಿದ್ದಾರೆ. ಕೆನರಾ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಇವೆಲ್ಲ ತಯಾರು ಮಾಡಿದ್ದಾರೆ. ಅಷ್ಟು ಧಾರ್ಮಿಕವಾದಂಥ ಕ್ಷೇತ್ರಗಳಿದೆ ಇದೆ. ಬಟ್ ರಾತ್ರಿ ಹೊತ್ತು ಬರೀ ಗಲಾಟೆ ಮಾಡಿಕೊಂಡು ಎಲ್ಲ ಮನೆಗೆ ಹೋಗಿ ಸೇರ್ಕೊಬಿಡ್ತಾರೆ. ಎಲ್ಲ ಜನ ದುಬೈಗೆ ಹೋಗ್ತಾರೆ, ಎಲ್ಲ ಮುಂಬೈಗೆ ಹೊಂಟೋಯ್ತಾರೆ. ನೀವು ಮುಂಬೈಲಿ ಯಾವ ಹೋಟ್ಲ್ ನೋಡಿ, ಎಲ್ಲ ಕನ್ನಡದವರು, ಕರಾವಳಿಯವರು. ಕನ್ನಡದವರು. ನೀವು ದುಬೈಗೆ ಹೋಗಿ, ಮಂಗಳೂರಿಗೆ ಹೋಗಿ, ಎಲ್ಲ ಅಲ್ಲಿ ಭಾಗದವರು, ಎಲ್ಲ ವಿದ್ಯಾವಂತಿದೆ. ಈಗ ಒಂದೇ ಜಿಲ್ಲೆಯಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಎಷ್ಟು ಮೆಡಿಕಲ್ ಕಾಲೇಜಸ್ ಇದೆ. ಒಂದೊಂದು ಇದರಲ್ಲಿ PU ಕಾಲೇಜು 20,000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಹೌದು, 20,000. ಸೊ ಒಂದು ಕ್ವಾಲಿಟಿ ಇದೆ. ಆ ಜನನ ಹೊರಗಡೆ ಬರಬಾರ್ದು, ಆ ಜನ ಅಲ್ಲೇ ಇರಬೇಕು. ಅದಕ್ಕೆ ನಾವು ಈಗ ಒಂದು 5 ಸ್ಟಾರ್ ಹೋಟ್ಲು ಇಲ್ಲ ಅಲ್ಲಿ. ಯಾಕೆ? ಅಲ್ಲೋ ಉಳ್ಕೊಂಡಿರ್ತಾನೆ. ಕರೆಕ್ಟ್. ಯಾವುದೇ ಸಿಟಿ ಬೆಳಿಬೇಕಾದ್ರೆ, ಈಗ ಮುಂಬೈ ಬೆಳೆದಿದೆ ಅಂದರೆ, ಚೆನ್ನೈ ಬೆಳೆದಿದೆ ಅಂದರೆ, ಕಲ್ಕಟ್ಟ ಬೆಳೆದಿದೆ ಅಂದರೆ, ವಿಶಾಖಪಟ್ಟಣ ಬೆಳೆದಿದೆ ಅಂತಂದರೆ, ಬಿಟೀಸ್ ಆಫ್ ದಿ ಪೋರ್ಟ್. ಅಂಥ ಪೋರ್ಟ್ ಇರಬೇಕಾದ್ರೆ, ಅಂಥ ಸಮುದ್ರದ ಕನೆಕ್ಷನ್ ಇರಬೇಕಾದ್ರೆ ಆ ಸಿಟಿ ಬೆಳೀಲಿಲ್ಲ ಅಂತಂದರೆ ಆ ಜನ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಂದರೆ, ದಟ್ ಈಸ್ ವೈ ಐ ಆಮ್ ಲುಕಿಂಗ್ ಅಟ್ ಒಂದು ಹೊಸ ಟೂರಿಸಮ್ ಪಾಲಿಸಿ ಕ್ರಿಯೇಟ್ ಮಾಡಬೇಕಲ್ಲಿ.
ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಈಗ ನಾವು ಬರೋಕ್ಕಿಂತ ಮುಂಚೆ ನಾನು ಪ್ರಿಯಾಂಕ್ ಖರ್ಗೆ ಅವರು ಅಲ್ಲಿ ಮಾತಾಡಿ ಏನಾದ್ರು ಮಾಡಿ IT ಸೆಕ್ಟರ್ ಹಿಂದೆ ಕೃಷ್ಣ ಅವ್ರು ಟ್ರೈ ಮಾಡಿದ್ರು, ಸ್ವಲ್ಪ ಫೇಲ್ ಆಯಿತು. ಈಗ ವಿ ಆರ್ ಟ್ರೈಂಗ್ ಟು ಪುಷ್ ಇಟ್ ಬ್ಯಾಕ್. ಏನಾದ್ರು ಮಾಡಿ ಅದಕ್ಕೆಂದರೆ ದಟ್ ಈಸ್ ಒನ್ ಆಫ್ ದಿ ಈಗ ಗ್ರೋತಲ್ಲಿ ನಮ್ಮ ಬೆಂಗಳೂರು 40% ಕಲೆಕ್ಷನ್ ಆದರೆ ಅಲ್ಲಿ 5% ಆಗ್ತಾಯಿದೆ. ಅಲ್ಲಿ ಸ್ವಲ್ಪ ಇನ್ನೂ ನಾವು ಆಗ್ತಾಯಿದೆ. ಏರ್ಪೋರ್ಟ್ ಭಾಳ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದೆ. ಸೊ ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಅಲ್ಲಿ ಜನರಿಗೆ ಸ್ವಲ್ಪ ತಿಳುವಳಿಕೆ ಕೊಡಬೇಕು. ಒಳ್ಳೆ ಜನನೂ ಒಳ್ಳೆ ಜನ ಇದ್ದಾರೆ, ಸಂಸ್ಕೃತಿ ಇದೆ. ಸ್ವಲ್ಪ ಲಿಟಿಗೇಷನ್ ಸಣ್ಣ ಪಣ್ಣ ಮಾಡ್ತಾ ಇರ್ತಾರೆ, ವಾಯ್ಸ್ ಜೋರಾಗಿ ಮಾಡ್ತಾ ಇರ್ತಾರೆ. ಏನು ಕಡಿಮೆ ಇದೆ ಮಂಗಳೂರು? ಯಾವುದಕ್ಕೂ ಇಲ್ಲ. ಹಾಂ, ಲಾ ಆ್ಯಂಡ್ ಆರ್ಡರ್ ಒಂದು ಸರಿ ಹೋದರೆ ಹಾಂ, ಸುಮ್ಮನೆ ಖಾಲಿ ನ್ಯೂಸ್ ಮಾಡ್ತಾ ಇರ್ತಾರೆ, ರಾತ್ರಿ ಹೊತ್ತು ಮಲಗಿಬಿಡ್ತಾರೆ. ಈ ಗಲಾಟೆ ನೋಡ್ಬಿಟ್ಟು ಬಿಟ್ಬಿಡ್ತಾರೆ. ಅಡ್ಮಿಷನ್ಸ್ ಎಲ್ಲ ನನ್ನ ಕಾಲೇಜವರೆಲ್ಲ ಹೇಳ್ತಾಯಿದ್ರು, ಅಡ್ಮಿಷನ್ಸ್ ಈ ವರ್ಷ ಸ್ವಲ್ಪ ಡಿಪ್ ಆಯಿತು ಅಂತ. ಹೋದ ಸತಿ ಅದ್ಯಾವುದೋ ಇದ್ರದ್ದು ಹಿಜಾಬು ಅದು, ಅವರೆಲ್ಲ ಅಣ್ಣ ತಮ್ಮಗಿರ್ತಾರೆ. ಅವರೇ ಈ ಗಲಾಟೆ ಮಾಡಿಸಿದವ್ರ ಮಕ್ಕಳು ಯಾರು, ಲೀಡರ್ಗಳ ಮಕ್ಕಳು ಯಾರು ಒಬ್ಬರು ಏನಾರು ಸತ್ರ, ಎಲ್ಲ ಪಾಪ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಇವರೆಲ್ಲ ಸತ್ತುಬಿಟ್ರು. ಎಸ್. ಡಿ ಕೆ ಶಿವಕುಮಾರ್ ಅವರೇ, ರಾಜಕೀಯನೇ ಮಾತಾಡದೆ ಹೋದರೆ ನಾವು ಜನರಿಗೆ ಇದೇನೋ ಸೆಟಲ್ಮೆಂಟು ಮಾತುಕತೆ ಮಾಡ್ಕೊಂಡು ಇಂಟರ್ವ್ಯೂ ಮಾಡಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಒಂದಷ್ಟು ರಾಜಕೀಯ ಪ್ರಶ್ನೆಗಳು ಡೆಫಿನೆಟ್ಲಿ ಬೇಕಾಗತ್ತೆ. ನವೆಂಬರ್ ಕ್ರಾಂತಿ, ತಾವು ಕಾಷ್ಠ ಮೌನಕ್ಕೆ ಜಾರಿದೀರಿ ಅಂತ ನಮ್ಮ ರಿಪೋರ್ಟ್ರು ಒಂದು ರಿಪೋರ್ಟ್ ಕೊಟ್ಟರು ಇವತ್ತು. ಈ ವಿಷಯದಲ್ಲಿ ಏನೋ ಮಾತಾಡಿ ಇನ್ನೇನೋ ಅರ್ಥ ಕಲ್ಪಿಸುವಂತೆ ಆಗುವುದು ಬೇಡ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಮತ್ತು ತಮ್ಮ ಬೆಂಬಲಿಗರು ಎಲ್ರಿಗೂ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ, ಮಾತಾಡಬಾರ್ದು ನೀವು ಅಂತ. ನೋಡಿ, ಯಾವ ಕ್ರಾಂತಿನೂ ಇಲ್ಲ, ಇದೆಲ್ಲ ಬರೀ ಸೃಷ್ಟಿ, ವದಂತಿ. ಕಾಂಗ್ರೆಸ್ ಪಾರ್ಟಿಲಿ ಏನು ಡಿಸಿಷನ್ಸು ಇಲ್ಲೇನೂ ಆಗಲ್ಲ. ಹೌದು, ಎಲ್ಲ ಅಲ್ಲೇ. ನೋ ಡಿಸಿಷನ್ಸ್ ವಿಲ್ ಗೋ ಆನ್ ನಂಬರ್ಸ್. ಆಲ್ವೇಸ್ ದಿ ಪಾರ್ಟಿ ಹೈಕಮಾಂಡ್ ಟೇಕ್ ಎ ಡಿಸಿಷನ್. ಯಾರು ನಿಲ್ಲಿಡಬೇಕು, ಯಾವಾಗ ಇಡಬೇಕು, ಎಷ್ಟು ದಿನ ಇಡಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ನಾನು ಹೆಂಗೆ ಅರ್ಥ ಮಾಡಿ, ನೋ ಡಿಸಿಷನ್ ವಿಲ್ ಗೋ ಆನ್ ನಂಬರ್ಸ್ ಅಂದರೆ ಶಾಸಕರ ಸಂಖ್ಯೆಯ ಮೇಲೆ ಹೋಗೋದಿಲ್ಲ? ಆಗಲ್ಲ, ಕಾಂಗ್ರೆಸ್ ಪಾರ್ಟಿಲಿ ಆಗಲ್ಲ. ಯಾವಾಗಲೇ ಆಗಲಿ ಆಗಲ್ಲ. ಐ ನೋ ದಿ ಕಾಂಗ್ರೆಸ್ ಪಾರ್ಟಿ. ಸೊ ಅವರು ಯಾವಾಗ ಬೇಕಾದ್ರೂ, ನನಗೆ ಸಿದ್ದರಾಮಯ್ಯನವರು ನಾವಿಬ್ಬರೂ ಹೇಳಿದ್ದೀವಿ, ಅವರು ಹೇಳವ್ರೆ, ನಾನು ಹೇಳಿದ್ದೀನಿ, ವಾಟ್ ಎವರ್ ದಿ ಹೈಕಮಾಂಡ್ ಟೇಕ್ಸ್ ವಿಲ್ ಫಾಲೋ ಇಟ್ ಅಂತ, ವಿಲ್ ಸ್ಟ್ಯಾಂಡ್ ಬೈ ಇಟ್, ದಟ್ಸ್ ಆಲ್. ನಮ್ಮಿಬ್ಬರೂ ಕುಂಡ್ರಿಸ್ಬಿಟ್ಟು ಹೇಳಿದ್ರು, ನೀನು CM, ಅವ್ರು ಡೆಪ್ಟಿ CM ಅಂತ. ಆಯಿತು ಅಂತ ಒಪ್ಕೊಂಡು ಬಂತು. ನನಗೂ ಅದರ ನಂತರ ಮುಂದೆ ಏನಾಯಿತು, ಅದರ ನಂತರ ಮುಂದಿನ ಮಾತುಕತೆ ಏನಾಗಿತ್ತು ಅಂತ ಅದೆಲ್ಲ ಮೀಡಿಯಲ್ಲಿ ಚರ್ಚೆ ಮಾಡೋ ವಸ್ತು ಅಲ್ಲ ಇದೆಲ್ಲ. ಲೋಕಸಭಾ ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ ಕುಂದಗೋಳದಲ್ಲಿ ನೀವು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದು, ಅದಾದಮೇಲೆ ಇವತ್ತೇ ಬಂದಿದ್ದೀರಿ. ಅದರ ಮಧ್ಯದಲ್ಲಿ ತುಂಬ ಬೆಳವಣಿಗೆಗಳಾಗಿದ್ದಾವೆ. ದಿಲ್ಲಿಲಿ ಕೂತ್ಕೊಂಡು ನೀವು ಹೇಳಿದ್ರಿ, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ ನ್ಯಾಷನಲ್ ಚಾನಲ್ಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಿ. ವಾಟ್ ಈಸ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕುತೂಹಲ ಇದೆ ಸರ್. ದಟ್ ಇಸ್ ದಿ ಡೆಲ್ಲಿ ವಿಲ್ ಟೇಕ್ ಎ ಕಾಲ್. ಡೆಲ್ಲಿಯವರು ನನಗೆ ಹೇಳಿದ್ರು, ನೀನು ಈ ಕೆಲಸದಲ್ಲಿರು, ನೀನು ಈ ಕೆಲಸ ಮಾಡು ಅಂತ. ಅಷ್ಟೇ ಮಾಡ್ತಾರೆ ಅವರು. ಸೊ ಶಾಸಕರ ಬಲ ಮುಖ್ಯ ಆಗೋದಿಲ್ಲ ಅನ್ನುವ ಸೆಂಟೆನ್ಸನ್ನು ತಾವು ಹೇಳಿ. ನಾನು ಇವತ್ತವರೆಗೂ ಯಾವ ಶಾಸಕರು ನನಗೆ ಐ ಡೋಂಟ್ ಬಿಲೀವ್ ಇನ್ ಎನಿ ಗ್ರೂಪಿಸಮ್, ಐ ಡೋಂಟ್ ಬಿಲೀವ್ ಇನ್ ಮೈ ಫಾಲೋಯರ್. 140 ಜನನೂ ನನಗೆ ಬೇಕಾದವ್ರೆ. 140 ಜನದ ಸರ್ಕಾರ ಇದು. ನನಗೆ ಯಾರು ಜೈಕರನ್ನು ಬೇಡ, ಏನು ಬೇಡ, ಅವರೆಲ್ಲರೂ ನಮ್ಮವರೇ. ಎಸ್. ಈ ಪ್ರಶ್ನೆಗಳನ್ನು ಪ್ರಶಾಂತ್ ಇನ್ನು ಚೆನ್ನಾಗಿ ಕೇಳ್ತಾರೆ. ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆ, ನಮ್ಮ ಪೊಲಿಟಿಕಲ್ ಎಡಿಟರ್ ಇದ್ದಾರೆ. ಎಸ್ ಪ್ರಶಾಂತ್. 2023ರಲ್ಲಿ ಇಲ್ಲಿ ನಂಬರ್ಸ್ ಚರ್ಚೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೀವಿಬ್ಬರು ದಿಲ್ಲಿಗೆ ಹೋದ್ರಿ. ನಂತರ ಸುದ್ದಿಗಳು ಬಂದು, ಇಲ್ಲ ಸೋನಿಯಾ ಗಾಂಧಿಯವರು ಫೇಸ್ ಟೈಮಲ್ಲಿ ಬಂದು ಡಿ ಕೆ ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಿಮ್ಲಾದಿಂದ ಭರವಸೆ ಕೊಟ್ಟರು. ಅದಾದಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಸಿದ್ದರಾಮಯ್ಯನವ್ರಿಗೆ 2.5 ವರ್ಷ ಬಿಟ್ಟುಕೊಟ್ಟು ಉಪಮುಖ್ಯಮಂತ್ರಿ ಆಗಲಿಕ್ಕೆ ಒಪ್ಕೊಂಡ್ರು. ನವೆಂಬರ್ 16-18 ಸುಮಾರಿಗೆ ಹೆಚ್ಚು ಕಡಿಮೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಯಾಕಂದರೆ ಈ ಪ್ರಶ್ನೆ ಕೇವಲ ನಿಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ಪ್ರಶ್ನೆ ಅಲ್ಲ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಪ್ರಶ್ನೆ ಇದ್ದರೆ ನೀವು ಸರಿಯಪ್ಪ ನಾವು ಮಾಧ್ಯಮಗಳ ಜೊತೆ ಮಾತನಾಡಲ್ಲ, ಪಾರ್ಟಿ ವಿಷಯ ಜನರಿಗೆ ಯಾಕೆ ಬೇಕು ಅಂತ. ಇದು ರಾಜ್ಯದ ಮುಖ್ಯಮಂತ್ರಿಯ ಪ್ರಶ್ನೆ, 6-7 ಕೋಟಿ ಜನರ ಭವಿಷ್ಯದ ಪ್ರಶ್ನೆ ಕೂಡ ಹೌದು. ಆ ದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ನಿಮಗೆ ಭರವಸೆ ಕೊಟ್ಟಿದ್ದರೆ ಏನಂತ ಕೊಟ್ಟಿದೆ, ಅಥವಾ ಸಿದ್ದರಾಮಯ್ಯನವರು ನೀವು ಅಮಿಕೇಬಲ್ ಆಗಿ ಬಿಹಾರ್ ಚುನಾವಣೆಯ ನಂತರ ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿತಾರೆ? ಯಾಕಂದರೆ ಕಳೆದ 6 ತಿಂಗಳಿಂದ ರಾಜ್ಯದ ಆಡಳಿತ ಅಂತಕ್ಕಂಥದ್ದು ನಾಯಕತ್ವ ಬದಲಾವಣೆಯ ಚರ್ಚೆ ಜೊತೆಗೆ ತಳಕು ಹಾಕ್ಕೊಂಡಿದೆ. ಇದು ಕೇವಲ ಪತ್ರಕರ್ತರು. ನಾನು ಮೊನ್ನೆ ಪುಣೆಗೆ ಹೋಗಿದ್ದೆ.
ಪುಣೆ ಏರ್ಪೋರ್ಟಿಂದ ಊಬರ್ ಟ್ಯಾಕ್ಸಿಯಲ್ಲಿ ಹೋಗುವಾಗ ಆತ ಕೇಳಿದ ಮೊದಲ ಪ್ರಶ್ನೆ ಏನು? ಕ್ಯಾ ನವೆಂಬರ್ ಮೇ ಡಿ ಕೆ ಶಿವಕುಮಾರ್ ಸಿ ಎಂ ಬನೆಂಗೆ? ಪುಣೆಯಲ್ಲಿ ಟ್ಯಾಕ್ಸಿ ಡ್ರೈವರ್. ಪುಣೆ ಟ್ಯಾಕ್ಸಿ ಡ್ರೈವರ್. ಇದು ನ್ಯಾಷನಲ್ ಇಂಟ್ರೆಸ್ಟಿನ ಸಬ್ಜೆಕ್ಟ್ ಆಗಿದೆ ಸರ್. ಈಗ ಬರೀ ಕರ್ನಾಟಕಕ್ಕೆ ಸೀಮಿತ ವಿಷಯ ಉಳಿದಿಲ್ಲ ಅಂತ. ಯಾರೂ ಇದ್ರ ಬಗ್ಗೆ ಆತಂಕ ಬೇಡ. ನನಗೆ ಆತಂಕ ಏನಪ್ಪ ಅಂದರೆ, ನಾವು ಕೊಟ್ಟಂಥ ಜನರಿಗೆ ಭರವಸೆಗಳು, ಕೊಟ್ಟ ಮಾತು, ಒಂದು ಉತ್ತಮವಾದಂಥ ಆಡಳಿತ ಕೊಡ್ತೀವಿ ಅಂತ, ಅದನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನನ್ನ ಹತ್ರ ಏನು ಮಾತಾಡಿದ್ದಾರೆ, ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ, ಅದು ನಮಗೆ ಬಿಟ್ಟಿದ್ದ ವಿಚಾರ, ಪಾರ್ಟಿಗೆ ಬಿಟ್ಟಿದ್ದ ವಿಚಾರ. ನಾವಿಬ್ಬರು ಏನು ಮಾತು ಕೊಟ್ಟಿದ್ದೀವಿ, ನೀವೇನು ಹೇಳ್ತೀರಿ ನಾವು ಕೇಳ್ಕೊಂಡು ಹೋಗ್ತೀವಿ ಅಂತ, ಅಷ್ಟು ಕೆಲಸ ನಾವು ಮಾಡ್ತೀವಿ. ಈಗೂ ಮಾಡ್ತೀವಿ, ಮುಂದಕ್ಕೂ ಮಾಡ್ತೀವಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅನ್ನುವಂಥದ್ದು ಜನರಿಗೆ ಸಂಬಂಧಿಸಿದಂಥ ಪ್ರಶ್ನೆ, ಜನರಿಗೆ ಸಂಬಂಧಿಸಿದ ಪ್ರಶ್ನೆ. ನಮ್ಮನ್ನು ಯಾರು ಆಳ್ತಾರೆ, ನಮ್ಮ ಸರ್ಕಾರದ ನೇತೃತ್ವ ಯಾರದ್ದಾಗಿರುತ್ತೆ? ಜನರಿಗೆ ಆತಂಕ ಬೇಡ. ವಿ ಹ್ಯಾವ್ ಎ ಸ್ಟ್ರಾಂಗ್ ಗೌರ್ಮೆಂಟ್. ಡಬಲ್ ಇಂಜಿನ್ ಗೌರ್ಮೆಂಟು ಭಾಳ ಸಕ್ಸಸ್ಫುಲ್ ಮಾಡ್ತೀವಿ ಅಂತ ಅವರೊಂದೇನೋ ಆಶ್ವಾಸನೆ ಕೊಟ್ಟರು. ಜನ ನಮ್ಮ ಮೇಲೆ ನಂಬಿಕೆ ಇಟ್ಟರು. ನನ್ನ ಪಕ್ಷದ ಅಧ್ಯಕ್ಷರು ಮಾಡಿದ್ರು. ಸಿದ್ದರಾಮಯ್ಯನವರು, ದಿನೇಶ್ ಗುಂಡೂರಾವ್ ಇಬ್ಬರು ಸೇರಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಬೈ ಎಲೆಕ್ಷನ್ ಸೋತ್ಕೊಂಡು ರಾಜೀನಾಮೆ ಕೊಟ್ಟರು. ತಿರ್ಗಿ ಅದಾದಮೇಲೆ ನನ್ನ ಅಧ್ಯಕ್ಷರಾಗಿ ಅವ್ರನ್ನ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿ ನಮ್ಮಿಬ್ಬರು ಮಕನ ಮುಂದಕ್ಕಿಟ್ರು. ನಾವು ಹಗಲು ರಾತ್ರಿ ಎಲ್ಲರನ್ನೂ ಕಟ್ಕೊಂಡು, ಇಟ್ ಈಸ್ ನಾಟ್ ವಿ ಟು ಆರ್ ರೆಸ್ಪಾನ್ಸಿಬಲ್, ನಾವಿಬ್ಬರಲ್ಲ ರೆಸ್ಪಾನ್ಸಿಬಲ್, ಇಡೀ ಎಲ್ಲ ಲೀಡರ್ಸು, ಕಾರ್ಯಕರ್ತರು, ಟೀಮ್ ಎಲ್ಲ ಸೇರಿ ಒಗ್ಗಟ್ಟಾಗಿ ನಾವು ದುಡಿದು ಈ ರಾಜ್ಯದ ಸರ್ಕಾರ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಬೂತಲ್ಲಿ ಬಡದಾಡಿದ್ದಾನೆ, ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ, ಮಾಡಿ ಇವತ್ತು ನಮ್ಮ ಸರ್ಕಾರ ತೆಗೆದುಕೊಂಡಿದ್ದಾರೆ. ಅವರ ಭಾವನೆಗೆ ನಾವು ಧಕ್ಕೆ ತರಬಾರ್ದು. ಆ ಜನತೆ ಏನು ನಮ್ಗೆ ಓಟ್ ಹಾಕಿದಾರಲ್ಲ, ಅವ್ರಿಗೆ ನಂಬಿಕೆಗೆ ನಾವು ಹಾಳು ಮಾಡ್ಬೋದು. ದಟ್ ಈಸ್ ಮೈ ಇಂಟ್ರೆಸ್ಟ್. ಅಲ್ಲ, ಇಂಥ ಸಂದರ್ಭದಲ್ಲಿ ಅಂದರೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡಿದ್ರೆ, ನೀವು ದಸರಾ ಉದ್ಘಾಟನೆ ದಿವಸ ವೇದಿಕೆ ಮೇಲೆ ಕಾಣಿಸ್ಕೊಳ್ಳಿಲ್ಲ, ವಾಲ್ಮೀಕಿ ಜಯಂತಿ ಫಂಕ್ಷನ್ಗೆ ಹೋಗಲಿಲ್ಲ, ಮುಖ್ಯಮಂತ್ರಿಗಳು ನಿಮ್ಮನ್ನು ಬಿಟ್ಟು ನಗರ ಪ್ರದಕ್ಷಿಣೆಗೆ ಹೋದರು, ಸಿಟಿ ರೌಂಡ್ಸಿಗೆ ಹೋದರು, ಇದನ್ನೆಲ್ಲ ನಾವು ಹೆಂಗೆ ನೋಡ್ಬೇಕು ಹಂಗಿದ್ರೆ? ನಾನು ದಸರಾ ದಿನ ನಾನು ಡೆಲ್ಲಿಯಲ್ಲಿದ್ದೆ. ನಂದು ಯಾವುದೋ ಕೇಸ್ ಇತ್ತು. ಐ ವೆಂಟ್ ಟು ಬೀಟ್ ಮೈ ಲಾಯರ್ ನಂಬರ್ 1. ಹೋಗಿದ್ದೆ ದಸರಾಗೆ, ಉದ್ಘಾಟನೆ ಏನಿಲ್ಲ ಅಷ್ಟೇ. ವಾಲ್ಮೀಕಿ ದಿನಕ್ಕೆ ನನಗೆ ಬೇರೆ ಏನೋ ಕೆಲಸ ಇತ್ತು, ತಕ್ಷಣ ಅವತ್ತೊಂದು ಬೇರೆ ಮೀಟಿಂಗ್ ಇತ್ತು. ಇನ್ನೊಂದು ಯಾವುದೋ ಹೇಳಿದ್ರಲ್ಲ ನೀವು, ನಗರ ಸಿಟಿ ರೌಂಡ್ಸಿಗೆ ಮುಖ್ಯಮಂತ್ರಿ ರೌಂಡ್ಸ್ ವಿಚಾರದಲ್ಲಿ ಜೊತೆಗಿರಲಿಲ್ಲ. ನಾನು ಸಿ ಎಮ್ ಡೇಟ್ ಫ್ರೀ ಇದ್ದರು, ಹೋಗ್ತೀನಿ ಅಂತಂದ್ರು. ನನ್ನ ಕರೆದ್ರು, ನಾನೆಲ್ಲ ಹೊರಗಡೆ ಇದ್ದೆ. ಐ ಕುಡ್ ನಾಟ್ ರೀಚ್ ಇನ್ ಟೈಮ್. ಓಕೆ, ಸೊ ಭಾಳ ತಲೆ ಕೆಡಿಸ್ಕೋಬೇಡಿ ಅಂತ ನೀವು ಅದಕ್ಕೆ ನೀವೇ ಮಾಡ್ಕೊಂಡು ಬನ್ನಿ ಅಂತ. 2016ರಲ್ಲಿ ನನಗೆ ದಿಲ್ಲಿಯಲ್ಲಿ ನೆನಪಿರೋ ಪ್ರಕಾರ ನೀವು ಸೋನಿಯಾ ಗಾಂಧಿಯವರು ಭೇಟಿಗೆ ಬಂದಿದ್ರಿ 10 ಜನಪಥ್ನಲ್ಲಿ. ನಿಮ್ಮನ್ನು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅಂತ ಸೋನಿಯಾ ಗಾಂಧಿ ಕೇಳ್ಕೊಂಡ್ರು. ನೀವಿಲ್ಲ, ಫ್ಯಾಮಿಲಿ ಜೊತೆ ಅಮೇರಿಕಕ್ಕೆ 1 ತಿಂಗಳು ಹೋಗೋದಿದೆ, ಹೋಗಿ ಬಂದು ಚಾರ್ಜ್ ತೊಗೋತೀವಿ ಅಂದರೆ. ಬಂದ ತಕ್ಷಣ ಸ್ಥಿತಿ ಬೇರೆ ಇತ್ತು. ನಿಮ್ಮ ಕ್ಲಾಸಿಕ್ ಸ್ಟೇಟ್ಮೆಂಟ್ ನನಗಿನ್ನೂ ನೆನಪಿದೆ. ನಾನು ಚೆಸ್ ಆಡ್ಲಿಕ್ಕೆ ಹೋದೆ, ಸಿದ್ದರಾಮಯ್ಯನವರು ಫುಟ್ಬಾಲ್ ಆಡಿದರು ಅಂತ. ಈಗ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ನಂಗೆ ಅರ್ಥ ಆಗುತ್ತೆ, ನೀವು ಮೌನದಿಂದ ಇರಲು ತೀರ್ಮಾನಿಸಿದ್ದಾರೆ. ಇದು ಯಾಕೆ ಪ್ರಶ್ನೆ ಬರುತ್ತೆ? ಕಳೆದ 1 ತಿಂಗಳಿಂದ 1.5 ತಿಂಗಳಿಂದ ಸಂಪುಟ ಪುನಾರಚನೆಯ ಚರ್ಚೆಗಳು ಶುರುವಾಗಿವೆ. ಸಂಪುಟ ಪುನಾರಚನೆ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗಿ ಸಂಪುಟ ಪುನಾರಚನೆ ಆಗುತ್ತೋ, ಈ ಪ್ರಶ್ನೆ ಕುತೂಹಲದ್ದೇ ಅಲ್ವಾ ಪೊಲಿಟಿಕಲಿ? ನಾನು ನೋಡಪ್ಪ, ಇಟ್ ಈಸ್ ಎ ಪ್ರಾಗ್ರೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಪಾರ್ಟಿ ಹೈಕಮಾಂಡ್. ನನ್ನ ಹತ್ರ ಇಲ್ಲಿವರೆಗೂ ಯಾವ ವಿಚಾರನೂ ಚರ್ಚೆ ಆಗಿಲ್ಲ. ನನ್ನ ಮುಂದೆ ಕೆಲವು ವಿಚಾರಗಳು ಚರ್ಚೆ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾನು ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಅಧ್ಯಕ್ಷರಿರುವಾಗ ಬೇಕಾದಷ್ಟು ನಮ್ಮ ಪಕ್ಷದ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀವಿ. ಐ ಡೋಂಟ್ ವಾಂಟ್ ಟು ಡಿಬೇಟ್ ದಟ್ ಇನ್ ಪಬ್ಲಿಕ್ ಆರ್ ಇನ್ ದಿ ಮೀಡಿಯಾ. ಇಟ್ ಈಸ್ ಎ ವಾಯ್ಸ್ ವಿಟಿನ್ ಅವರ್ 4 ವಾಲ್ಸ್ ಆ್ಯಂಡ್ ಐ ವಿಲ್ ಕೀಪ್ ಇಟ್ ಟು ದಟ್. ಇಲ್ಲ ಅಂತಂದರೆ ನನ್ನ ಪಕ್ಷಕ್ಕೆ ನಾನೇ ದ್ರೋಹ ಮಾಡ್ದಂಗೆ ಆಗ್ತದೆ. ನಾನು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಹೈಕಮಾಂಡು ತಿಪ್ಪರ ಲಾಗ ಹಾಕಿ ಹುಡುಕಿದ್ರೂ ಕೂಡ ಒಂದೇ ಒಂದು ತಪ್ಪು ಹೇಳಿಕೆ ಬರಬಾರ್ದು ಅನ್ನುವ ನಿರ್ಧಾರ ಡಿ ಕೆ ಶಿವಕುಮಾರ್ ಅವರದ್ದು. ಅಂದರೆ ನೀವು ಏನು ಮಾಡಿದ್ರು ನನ್ನಿಂದ ಒಂದು ತಪ್ಪು ಹೇಳಿಕೆ ಬಂದಿಲ್ಲ. ಇವತ್ತವರೆಗೂ ನಾನು ಹೇಳ್ತೀನಿ ಕೇಳಿ, ನನಗೆ ನನ್ನ ಸಿದ್ದರಾಮಯ್ಯನವರು ನನ್ನ ಗೌರ್ಮೆಂಟಿಗೆ ತೆಗೆದುಕೊಳ್ಳೋದು ಹೋದಾಗ ಮೊದಲನೇ ಪೀರಿಯಡ್ ನಾನು ಮಾತಾಡಲಿಲ್ಲ. ಎಸ್, ನಾನು ಕರ್ಕೊಬಂದವರೆಲ್ಲ ಮಂತ್ರಿ ಆಗೋದ್ರು. SM ಕೃಷ್ಣ ಕಾಲದಲ್ಲಿ. ಹೌದು. ಆದಮೇಲೆ ತಿರ್ಗಾ ಧರ್ಮಸಿಂಗ್ ಕಾಲ. ಧರ್ಮಸಿಂಗ್ ಕಾಲದಲ್ಲಿ ದೇವೇಗೌಡರು ಮಂತ್ರಿ ಮಾಡೋಕ್ಕೆ ಬಿಡಲಿಲ್ಲ ನನ್ನ.
ವಿಲಾಸರಾವ್ ದೇಶ್ಮುಖ್ ಇನ್ಚಾರ್ಜ್ ಇದ್ದರು. ಸೋನಿಯಾ ಗಾಂಧಿ ಆಗ ಫೋನ್ ಮಾಡಿ ಜಸ್ಟ್ ವೆಯ್ಟ್ ಡಿ ಕೆ ಅಂತ ಹೇಳಿದ್ರು. ಆಮೇಲೆ ಗೌರ್ಮೆಂಟ್ ಹೋಯ್ತು, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಈಗ ಈಗ ಸಿದ್ದರಾಮಯ್ಯನವರು ತೆಗೆದುಕೊಂಡಿಲ್ಲ ನನ್ನ. ಹೌದು. ನಾನು ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಲಿಲ್ಲ. ನಂದೇನಿದ್ರು ಡೆಲ್ಲಿಯವ್ರ ಹತ್ರನೇ ಮಾತಾಡಿದ್ದು ನಾನು. ಸೋನಿಯಾ ಗಾಂಧಿ ಸುಮ್ಮನೆ ಇರು ಅಂತ ಹೇಳಿದ್ರು. ಬೆಳಗಿನ ಜಾವ 4 ಗಂಟೆಗೆ ಫೋನ್ ಮಾಡಿ 10 ಗಂಟೆಗೆ ಬಾ ಅಂತ ಹೇಳಿದ್ರು. ಹೋದೆ, ನನ್ನ ಗ್ರೀವೆನ್ಸಸ್ ಹೇಳಿದೆ. ಅವ್ರ ವಿಚಾರ ಹೇಳಿದ್ರು, ಸುಮ್ಮನೆ ಇರು, ನಿನಗೆ ಯಾಕೆ ಅಂತ ಹೇಳಿದ್ರು. ಆಮೇಲೆ ರಾಹುಲ್ ಗಾಂಧಿ ಹೇಳಿದ್ರು, ನೀನು ಹೋಗು ರಾಜಸ್ಥಾನ್ಗೆ ಹೋಗು, 2 ತಿಂಗಳಲ್ಲಿ ಕೆಲಸ ಮಾಡು ಅಂತ ಹೋದೆ. ಸಿದ್ದರಾಮಯ್ಯನವ್ರು ಕರೆದು ನೀನು ಮಂತ್ರಿ ತೊಗೊಳಪ್ಪ, ನನಗೆ ಡೆಲ್ಲಿಯವ್ರು ಹೇಳಿದ್ದಾರೆ ಅಂದರೆ ತೊಗೊಂಡ್ರು. ಯಾವ ಪೋರ್ಟ್ಫೋಲಿಯೋ ಬೇಕು ಅಂತ ಕೇಳಿದ್ರು. 2 ಇತ್ತು, ಇಂಡಸ್ಟ್ರೀಸ್ ಬೇಕಾ ಪವರ್ ಬೇಕಾ ಅಂತ. ನಂಗೆ ಪವರ್ ಕೊಡಿ ಅಂದೆ. ಆಯಿತು, ಐ ಡಿಡ್ ಮೈ ಜಾಬ್. ಅಂದರೆ ದಟ್ ಈಸ್ ಎ ಕ್ಲಿಯರ್ ಮೆಸೇಜ್. ನೀವೇನಾದ್ರು ಮಾಡಿ ದಿಲ್ಲಿಲಿ ನನಗೇನು ಮಾಡಿಸ್ಬೇಕು ಅಂತ ಗೊತ್ತಿದೆ ಅನ್ನೋ ಥರ. ಮಾಡಿಸ್ಬೇಕು ಅಂತಲ್ಲ, ಅಲ್ಲಿ ದಿಲ್ಲಿ ನನ್ನ ಪರವಾಗಿದೆ ಅಂತ, ಹೈಕಮಾಂಡ್ ನನ್ನ ಪರವಾಗಿದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಅದ್ರ ಮೇಲೆ ನಂಬಿಕೆ. ಸರ್, ನಂದು ಡೈರೆಕ್ಟ್ ಕ್ವಶನ್ ಸರ್. ನೀವು ಆರಂಭದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ವಿ, ಕೂಲಿ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಈ ನವೆಂಬರ್ ಆದಮೇಲೆ ನಿಮ್ಗೇನಾದರೂ ಪೂರ್ತಿ ಪ್ರಮಾಣದಲ್ಲಿ ಕೂಲಿ ಸಿಗುತ್ತಾ ಸರ್, ಅಥವಾ ಅರ್ಧ ಪ್ರಮಾಣದಲ್ಲೇ ಈಗ ಸಿಗ್ತಿರುವಂತಹ ಕೂಲಿನೇ ಕಂಟಿನ್ಯೂ ಆಗುತ್ತಾ ಸರ್? ಈಗಿರೋ ಕೂಲಿನೇ ಊಟ ಮಾಡೋಕ್ಕಾಗ್ತಾಯಿಲ್ಲ ನನ್ನ. ಸರ್, ಆಮೇಲೆ ಒಂದು ಸದನದಲ್ಲಿ ತಾವು ಅಧಿಕಾರನ ಒದ್ದು ಕಿತ್ಕೋಬೇಕು ಅಂತ ಹೇಳ್ತೀರಾ. ಕಿತ್ಕೊಂಡಿದ್ದೆ ಅಂತ ಕಿತ್ಕೊಂಡಿದ್ದಾರೆ. ಸೊ ಈ ಮುಂದಿನ ದಿನಗಳಲ್ಲಿ ಆ ಪ್ರಯತ್ನ ಏನಾದರೂ ಆಗುತ್ತಾ ಸರ್? ನಾನು ಅದನ್ನು ಹೇಳಿಲ್ಲ. ಹಿಂದೆ ಕೃಷ್ಣ ಅವ್ರ ಗೌರ್ಮೆಂಟ್ ಸಂದರ್ಭದಲ್ಲಿ ನನ್ನ ಲಿಸ್ಟಲ್ಲಿ ಇರಲಿಲ್ಲ, ನಾನು ಫಸ್ಟ್ ಲಿಸ್ಟಲ್ಲಿ ಇರಲಿಲ್ಲ. ಆಯಿತಾ? ಫಸ್ಟ್ ಲಿಸ್ಟಲ್ಲಿ ಇದ್ದಾಗ ನಾನು ಅಸ್ಟ್ರಾಲಜರ್ಗೆ ಫೋನ್ ಮಾಡಿದೆ, ಈ ಥರ ಆಗ್ತಾಯಿದೆ ಅಂತ. ಅವ್ರು ಅಸ್ಟ್ರಾಲಜರ್ ಏನು ಹೇಳಿದ್ರು, ಗೈಡ್ ಮಾಡಿದ್ರು, ಡಿ ಕೆ ನಿಂಗೆ ಟೈಮ್ ಚೆನ್ನಾಗಿದೆ, ಸ್ವಲ್ಪ ಜಗಳ ಮಾಡಿಬಿಟ್ಟು ಕಿತ್ಕೊ ಅಂತ ಹೇಳಿದ್ರು. ಹೋಗಿ ಎಸ್ ಎಂ ಕೃಷ್ಣ ಹತ್ರ ಜಗಳ ಮಾಡಿದೆ. ಬಾಕ್ಲಿತ್ತು, ಕೋಪಕ್ಕೆ ಬಾಕ್ಲನ್ನ ಹೋದ್ರಿ. ಏನು ಮಾಡಬೇಕು ಮಾಡಿ ಓಪನ್ ಮಾಡಿ ಗಲಾಟೆ ಮಾಡಿ ಮಧ್ಯರಾತ್ರಿಯಲ್ಲಿ ಕನ್ವಿನ್ಸ್ ಮಾಡಿ ಕೊನೆಗೆ ಐ ಬಿಕೇಮ್ ಎ ಮಿನಿಸ್ಟರ್. ಹಕ್ಕಿತ್ತು ನನಗೆ, ಆ ಹಕ್ಕಿತ್ತು. ಯಾರೂ ಇರಲಿಲ್ಲ ಕೃಷ್ಣ ಅವ್ರಿಗೆ. ನಾನು ಸಿ ಎಂ ಲಿಂಗಪ್ಪ, ಜಯಚಂದ್ರ, ಶಿವಮೂರ್ತಿ 4 ಜನ ಇದ್ದಿದ್ದು. ಬೇರೆಯವರೆಲ್ಲ ಬ್ಯಾಕ್ಗ್ರೌಂಡಲ್ಲಿದ್ದರು. ನಾವು ಓಪನಾಗಿ ನಿಂತ್ಕೊಂಡವ್ರು ನಾವು 4 ಜನ. ಹಕ್ಕು ಆವಾಗ ಇದ್ದ ಹಕ್ಕಿನ 10 ಪಟ್ಟು ಹಕ್ಕಿ ಈಗಿದೆ ನಿಮಗೆ. ಅಧ್ಯಕ್ಷರಾಗಿ ಮುನ್ನಡೆಸಿದ್ದೀರಿ ಪಕ್ಷನ. ಅಲ್ಲ, ಆಗ ನಾನು ಡೆಲ್ಲಿಯವ್ರು ಕೇಳಿದೆ, ನಾನು ಎಸ್ ಎಂ ಕೃಷ್ಣ ಅವ್ರ ಹತ್ರ ಜಗಳ ಮಾಡಿದ್ದು ನಾನು. ಬಟ್ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ನೀವು ಏನು ಮಾಡಿದ್ರು ಸುದ್ದಿ ಆಗುತ್ತೆ. ಈಗ ನೀವು ಏಕಾಏಕಿ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ಹೋಗಿ ಕುಳಿತ್ರಿ. ಅದಾದಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ. ಈಶಾ ಫೌಂಡೇಶನ್ಗೆ ನನಗೆ ಅವ್ರು ಬರ್ತಾರೆ. ನನಗೆ ಬಂದು ನನ್ನ ಮನೆಗೆ ಬಂದು ಅವರು ಕರೆದ್ರು. ನಾನು ಅವ್ರಿಗೊಬ್ಬ ಅಭಿಮಾನಿ. ಅವರ ಭಾಷಣ, ಅವರ ವಿಚಾರ ಎಲ್ಲ ಕೂಡ ಐ ಲೈಕ್ ಇಸ್. ನಮ್ಮ ರಾಜ್ಯದವರು. ಸೊ ಕರೆದ್ರು, ನಾನು ಮನೆ ಬಾಗಿಲಿಗೆ ಬಂದು ಕರೆದಾಗ ನಾನು ಹೋದೆ. ಅಲ್ಲಿ ಅಮಿತ್ ಶಾ ಅವರು ಗೆಸ್ಟಾಗಿ ಬಂದಿದ್ದರು. ಅವರು ಕೂತಿದ್ರು, ನಾನು ಕೂತಿದ್ದೆ ಅಷ್ಟೇ. ಅದಾಗ 15 ದಿನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಪ್ರಯಾಗ್ರಾಜ್ ಬಗ್ಗೆ ಟೀಕೆಗಳನ್ನು ಮಾಡಿದರು. ನೀವು ಸ್ಟೇಟ್ ಗೆಸ್ಟಾಗಿ ಹೋದ್ರಿ. ನಾನು ಹಿಂದೂವಾಗಿ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನು ಅಂತಕ್ಕಂಥದ್ದನ್ನು ಕೇಳಿದ್ರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ನೀವು ಹೇಳಿದ ಕಾಂಟೆಕ್ಸ್ಟ್ ನನಗೆ ಅರ್ಥ ಆಯಿತು ವಿಧಾನಸಭೆಯಲ್ಲಿ. ಆದರೆ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂದಾಗ ದಿಲ್ಲಿಯಲ್ಲೂ ಕೂಡ ಅದು ಸಾಕಷ್ಟು ಚರ್ಚೆ ಆಯಿತು. ಅಲ್ಲ, ಮೆಸೇಜಿಂಗ್ನ ಪ್ರಯತ್ನನ ನಾನು ಯಾವ ಮೆಸೇಜು ನನ್ನಿಂದ ಯಾವ ಮೆಸೇಜು ಕೊಡಬೇಕಾದಿಲ್ಲ. ನನಗೇನು ಕಲ್ತಿದ್ದೀನಿ, ಏನು ತಿಳ್ಕೊಂಡಿದ್ದೀನಿ, ನನ್ನ ಕಮ್ಯುನಿಸ್ಟ್ ಬಗ್ಗೆನೂ ಗೊತ್ತಿದೆ, ಮುಸ್ಲಿಂ ಲೀಗ್ ಬಗ್ಗೆನೂ ಗೊತ್ತಿದೆ, ಜನತಾದಳ ಫಿಲಾಸಫಿನೂ ಗೊತ್ತಿದೆ, ನನಗೆ BJP ಫಿಲಾಸಫಿನೂ ಗೊತ್ತಿದೆ, ಕಾಂಗ್ರೆಸ್ ಫಿಲಾಸಫಿನೂ ಗೊತ್ತಿದೆ. ನಾನೊಬ್ಬ ಸ್ಟೂಡೆಂಟ್ ಲೀಡ್ರಾಗಿ ಭಾಳ ಚಿಕ್ಕ ವಯಸ್ಸಿನಲ್ಲೇ ಪೊಲಿಟಿಕಲ್ ಲೀಡ್ರ್ ಆದವು. ನಾನು ಅಶೋಕ್ ಜಸ್ಟ್ ಹೇಳಿದೆ, ನನಗೆ ನಿನಗೇನೇ ಗೊತ್ತು BJP, ನಿನ್ನ BJP ನನಗೆ ಗೊತ್ತು ಅಂತ ನಾನು ಅದು ಸ್ಲೋಕ್ ಹೇಳಿದೆ. ಅದನ್ನು ಬೇರೆಯವ್ರ ಡೈವರ್ಟ್ ಮಾಡಿ. ಈಗ ನಾನು ಇದಕ್ಕೆ ಹೋದ್ನಪ್ಪ, ನಾನು ಉಡುಪಿಗೆ. ಅಲ್ಲಿ ವಿಶ್ವರೂಪ ದರ್ಶನ ಅಲಂಕಾರ ಮಾಡಿದರು. ಉಡುಪಿ ಮಠಕ್ಕೆ ಕರೆದಿದ್ರು. ನಾನು ವಿಶ್ವರೂಪ ದರ್ಶನದ್ದು ಅವತ್ತು ಅಲಂಕಾರ ಮಾಡಿದರು. ನನಗೆ ಐ ಜಸ್ಟ್ ರಿಕಾಲ್ಡ್ 30 years 25 years ಬ್ಯಾಕ್ ಕಲ್ತಂಥ ಕೆಲವು ವಿಚಾರನ ವಿತಿನ್ ಅದೇನೋ ಬೈ ಗಾಡ್ ಗ್ರೇಸ್ ಅದು ದೇವ್ರ ಶಕ್ತಿ ಇತ್ತು ಅಂತ ಕಾಣುತ್ತೆ. ತಕ್ಷಣ ನನಗದು ಫ್ಲ್ಯಾಶ್ ಆಯಿತು. ಆ ಶ್ಲೋಕನ ಹೇಳಿದೆ. ಸೊ ನಾನು ಮೊನ್ನೆನೋ ಯಾರೋ ಹೇಳ್ತಾಯಿದ್ರು, ಮೋರ್ ದೆನ್
10-20 ಲ್ಯಾಕ್ ಪೀಪಲ್ ಜನ ಅದನ್ನು ನೋಡಿದ್ದಾರೆ ಅಂತ. ಎಸ್, ಭಾಳ ವೈರಲ್ ಆಗಿದೆ ವಿಡಿಯೋ. ಆ ವಿಶ್ವರೂಪದ ದರ್ಶನದ್ದು ಆ ಶ್ಲೋಕನ ಆಮೇಲೆ ಆ ಗುರುಗಳಿಗೆ ಕೇಳಿದೆ, ಕರೆಕ್ಟಾಗಿ ಹೇಳಿದ್ದೀನಾ ಇಲ್ಲ ಅಂತ. ಇಲ್ಲ, ಕರೆಕ್ಟಾಗಿ ಹೇಳಿದ್ರಿ ಅಂತ ಹೇಳ್ತಾರೆ. ಸೊ ಹಂಗಂತ ನಾನು ಕೆನಾಯಿಸಿ ಇಟ್ ಈಸ್ ಮೈ ಲೈಕಿಂಗ್. ಕಲ್ತ್ಕೊಂಡೆ ಮಧ್ಯದಲ್ಲಿ. ನಾನು ಐ ವಾಸ್ ನಾಟ್ ಎ ಗುಡ್ ಸ್ಟೂಡೆಂಟ್ ಅಟ್ ಮೈ ಸ್ಕೂಲ್ ಡೇಸ್ ಆರ್ ಕಾಲೇಜ್ ಡೇಸ್. ಬಟ್ ಅದಾದಮೇಲೆ ಏನೋ ಒಂದು ಕಲಿಬೇಕು ಅಂತ ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ ಅನಿಸ್ತು ಭಗವದ್ಗೀತೆ ಅನೇಕ ವಿಚಾರಗಳನ್ನು. ಸೊ ಕಲ್ತಿದ್ದೀನಿ, ಕೆಲವೆಲ್ಲ ತಿಳ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಇಫ್ ಐ ಡಸಂಟ್ ನೋ ಹೂ ಇಸ್ ಮೈ ಎನಿಮಿ, ಹೂ ಇಸ್ ಮೈ ಫ್ರೆಂಡ್, ಭಾಳ ಕಷ್ಟ. ಯಾವುದೋ ಒಂದು ಸಂದರ್ಭ ಬೆಳೆದಿದೆ, ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಅಂತ ಪ್ಲೂಟೋ ಹೇಳ್ತಾನೆ. ಸೊ ಹಂಗೆ ನನ್ನ ಸುತ್ತಮುತ್ತಲು ನನ್ನ ಪಕ್ಕದಲ್ಲಿರೋ ಫ್ರೆಂಡ್ಸ್ ಇರಬೇಕಿನ್ನ ಫಸ್ಟ್ ರಕ್ಷಣೆ ಇದ್ದರೆ ಮಾತ್ರ ನಿಮ್ಮನ್ನು ನಾವು ಎದುರಿಸ್ಲಿಕ್ಕೆ ಸಾಧ್ಯ. ಹಂಗೆ ಫ್ರೆಂಡ್ಸ್ನೂ ಇಂದನೂ ನಮಗೆ ರಕ್ಷಣೆ ಭಾಳ ಮುಖ್ಯ. ದೂರದವ್ರೇನು ಮಾಡೋಕ್ಕಾಗಲ್ಲ. ನನ್ನ ಸುತ್ತಲೂ ಇದ್ದವ್ರು ಏನಾದ್ರು ಮಾಡಬೇಕು, ಏನು ಬೇಕಾದ್ರೆ. ಈ ಮಿನಿಸ್ಟರ್ಗಳು ಮಿನಿಸ್ಟರ್ ಸ್ಥಾನ ಉಳಿಸ್ಕೊಳ್ಳೋಕೆ ಓಡಾಡ್ತಾ ಇದ್ದಾರೆ, ಆಕಾಂಕ್ಷಿಗಳು ಮಿನಿಸ್ಟರ್ ಆಗಬೇಕು ಅಂತ ಓಡಾಡ್ತಿದ್ದಾರೆ. ಪಾಲಿಟಿಕ್ಸಲ್ಲಿ ನೀವು ಹೇಳಿದ್ರಿ ಅದೇನು ಊಹಾಪೋಹ ಅದು ಅಂತಿದ್ದೀರಿ ನೀವು. ಅಲ್ಲಿಗೆ ನಿಮ್ಮ ಮೆಸೇಜಿಂಗ್ ಸ್ಪಷ್ಟ ಇದೆ, ಕ್ಯಾಬಿನೆಟ್ ರೀಶಫಲ್ ಆಗಲ್ಲ ಅಂತ. ಅದೆಲ್ಲ ಚೀಫ್ ಮಿನಿಸ್ಟ್ರು ಬಿಟ್ಟಿದ್ದು. ಆಗ ನನ್ನ ಕರೆಸ್ತಾರೆ ಆ್ಯಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಕುಂಡ್ರಿಸ್ಕೊಳ್ತಾರೆ, ಎಲ್ಲರಲ್ಲೂ ಅವರು ಒಂದು ಸರ್ವೆ ಮಾಡ್ತಾರೆ. ಆಮೇಲೆ ಅವ್ರು ಏನು ಬೇಕಾದ್ರೂ ತೀರ್ಮಾನ ಮಾಡ್ತಾರೆ. ಅಂದರೆ ಚೀಫ್ ಮಿನಿಸ್ಟರ್ ಬಯಸಿದರೆ ಬೇಕಾದ್ರೆ ಕ್ಯಾಬಿನೆಟ್ ರೀಶಫಲ್ ಮಾಡ್ಕೊಳ್ಳಿ ಅಂತೀರಾ ನೀವು? ಪಾರ್ಟಿ ಏನು ತೀರ್ಮಾನ ಮಾಡ್ತದೆ, ಗೌರ್ಮೆಂಟ್ ಏನು ತೀರ್ಮಾನ ಮಾಡ್ತದೆ, ವೈ ಶುಡ್ ಐ ಇಂಟರ್ಫಿಯರ್? ಸುರೇಶ್ ಸರ್, ರಾಜಕಾರಣದಲ್ಲಿ ಯಾರೂ ಕೂಡ ಸನ್ಯಾಸಿಗಳಲ್ಲ ಅನ್ನೋವಂಥ ಮಾತನ್ನು ತಾವೇ ಬಹಳಷ್ಟು ಸಲ ಹೇಳಿದ್ದೀರಿ. ಈ ಮಾತಿನ ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಿದ್ದೀನಿ. ಪವರ್ ಶೇರಿಂಗ್ ಅನ್ನೋವಂಥ ವಿಚಾರ ಬಂದಾಗ DK ಶಿವಕುಮಾರ್ CM ಆಗ್ತಾರೆ ಅನ್ನೋವಂಥ ಚರ್ಚೆಗಳು ಮತ್ತು ಸುದ್ದಿಗಳು ಬಂದಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಫೀಲ್ ಆಗ್ತೀರಾ ಸರ್? ಅದು ಖುಷಿ ಆಗುತ್ತಾ ಮನಸ್ಸಿನಲ್ಲಿ ಒಳಗೊಳಗೆ, ಅಥವಾ ನಿಮ್ಗೇನಾದರೂ ಬೇಜಾರಾಗ್ತಾ ಇರುತ್ತಾ? ಒಳಗೇನೂ ಇಲ್ಲ, ಬೇಜಾರು ಇಲ್ಲ, ಖುಷಿನೂ ಇಲ್ಲ. ನನ್ನ ಡ್ಯೂಟಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಕರ್ಮಣ್ಣೆ ವಾದಿಕಾರಲೆಸ್ಸು ಮಾಪಲೇಸು ಕದಾಚನ. ಮಾಡೋ ಪ್ರಯತ್ನ ಮಾಡೇ ಮಾಡ್ತೀವಿ, ಫಲ ಭಗವಂತನ ಬಿಡ್ತೀವಿ. ಹಾಗೆ ನಮ್ಮ ಪಾರ್ಟಿ ತೀರ್ಮಾನ ಮಾಡ್ತಾರೆ. ಕೆಲವೊಂದು ಸಲ ನೀವು ಪೊಲಿಟಿಷಿಯನ್ ಅನ್ನಿಸ್ತೀರಿ, ಕೆಲವು ಸಲ ಫಿಲಾಸಫರ್ ಅನ್ನಿಸ್ತೀರಿ, ಇನ್ನೊಂದು ಸಲ ಮಾತಾಡುವಾಗ ಪಕ್ಕಾ ಬಿಸ್ನೆಸ್ ಮೆನ್ ತಲೆ ಇದು ಅಂತ ಅನಿಸುತ್ತೆ. ಸರ್, ನೀವು ಚುನಾವಣೆಯ ಪೂರ್ವದಲ್ಲಿ ಅಂದರೆ ಪ್ರಚಾರ ಸಂದರ್ಭದಲ್ಲಿರ್ಬೋದು, ಕೇಂದ್ರ ನಾಯಕರು ಬಂದಾಗಿರ್ಬೋದು, ಸಿದ್ದರಾಮಯ್ಯನವರು ನೀವು ತಬ್ಕೊಂಡಿದ್ದಿರ್ಬೋದು, ಹೀಗೆಲ್ಲ ಜನರಿಗೆ ಮೆಸೇಜ್ಗಳನ್ನು ಕೊಡ್ತಾ ಇದ್ರಿ. ಇನ್ನೊಂದು ಕಡೆ ನೀವು ಹೋಗಿ ಹಳೆ ಮೈಸೂರು ಭಾಗದಲ್ಲಿ ಹೋಗಿ ಹೇಳಿದ್ರಿ, ನನಗೊಂದು ಪೆನ್ ಕೊಡಿ, ಹಳೆ ಕೊಡಿ, ಅಂದರೆ CM ಪೋಸ್ಟ್ ಕೊಡಿ ಅಂತ. ನಾನು ಪೆನ್ನು ಹಾಳೆ ಯಾವ CM ಕೇಳಿಲ್ಲ. ಹಾಂ, ನಾನು ನಮ್ಮ ಎಲೆಕ್ಷನ್ ಸಂದರ್ಭದಲ್ಲಿ, ನಮ್ಮ ಎಲೆಕ್ಷನ್ ಟೈಮಲ್ಲಿ ನಮ್ಮ ಜನಕ್ಕೆ ವಿಶ್ವಾಸ ಮೂಡಿಸಿದ್ದೀನಿ. ಓಕೆ. ರಾಮನಗರ ಇರ್ಬೋದು, ಬೇರೆ ಕಡೆ ಇರ್ಬೋದು, ಮಂಡ್ಯ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ತುಮಕೂರು ಇರ್ಬೋದು, ನನಗೆ ರೆಸ್ಪಾನ್ಸಿಬಿಲಿಟಿ. ಯಾಕೆಂದರೆ ಎಲ್ಲ ಅವ್ರಿಗೆ ಬೇರೆ ಕಾನ್ಸೆಪ್ಟ್ ಇಟ್ಕೊಂಡಿದ್ರು. ಫ್ಯೂಚರ್ ಲೈಸ್ ವಿತ್ ಮೀ ಇನ್ ಎ ಮೇಜರ್ ಕಮ್ಯುನಿಟಿ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ. ಜನ ಕೊಟ್ಟಿದ್ದಾರೆ. ಒಂದಿನ ವಕೀಲರ ಸಂಘದಲ್ಲಿ ಹೇಳಿದೆ. ಅದೇ ಸರ್, ಮುಂದುವರೆದು ನೀವು ಹೇಳ್ತೀರಿ ನಾನು ಡೆಲ್ಲಿಗೆ ಹೋಗ್ತೀನಿ, ಡೆಲ್ಲಿಲಿ ಮಾತಾಡ್ತೀನಿ ಅಂತ. ಸಿದ್ದರಾಮಯ್ಯರು ಅದೇ ಟೈಮ್ ದೆಹಲಿಯಲ್ಲಿ ಕೂತ್ಕೊಂಡು ಹೇಳ್ತಾರೆ, ಎಲ್ಲ ಶಾಸಕರುಗಳು ಇಷ್ಟು ಜನ ನನ್ನ ಪರವಾಗಿದ್ದಾರೆ, ಇವ್ರು ನನ್ನ ಪರವಾಗಿದ್ದಾರೆ ಹೇಳುವಂಥ ಮಾತುಗಳನ್ನ ಹೇಳ್ತಾರೆ. ಜೊತೆಗೆ ಸರ್, ಅವ್ರು ಮೊನ್ನೆ ಮೈಸೂರಿನ ಒಂದು ಕಾರ್ಯಕ್ರಮ ಆಯಿತು. ನೀವು ಎಷ್ಟೇ ಒಗ್ಗಟ್ಟಾಗಿದ್ದು ಹೇಳುವಂಥದ್ದನ್ನು ಬಾಯಿ ಮಾತನ್ನ ಹೇಳಿದ್ರು ಕೂಡ ಸಾರ್ವಜನಿಕ ವೇದಿಕೆಗಳಲ್ಲಿ ನೀವಿಬ್ಬರು ಕೂಡ ಒಗ್ಗಟ್ಟಾಗಿ ಹೇಳೋದನ್ನು ತೋರಿಸ್ತಾ ಇರ್ತದೆ. ನೀವು ಹೋಗಿ ಆ ಕಾರ್ಯಕ್ರಮದಿಂದ ಎದ್ದು ಹೋಗ್ಬಿಟ್ರಾ ಅವರಿಗೆ ಸ್ವಾಗತ ಮಾಡಬೇಕು, ಇದ್ದವ್ರಿಗಷ್ಟೇ ಸ್ವಾಗತ ಮಾಡೋದು ಎನ್ನುವಂಥ ಮಾತುಗಳು ಸಿದ್ದರಾಮಯ್ಯ ಹೇಳ್ತಾರೆ. ಅಂದರೆ ನಿಮಗೆ ಸಾರ್ವಜನಿಕವಾಗಿ ನೀವು ಅಷ್ಟು ದೊಡ್ಡ ಪೋಸ್ಟಲ್ಲಿದ್ದರು, DCM ಆಗಿದ್ರು ಕೂಡ ಅದೆಲ್ಲ ಆ ಹೇಳಿಕೆಗಳೆಲ್ಲವೂ ಕೂಡ ನಿಮ್ಮಿಬ್ಬರಲ್ಲಿ ಚೆನ್ನಾಗಿಲ್ಲ, ಏನೋ ಒಂದಿಷ್ಟು ವೈಷಮ್ಯ ಇದೆ, ಅಥವಾ CM ಪೋಸ್ಟ್ಗೆ ತುಂಬ ಒಂದು ರಾಜಕೀಯವಾಗಿ ಆಂತರಿಕವಾಗಿ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇದೆ ಹೇಳೋದನ್ನು ತೋರಿಸ್ದಾಗೆ ಅಲ್ವಾ ಸರ್ ಇದೆಲ್ಲ? ಅವ್ರದ್ದೊಂದು ಸ್ಟೈಲು, ನಂದೊಂದು ಸ್ಟೈಲು. ಅವರೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಮಾತಾಡ್ತಾರೆ, ನಾನೊಂದು ರೀತಿಯಲ್ಲಿ ವ್ಯಾಖ್ಯಾನ. ಈಗ ನಿಮ್ಮ ಪರವಾಗಿ ಮಾತನಾಡೋರಿಗೆಲ್ಲ ಶಿಸ್ತು ಸಮಿತಿಯಿಂದ ನೋಟಿಸ್ ಬರುತ್ತಲ್ಲ, ಅದೇ ಸ್ಟ್ರಾಟಜಿನ? ನಿಮ್ಮ ಪರವಾಗಿ ಮಾತಾಡಿದವ್ರಿಗೆ ನೋಟಿಸ್ ಕೊಡೋದು? ಐ ಡೋಂಟ್ ವಾಂಟ್. ಶಿವಗಂಗಾ ಬಸವರಾಜು ಅವ್ರಿಗೆ ಕೊಟ್ರಿ, ಇಕ್ಬಾಲ್ ಹುಸೇನ್ ಅವ್ರಿಗೆ ಕೊಟ್ರಿ, L. ಶಿವರಾಮೇಗೌಡರಿಗೆ ಕೊಟ್ರಿ, ನನ್ನ ಪರವಾಗಿ ಯಾರು, ನಮ್ಮ ಕುಣಿಗಲ್ ರಂಗನಾಥ್ ಅವ್ರಿಗೆ ಕೊಟ್ರಿ. ನನ್ನ ಪರವಾಗಿ ಯಾರು ಮಾತಾಡೋದು ಅವಶ್ಯಕತೆ ಬರೋದಿಲ್ಲ. ಐ ಡೋಂಟ್ ಎಕ್ಸ್ಪೆಕ್ಟ್ ದೆಮ್, ಐ ಡೋಂಟ್ ವಾಂಟ್ ದೆಮ್. ಅಲ್ಲ, ಸರ್ಕಾರಕ್ಕೆ ಮುಜುಗರವಾಗುವಂಥ ಹೇಳಿಕೆ ಅಂದರೆ ಎಲ್ರಿಗೂ ಕೊಡಬೇಕಾಗಿತ್ತು ನೋಟಿಸ್. ಎಲ್ರಿಗೂ ನೋಟಿಸ್ ಯಾರಿಗೆ ಕೊಡಬೇಕು ಕೊಡಬಾರ್ದು ಅನ್ನೋ ಅಧಿಕಾರ ನಿಮ್ಮ ಕೈಲಿದೆ. ನೀವು ನಿಮ್ಮ ಪರವಾಗಿರೋರಿಗೆ ನೋಟಿಸ್ ಕೊಡ್ತಾ ಇದ್ದೀರಿ. ಕೆಲವ್ರಿಗೆ ಡೆಲ್ಲಿಯವ್ರು ಕೊಡ್ತಾರೆ, ಕೆಲವ್ರು ನಾನು ಕೊಡ್ತೀನಿ. KN ರಾಜಣ್ಣ ಬೆಳವಣಿಗೆ ಬಗ್ಗೆ ಏನು ಅನ್ನಿಸ್ತು ಸರ್? ನಿಮ್ಮ ಅಭಿಪ್ರಾಯ ಕೇಳಿದ್ರ?
ಪಕ್ಷದ ಮೇಲಾಗೋ ಪರಿಣಾಮದ ಬಗ್ಗೆ ಚರ್ಚೆ ಆಯಿತು. ನನ್ನ ಹತ್ರ ಏನೂ ಕೇಳಿಲ್ಲ, ನಾನು ಅವ್ರಿಗೇನು ಹೇಳಿಲ್ಲ. ಅವ್ರು ನನಗೇನೂ ಕೇಳಲಿಲ್ಲ, ಏನಿಲ್ಲ. ಬಟ್ ಅವ್ರಿಗೆ ಮಾತ್ರ ಡೆಲ್ಲಿಯವ್ರಿಗೆ 224 ಕ್ಷೇತ್ರ, ಇನ್ನೂ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವ್ರದ್ದೇ ಆದಂಥ ರಿಪೋರ್ಟು ತರಿಸ್ಕೊಳ್ತಾ ಇರ್ತಾರೆ. ಮತ್ತು ಷಡ್ಯಂತ್ರ ಪಿತೂರಿ ಅಂತ ರಾಜಣ್ಣ ಅವ್ರು ಮಾತಾಡಿದ್ರಲ್ಲ, ಏನಿದೆ? ಅವ್ರು ಏನೋ ಮಾತಾಡ್ತಾರೆ, ಅದು ಏನಂತ ನನಗೆ ಗೊತ್ತಿಲ್ಲ, ಅವನೇ ನೀವು ಕೇಳಬೇಕು. ಎಸ್ ವಿದ್ಯಾ. ಸರ್, ಒಂದು ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ 5 ವರ್ಷ ನಾನೇ CM ಅಂತ ಹೇಳಿ, ಇನ್ನೊಂದು ಕಡೆ ನೀವು ಹೇಳ್ತೀರಾ ಹೈಕಮಾಂಡ್ ತೀರ್ಮಾನ ಏನಿರುತ್ತೆ ಅದೇ ಮಾಡ್ತಾರೆ ಅಂತ ಹೇಳಿ. ಆದರೆ 5 ವರ್ಷ CM ಆಗಿ ನಾನು ಆಡಳಿತ ಮಾಡ್ತೀನಿ ಅಂತ ಹೇಳಿದ ನಂತರ ಅವರು ಪೊಲೀಸ್ ಸ್ಟಾಪ್ ಇಟ್ಟು ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾರೆ. ಹಾಗಿದ್ರೆ ಪಿಕ್ಚರ್ ಹಬಿ ಬಾಕಿ ಅಂತನಾ? ಅಲ್ಲ, ಹೋಪ್ಫುಲಿ ಅಂತಲೂ ಹೇಳಿದ್ರು ಅವರು. ಮುಂದಿನ ವರ್ಷದ ದಸರಾ ಹೋಪ್ಫುಲಿ ನಾನೇ ಉದ್ಘಾಟನೆ ಮಾಡ್ತೀನಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ. ಈಗ ಎಲ್ಲದರಲ್ಲೂ ಅವ್ರ ಮಾತಿನಲ್ಲೇ ಎಲ್ಲದಕ್ಕೂ ಉತ್ತರ ಇದೆ. ತಿಳ್ಕೊಳ್ಳೋರು ತಿಳ್ಕೊಳ್ಬೇಕು. ಚರ್ಚೆ ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳಿ, ಯಾವ ರೀತಿ ಯಾರು ಊಹಿಸ್ಕೊಡಿ, ಅದನ್ನು ನಿಂಬಿಟ್ಟಿದ್ದು. ಅರ್ಥ ಆಯ್ತು. ಮಾತಾಡಿದ್ದಾರೆ, ನೀವು ತೋರಿಸಿದ್ದೀರಿ, ನಾನು ಕಿವಿಲಿ ಕೇಳ್ಕೊಂಡಿದ್ದೀನಿ ಅಷ್ಟೇ. ಸರ್, ನಂದೊಂದು ಕ್ವಶನ್ ಇದೆ. ಅಂದರೆ CM ಚೇಂಜ್ ಆಗ್ತಾರೆ ಅಂತ ಅಂದ್ಬಿಟ್ಟು ಯಾವಾಗೆಲ್ಲ ಚರ್ಚೆ ಆಗುತ್ತೆ, ಈ ದಲಿತ CM ಅನ್ನೋ ವಿಚಾರನೂ ಕೂಡ ಬರುತ್ತೆ. ಅಂದರೆ ನಿಮಗೆ ಪರಿಹಾರವಾಗಿ ಕೌಂಟರ್ ಕೊಡೋಕ್ಕೆ ಅಂತಲೇ ಈ ರೀತಿ ಚರ್ಚೆ ಶುರು ಆಗುತ್ತಾ ಹೇಗೆ ಅಂತ? ಅಂದರೆ CM ಬದಲಾವಣೆ ಬಂದಾಗೆಲ್ಲ ದಲಿತ ಈಗ ಖಾಲಿನೇ ಆಗಿಲ್ಲ, ಚರ್ಚೆ ಯಾಕೆ? ಅಂದರೆ ಚರ್ಚೆ ಬಂದಾಗ ಅದೊಂದು ಇರುತ್ತೆ. ಖಾಲಿನೇ ಆಗಿಲ್ಲ, ಚರ್ಚೆ ಯಾಕೆ ಅಂತ. ಅಂದರೆ ನಿಮ್ಮ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಕುವುದಕ್ಕೆ ನಿಮ್ಮಲ್ಲೇ ನಿಮ್ಮ ಅಕ್ಕಪಕ್ಕದಲ್ಲಿರೋರು ಒಂದಷ್ಟು ಜನ ತಯಾರಾಗಿ ನಿಂತಿರ್ತಾರೆ ಅಂತ. ಯಾಕೆ ಅದು ಸಮಸ್ಯೆ, ವಿಚಾರನೇ ಇಲ್ಲ. ಈಗ ಲಾಸ್ಟ್ ಟೈಮ್ ಆಯ್ಕೆ ಸಂದರ್ಭದಲ್ಲಿ ಕೂಡ ಶಾಂಗ್ರಿಲಾದಲ್ಲಿ ಮತದಾನ ಕೂಡ ನಡೀತು, ಶಾಸಕರದ್ದು ಯಾರ್ಯಾರ ಪರವಾಗಿ ಎಷ್ಟೆಷ್ಟು ಜನ ಅಂತ. ಈಗ ಅಧಿಕಾರದ ಬದಲಾವಣೆ ವಿಚಾರ ಆ ಹಂತಕ್ಕೆ ಹೋದರೆ DK ಶಿವಕುಮಾರ್ ಅದಕ್ಕೆ ಪ್ರಿಪೇರ್ ಆಗಿದ್ದಾರಾ, ಇಲ್ಲ ಹೈಕಮಾಂಡ್ನ ನಂಬ್ಕೊಂಡು ಸುಮ್ಮನೆ ಕೂರ್ತಾರಾ? ನೋಡಪ್ಪ, ನಾ ಇರೋದು ನಾ ಒಬ್ಬನೇ. ಐ ಆಮ್ ಅಲೋನ್ ವಿತ್ 140 ಮೆಂಬರ್ಸ್. ಸರ್, 2023 ವಿಧಾನಸಭಾ ಚುನಾವಣೆಯನ್ನು ಹತ್ತಿರದಲ್ಲಿ ಗಮನಿಸಿದ್ದೇವೆ. ನೀವು ಪ್ರಸ್ತಾಪ ಮಾಡಿರ್ತಕ್ಕಂಥ ಹಲವು ವಿಚಾರಗಳನ್ನು ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್, ಅಂದರೆ ಆಡಳಿತಕ್ಕೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಆಡಳಿತ ಕೊಟ್ಟಿದ್ದೇವೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನೀವು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಗಳಿಗೆ ನ್ಯಾಯ ಕೊಟ್ಟಿದ್ದೇವೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಚಾಮರಾಜನಗರದಲ್ಲಿ ನಡೆದಿರ್ತಕ್ಕಂಥ ಆಕ್ಸಿಜನ್ ದುರಂತ, 40% ಕಮಿಷನ್, ಕೊರೋನಾ ಕಾಲದಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳು, ಆರೋಪ. ಸೊ ಇಂಥ ಸಾಲು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ, ಜನರಿಗೆ ನ್ಯಾಯ ಕೊಡ್ತೇವೆ ಅಂತ ಹೇಳಿದ್ರಿ. ಉತ್ತರದಲ್ಲಿ ಸಿದ್ದರಾಮಯ್ಯ, ದಕ್ಷಿಣದಲ್ಲಿ DK ಶಿವಕುಮಾರ್ ಅದನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ನ್ಯಾಯ ಕೊಟ್ಟಿದ್ದೀರಿ ಅಂತ ನಿಮಗೆ ನಿಜವಾಗಲೂ ಅನ್ನಿಸ್ತಾ ಇದೆ ಸರ್? SIT ಮಾಡಬೇಕಾದವ್ರು ನೀವು ಇನ್ನೂ ಕೂಡ SIT ಮಾಡಿಲ್ಲ. ನಾಗಭವನ್ ದಾಸ್ ವರದಿ ಮೂಲೆ ಸೇರ್ತಾ ಇದೆ. ಆಕ್ಸಿಜನ್ ದುರಂತಕ್ಕೆ ನ್ಯಾಯ ಸಿಕ್ಕಿಲ್ಲ. 40% ಏನಾಯಿತು ಅಂತಕ್ಕಂಥ ಕ್ಲಾರಿಟಿ ನಿಮ್ಗೆ ಇನ್ನೂ ನ್ಯಾಯ ಗೊತ್ತಿಲ್ಲ, ನಿಮ್ಮ ವಿಚಾರ ಗೊತ್ತಿಲ್ಲ. ಫಸ್ಟ್ ಆಕ್ಸಿಜನ್ ದುರಂತ ಇದೆಯಲ್ಲ, ಬೆಳಗಿನ ಜಾವ 6 ಗಂಟೆಗೆ ನಾನು ಮನೆ ಬಿಟ್ಟವನು, ನೆಕ್ಸ್ಟ್ ಬೆಳಗಿನ ಜಾವ 6 ಗಂಟೆಗೆ ವಾಪಸ್ ಬಂದಿದ್ದೀನಿ. ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು, ಪ್ರತಿಯೊಂದು ಮನೆಗೂ 1 ಲಕ್ಷ ಕೊಟ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ಶರಣಪ್ರಕಾಶ್ ಪಾಟೀಲ್ಗೆ ಹೇಳಿ ಅವ್ರಿಗೊಂದು ಮಾತು ಕೊಟ್ಟಿದ್ದೆ, ನಮ್ಮ ಅಧಿಕಾರ ಬಂದರೆ ನಿಮಗೆಲ್ಲ ಉದ್ಯೋಗ ಕೊಡ್ತೀವಿ ಅಂತ. 4 ಕ್ಯಾಬಿನೆಟ್ ಹಿಂದೆ ಅದನ್ನು ಜೀವೋ ಮಾಡಿ ಕ್ಯಾಬಿನೆಟ್ ಪಾಸ್ ಮಾಡಿ ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡಿಸುವಂಥ ಕೆಲಸ ಈ ಸರ್ಕಾರ ಮಾಡಿದೆ. ನಂಬರ್ 1 ಆನ್ ಕರಪ್ಷನ್ ಇಶ್ಯೂ, ಏನು ಕಮಿಷನ್ ಫಾರ್ಮ್ ಮಾಡಬೇಕೋ, ಏನು ಇದನ್ನು ಮಾಡಬೇಕೋ ಅದಕ್ಕೆಲ್ಲ ನಾವು ರಿಪೋರ್ಟೆಲ್ಲ ರೆಡಿಯಾಗಿದೆ. ಕೆಲವು ಕೋರ್ಟ್ಗೆ ಹೋಗಿ ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ. ಅದು ಬಿಟ್ಟರೆ ಮಿಕ್ಕಿದ ಪ್ರೊಸೀಜರ್ ಎಲ್ಲ ಏನು ಬೇಕೋ ಅದು ಆಗ್ತಾಯಿದೆ. ಪ್ರಶಾಂತ್, 2023ರಲ್ಲಿ ಚುನಾವಣೆಗೆ ಮುಂಚೆ ನೀವೇನು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿ. ಅರವಿಂದ್ ಕೇಜ್ರಿವಾಲ್ ಆ ಪ್ರಯೋಗವನ್ನು ದಿಲ್ಲಿಯಲ್ಲಿ ಮಾಡಿದರು, ನೀವು ಕರ್ನಾಟಕದಲ್ಲಿ ತಂದ್ರಿ. ನೀವು ಕರ್ನಾಟಕದಲ್ಲಿ ತಂದ ನಂತರ ರೇವಂತ್ ರೆಡ್ಡಿ ತೆಲಂಗಾಣಕ್ಕೆ ಹೋಯಿದ್ರು. BJP ಅವರಿಗೆ ಅದನ್ನು ಇನ್ನೊಂದು ಹಂತ ಮುಂದೆ ಹೋಗಿ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಹರಿಯಾಣಕ್ಕೆ ಹೋಯಿದ್ರು. ನೀವು ನಾಳೆ ಮುಖ್ಯಮಂತ್ರಿ ಆಗಬೇಕು, ನಾಳೆ ಇನ್ನಷ್ಟು ಉನ್ನತ ಪದವಿಗಳಲ್ಲಿ ಹೋಗಬೇಕು, ಸರ್ಕಾರವನ್ನು ನಡೆಸಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳ ಸಾರ್ವತ್ರೀಕರಣ ಏನಿದೆ ಅಲ್ವಾ, ಅಂದರೆ ಇದು ನಾನು ಬರೀ ಪಾರ್ಟಿ ಪ್ರಿಸಮಿಂದ ನೋಡ್ತಾ ಇಲ್ಲ. ಈಗ ನಿಮ್ಮದೇ ಶಾಸಕರು ನಮಗೆ ಸಿಕ್ಕಾಗ ಹೇಳ್ತಾರೆ, ಮೊದಲಿನ ಥರ ನಮ್ಗೆ ಅಭಿವೃದ್ಧಿಗೆ ಯಾವ ಪ್ರಮಾಣದ ಹಣ ಸಿಗ್ತಾಯಿತ್ತು, ಆ ಮ್ಯಾನ್ಯೂರಿಂಗ್ ಸ್ಪೇಸ್ ಸಿಗ್ತಾಯಿತ್ತು, ಅದು ಸಿಗ್ತಾ ಇಲ್ಲ. ಎಲ್ಲ ಹಣ ಗ್ಯಾರಂಟಿಗಳಿಗೆ ಕೊಡಬೇಕಾಗತ್ತೆ, ಸರ್ಕಾರ ಒತ್ತಡದಲ್ಲಿರುತ್ತೆ, ಬೊಕ್ಕಸ ಒತ್ತಡದಲ್ಲಿರುತ್ತೆ. ವಾಟ್ ಈಸ್ ದ ವೇ ಫಾರ್ ದ್ಯಾಟ್? ನಮ್ಮ ಸ್ಟೇಟ್ ಬೇರೆ ಸ್ಟೇಟ್ ಬಗ್ಗೆ ನಾನು ಮಾತಾಡಲ್ಲ. ನಮ್ಮ ಸ್ಟೇಟಲ್ಲಿ ಗ್ಯಾರಂಟಿ ಕೊಟ್ಟರೂ ಕೂಡ ಅಭಿವೃದ್ಧಿಗೆ ಸಾಕಷ್ಟು ಹಣ ಕೊಟ್ಟಿದ್ದೀವಿ. ಈಗ 1 ಕೋಟಿ, ಈಗ ಬೆಂಗಳೂರು ನಗರದಲ್ಲೇ ನಿಮಗೆ ಪಟ್ಟಿ ಕೊಟ್ಟರೆ ನಾವು ಮೆಟ್ರೋ, ರೋಡು,
ಟನಲ್ಲು, ಫ್ಲೈಓವರ್ಗಳು ಇವೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಆಲ್ಮೋಸ್ಟ್ 2 lakh crore ಬಗ್ಗೆ ನಾವು ಯೋಚನೆ ಮಾಡಿದ್ವಿ ಒಂದು 4-5 ಇಯರ್ಸಲ್ಲಿ. ಹೆಂಗಾಗ್ತದೆ? ಎಲ್ಲ ಕ್ಷೇತ್ರಕ್ಕೂ 50 ಕೋಟಿ ಕೊಡ್ತಾಯಿದ್ದೀವಿ. ಹೆಂಗಾಗ್ತದೆ? ಕೊಡ್ತಾಯಿದ್ದೀವಲ್ಲ. 20,000 ಕೋಟಿ ರೂಪಾಯಿ ರೈತರಿಗೆ ಫ್ರೀಯಾಗೆ ಪವರ್ ಕೊಡ್ತಾಯಿದ್ದೀವಿ. ಯಾವ ಪೆನ್ಷನು ನಿಲ್ಲಿಸಿಲ್ಲ ನಾವು. 20,000 crores ಇನ್ ಪವರ್ ವಿ ಆರ್ ಗಿವಿಂಗ್ ಟು ಫಾರ್ಮರ್ಸ್. ಯಾವ್ದಾದ್ರು ಪೆನ್ಷನ್ ನಿಲ್ಲಿಸಿದ್ದೀವಾ? ಏನೂ ಇಲ್ಲ. ಡೆವಲಪ್ಮೆಂಟ್ ಎಲ್ಲಿ ನಿಂತಿದೆ ಅಂತ ಇಲ್ಲಿ ಡೆವಲಪ್ಮೆಂಟ್ ಈಸ್ ಗೋಯಿಂಗ್ ಆನ್. ಸೋಷಿಯಲ್ ವೆಲ್ಫೇರ್ ಸ್ಕೀಮಲ್ಲಿ ಎಷ್ಟು ದುಡ್ಡು ಇಡಬೇಕೋ ಅಷ್ಟು ದುಡ್ಡು ಇಟ್ಟಿದ್ದೀವಿ. ಬೇರೆ ಯಾವ ರಾಜ್ಯದಲ್ಲೂ ನಮ್ಮ ಥರ ಡಿಸಿಷನ್ಸ್ನ ತೆಗೆದುಕೊಂಡಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಅವರ ಜನಸಂಖ್ಯೆ ಆಧಾರದ ಮೇಲೆ ನಾವು ಕೊಡ್ತಾಯಿದ್ದೀವಿ. ಸೊ ಅದರಿಂದ ಇದು ಡೆಲ್ಲಿಯಿಂದ ಏನು ನಮ್ಗೆ ಬರಬೇಕು ಬರ್ತಾಯಿಲ್ಲ. ಅವ್ರೇನು ಮಾತು ಕೊಟ್ಟಿದ್ರು ಆ ಮಾತನ್ನ ಉಳಿಸ್ಕೊಳಕ್ಕಾಗ್ತಾಯಿಲ್ಲ. ಇರಿಗೇಷನ್ ಮಿನಿಸ್ಟ್ರ್ ನಾನು 5,300 ಕೋಟಿ ಕೊಡ್ತೀನಿ ಅಂತ ನಿರ್ಮಲಾ ಸೀತಾರಾಮನ್ ಬಜೆಟಲ್ಲಿ ಓದಿದ್ರು. ಈಗ ಒಬ್ಬ ಎಂ ಪಿನೂ ಅದ್ರ ಬಗ್ಗೆ ಮಾತಾಡ್ತಾಯಿಲ್ಲ, ಕೊಡಲೇ ಇಲ್ಲ. ಬೊಮ್ಮಾಯಿ ಅದು ಸೇರಿಸ್ಬಿಟ್ರು, ಅದನ್ನು ಯಾರು ಮಾತಾಡ್ತಾ ಇಲ್ಲ. ಸಿ ಡೆಲ್ಲಿ ನಮಗೇನು ರೈಟ್ ಆಗಿ ಅದು ಹಕ್ಕು ಕೊಡಬೇಕಾಗಿತ್ತು, ದೇ ಆರ್ ನಾಟ್ ಸ್ಪೀಕಿಂಗ್. ಈಗ ಏನು ಆಂಧ್ರಾಗೆ ಸಹಾಯ ಮಾಡ್ತಾ ಇದ್ದಾರೆ, ಬಿಹಾರ್ಗೆ ಸಹಾಯ ಮಾಡ್ತಾ ಇದ್ದಾರೆ, ಕಾಲು ಭಾಗ ಕೊಡಿ ಸಾಕು, ಅಷ್ಟು ಕೊಡ್ತಾ ಇಲ್ಲ. ಬಟ್ ಸ್ಟಿಲ್ ಜನ ನಮ್ಮಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರ ಸರ್ವಿಸ್ ನಾವು ಮಾಡ್ತಾಯಿದ್ವಿ. ಈಗೇನು ಗ್ಯಾರಂಟಿ ಮಾತು ಕೊಟ್ಟಿದ್ದೋ ನಡೆಸ್ತಾ ಇದ್ದೀವೋ ಇಲ್ಲೋ? ಒಂದು ತಿಂಗಳು ಹೆಚ್ಚು ಕಮ್ಮಿ, ಯಾಕೆಂದ್ರೆ ಕಲೆಕ್ಷನ್ ಬಂದಾಗ ಹೋಗ್ಬೇಕಲ್ಲ ದುಡ್ಡು. ಸಾಲ ತೊಗೊಂಡು ಅವ್ರಿಗೆ 2,000 ಕೊಡೋಕ್ಕಾಗಲ್ಲ. ಕಲೆಕ್ಷನ್ ಬಂದ ಮೇಲೆ ನಾವು ಒಂದೊಂದು ಟೈಮ್ 1 ತಿಂಗಳು 2 ತಿಂಗಳು ಡಿಲೇ ಆಗ್ಬೋದು. ಬಟ್ ವಿ ಆರ್ ದೇರ್. ಡಿ ಕೆ ಶಿವಕುಮಾರ್ ಅವರೇ, ಈ ಅವಧಿ ಸರ್ಕಾರ ಮುಗಿಯುವಷ್ಟರಲ್ಲಿ ಬೆಂಗಳೂರು ನಿಮ್ಮ ಕಾರಣದಿಂದಾಗಿ ಏನೇನು ಅಭಿವೃದ್ಧಿ ನೋಡುತ್ತೆ ಅಂತ ಕೊನೆ ಪ್ರಶ್ನೆ. ನಾನು ಐ ಆಮ್ ಟೆಲಿಂಗ್ ಯು ವೆರಿ ಫರ್ಮ್. ಈ ಏನು 5 ಕಾರ್ಪೊರೇಷನ್ ತೆಗೆದುಕೊಂಡು ಬಂದಿದ್ದೀವಿ, ಇದು ಒಳ್ಳೆ ಆಡಳಿತ ಕೊಡಲಿಕ್ಕೆ. ಅಧಿಕಾರಿಗಳು ಜನರಿಗೆ ಸಿಗಬೇಕು, ಅವರ ಆಸ್ತಿ ದಾಖಲೆಗಳನ್ನು ಪಕ್ಕಾ ಮಾಡಬೇಕು. ಬಿಕಾಸ್ ಪ್ರತಿಯೊಬ್ಬಂಗೂ ಕೂಡ ಒಂದು ಸೈಟ್ ತೊಗೊಂಡಿದ್ದೀನಿ, ಒಂದು ಮನೆ ತೊಗೊಂಡಿದ್ದೀನಿ, ಅದಕ್ಕೊಂದು 15ನೇ ತಾರೀಕು ಇನ್ನೊಂದು ಮೇಜರ್ ಡಿಸಿಷನ್ ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಐ ಆಮ್ ನಾಟ್ ಡಿಸ್ಕ್ಲೋಸಿಂಗ್ ಇಟ್ ಯನ್ ನಾವು. ಬೆಂಗಳೂರು ನಗರದ ಆಸ್ತಿಗಳ ಬಗ್ಗೆ ಐ ಆಮ್ ಟೇಕಿಂಗ್ ಎ ಮೇಜರ್ ಡಿಸಿಷನ್ ಆನ್ 15th. ಅದನ್ನು ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ನಂಬರ್ 1. ನಂಬರ್ 2, ಈ 117 ಕಿಲೋಮೀಟರ್ಸ್ ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ಇದೆಯಲ್ಲ, ದಟ್ ವಿಲ್ ಚೇಂಜ್ ಬ್ಯಾಂಗ್ಳೂರು ಟ್ರಾಫಿಕ್. ಆ ರೋಡ್ ಆದ ತಕ್ಷಣ ಅದು ಈ ಅವಧಿಯಲ್ಲಿ ಮುಗಿಯುತ್ತೆ. ಈ ಅವಧಿಯಲ್ಲಿ ಸಿ ದಟ್ ವಿದಿನ್ 2 years ಈಗೆಲ್ಲ ಶುರು. ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ಬೇಕಷ್ಟೇ ಅವ್ರಿಗೆ ಏನೇನು ಕೊಡ್ತೀನಿ ಅಂತ. ಓಕೆ, ದಟ್ ವಿಲ್ ಕಂಪ್ಲೀಟ್. ಆಲ್ಮೋಸ್ಟ್ ಅಕ್ವಿಷನ್ ಆದರೆ 1 ವರ್ಷದಲ್ಲೇ ರೋಡ್ ಮಾಡಿಸ್ಬಿಡ್ತೀನಿ. ಮತ್ತೆ ಗ್ಯಾರಂಟಿನ ಹೆಚ್ಚಿಗೆ ಮಾಡುವಂಥ ಪ್ಲಾನ್ ಏನಿದೆ ಸರ್? 6ನೇ ಗ್ಯಾರಂಟಿ ಒಂದು ಹೇಳಿದ್ರಲ್ಲ ಅವರು, ಆಸ್ತಿಯ ದಾಖಲೆಗಳೆಲ್ಲ. 6ನೇ ಗ್ಯಾರಂಟಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಆಸ್ತಿಗಳ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಒದಗಿಸ್ಕೊಡುವಂಥದ್ದು 6th ಗ್ಯಾರಂಟಿ. ಎಸ್, ಡಿ ಕೆ ಶಿವಕುಮಾರ್ ಅವರೇ, ಧನ್ಯವಾದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಮತ್ತು ನಿಮ್ಮ ಕನಸುಗಳೆಲ್ಲ ಈಡೇರಲಿ ಅಂತ ನಾವು ಹಾರೈಸ್ತೀವಿ. ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅನೇಕ ಕನಸುಗಳನ್ನು ಹಂಚಿಕೊಂಡ್ರಿ. ಧನ್ಯವಾದ. ತಮಗೂ ಕೂಡ ಧನ್ಯವಾದ ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.